ಬ್ರಹ್ಮಶ್ರೀ ಬ್ರಹ್ಮಶ್ರೀ ಪಿತಾಮಹ ಸುಭಾಷ್ ಪತ್ರಿಜಿಯವರಿಗೆ ವಂದಿಸುತ್ತಾ, ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ವಂದಿಸುತ್ತಾ, PSSM ಮೂಮೆಂಟ್ನ ಎಲ್ಲ ಪಿರಮಿಡ್ ಮಾಸ್ಟರ್ಗಳಿಗೆ ವಂದಿಸುತ್ತಾ, ಹರಿವಾಯು ಗುರುಗಳಿಗೆ ವಂದಿಸುತ್ತಾ, ಭಗವಂತ ನಾರಾಯಣನಿಗೆ ವಂದಿಸುತ್ತಾ, ಲೋಕ ಕಲ್ಯಾಣಾರ್ಥವಾಗಿ ಅಂತ ನಡೀತಾ ಇರುವ ನಮ್ಮ ಈ ಧ್ಯಾನ ಯಜ್ಞದಲ್ಲಿ ಭಾಗವಹಿಸಿದಂತೆ ಎಲ್ಲಾ ಧ್ಯಾನ ಯೋಗಿ ಬಂಧುಗಳಿಗೆ ವಂದಿಸುತ್ತಾ, ನಮ್ಮ ಈ ಧ್ಯಾನ ಯಜ್ಞಕ್ಕೆ ಸಮಸ್ತ ಬ್ರಹ್ಮಾದಿ ದೇವತೆಗಳನ್ನ, ಯಕ್ಷಗಂಧರ್ವ ಕಿನ್ನರ ನಾಗರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಮೇಲಿನ ಲೋಕಗಳ ಎಲ್ಲ ಆಸ್ಟ್ರಲ್ ಮಾಸ್ಟರ್ಸ್, ಎನ್ಲೈಟೆಡ್ ಮಾಸ್ಟರ್ಸ್ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸತ್ಯಲೋಕದಲ್ಲಿರುವ ಎಲ್ಲಾ ಮಹಾತ್ಮರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ಸಪ್ತರ್ಷಿಗಳನ್ನ, ಸಪ್ತರ್ಷಿ ಪತ್ನಿಯರನ್ನ, ತ್ರಿಮೂರ್ತಿಗಳನ್ನ, ತ್ರಿಶಕ್ತಿಯರನ್ನ, ವಸುಂಧರಾ ಮಾತೆಯನ್ನ, ಎಲ್ಲರ ಪೂರ್ಣಾತ್ಮನನ್ನ ಆವಾಹನೆಯನ್ನು ಮಾಡೋಣ. ಲೋಕ ಕಲ್ಯಾಣಾರ್ಥವಾಗಿ ಅಂತ ಹೇಳಿ ಯಾರೆಲ್ಲ ಕೂದು ತಪಸ್ಸು ಮಾಡ್ತಾ ಇದ್ದಾರೆ, ಧ್ಯಾನ ಮಾಡ್ತಾ ಇದ್ದಾರೆ, ಯೋಗಿಗಳು, ಸಿದ್ಧಪುರುಷರು, ಋಷಿಮುನಿಗಳು, ಹಿಮಾಲಯದ ಯೋಗಿಗಳು, ಅವರೆಲ್ಲರ ಚೈತನ್ಯವನ್ನು ಕೂಡ ಆವಾಹನೆಯನ್ನು ಮಾಡೋಣ. ಸದಾನಂದ ಯೋಗಿಗಳು, ಮಹಾತಾರ್ ಬಾಬಾಜಿಯವರು, ರಮಣ ಮಹರ್ಷಿಗಳು, ಲಹರಿ ಮಹರ್ಷಿಗಳು, ಗುರು ರಾಘವೇಂದ್ರ ಸ್ವಾಮಿಗಳು, ಸಾಯಿಬಾಬಾ, ಗುರು ದತ್ತಾತ್ರೇಯರು, ಶ್ರೀಧರ ಸ್ವಾಮಿಗಳು, ಬುದ್ಧ ಭಗವಾನರು, ಮಹಾವೀರರ ಚೈತನ್ಯವನ್ನ ಆವಾಹನೆಯನ್ನು ಮಾಡೋಣ. ವಿಶ್ವರೂಪಿಯಾದ ಪರಬ್ರಹ್ಮ ಸ್ವರೂಪಿಯಾದ ವಿಶ್ವಮೂಲ ಚೈತನ್ಯ ಪರಮಾತ್ಮ ಶಕ್ತಿಯನ್ನ ಆವಾಹನೆಯನ್ನು, ಅವರೆಲ್ಲರ ಚೈತನ್ಯ ಫ್ರೀಕ್ವೆನ್ಸಿ, ನಾವೆಲ್ಲರೂ ಒಂದಾಗಿ ಆ ಒಂದು ಫ್ರೀಕ್ವೆನ್ಸಿಯಲ್ಲಿ ನಾವು ಈ ಒಂದು ಧ್ಯಾನ ಯಜ್ಞದಲ್ಲಿ ಮುಂದುವರಿಯೋಣ ಅಂತ ಹೇಳ್ತಾ, ವೆರಿ ಗುಡ್ ಮಾಸ್ಟರ್ಸ್. ನಾವೀಗಾಗಲೇ ತುಳಸಿ ಮತ ಧ್ಯಾನಿಗಳ ಮತ, ತುಳಸಿ ಮತ ಆ ಒಂದು ಚಿಂತನೆಯನ್ನು ಮಾಡ್ತಾ ಇದ್ವಿ. ಅದರಲ್ಲಿ ಎಲ್ಲರೂ ಕೂಡ ಅಂದ್ರೆ ಆ ಈ ಎಲ್ಲಾ ಧರ್ಮಶಾಸ್ತ್ರಗಳಲ್ಲಿ, ಗ್ರಂಥಗಳಲ್ಲಿ ಯಾವ್ಯಾವ ರೀತಿಯಲ್ಲಿ ಆಧ್ಯಾತ್ಮದ ಬಗ್ಗೆ ಉಲ್ಲೇಖ ಮಾಡಿದ್ದಾರೆ, ಅಂದ್ರೆ ನಿಜವಾದ ಸ್ಪಿರಿಚುವಾಲಿಟಿ ಅಂದ್ರೆ ಏನು ಅನ್ನುವುದನ್ನು ನಾವು ಈಗ ತಿಳ್ಕೊಳ್ತಾ ಇದ್ವಿ. ಅದರಲ್ಲಿ ಬಹಳಷ್ಟು ವಿಷಯಗಳನ್ನ ನಾವೀಗಾಗಲೇ ನೋಡ್ತಾ ಬಂದ್ವಿ. ಅದರಲ್ಲಿ ಇವತ್ತು ಕೆಲವು ವಿಷಯಗಳನ್ನ ತಿಳ್ಕೊಳ್ಳುವ ಪ್ರಯತ್ನ ಮಾಡೋಣ. ಅದರಲ್ಲಿ ಮೊದಲನೇದಾಗಿ ಧರ್ಮ. ಧರ್ಮ ಅಂದ್ರೆ ಏನು, ಧರ್ಮ ಅಂದ್ರೆ ಏನು, ಧರ್ಮ ಅಂದ್ರೆ ಏನು ಅಂತಂದ್ರೆ, ಧರ್ಮ ಅಂತಂದ್ರೆ ನನ್ನ ನನ್ನ ಶ್ರೇಯಸ್ಸಿಗೆ, ಅಂದ್ರೆ ನನಗೂ ಹಿತ ಆಗಬೇಕು ಅದನ್ನು ಆಚರಿಸುವುದರಿಂದ, ಅಥವಾ ಆ ಕರ್ಮ, ಯಾವುದೋ ಒಂದು ಕರ್ಮವನ್ನು ಮಾಡ್ತೇನೆ, ಅದು ನನಗೂ ಹಿತ ಆಗಬೇಕು, ಜೊತೆಗೆ ಬೇರೆಯವರಿಗೂ ಹಿತವಾಗಿರ್ಬೇಕು. ಅಥವಾ ಬರೀ ನನಗೂ ಹಿತ ಆಗಿದ್ದು ಜಗತ್ತಿಗೆಲ್ಲ ಹಿತ ಆಗ್ಬೇಕಂತೇನಿಲ್ಲ. ಅಥವಾ ಅಂದ್ರೆ ಇನ್ನೊಬ್ಬರಿಗೆ ಅದು ತೊಂದರೆ ಆಗದ ಹಾಗೆ ಇರಬೇಕು, ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಅದು ಮನುಷ್ಯರಿಗೆ ಮಾತ್ರ ಅಂತಲ್ಲ, ಪಶು ಪಕ್ಷಿ ಪ್ರಾಣಿ, ಕೊನೆಗೆ ಈ ಪರಿಸರ, ಈ ಪ್ರಕೃತಿ, ಪ್ರತಿಯೊಂದಕ್ಕೂ ಕೂಡ ಅದು ಹಾನಿ ಆಗದ ಹಾಗೆ ಇರಬೇಕು. ಅದು ಧರ್ಮ ಅಂತ ಅನಿಸಿಕೊಳ್ಳುತ್ತದೆ. ಅದು ಆ ಧರ್ಮ ಅಂತ ಹೇಳಿ ಅನಿಸಿಕೊಳ್ತದೆ. ಒಂದ್ ವೇಳೆ ನನ್ನ ಸ್ವಾರ್ಥಕ್ಕಾಗಿ ಮಾತ್ರ ನಾನು ಅಂದ್ರೆ ಯಾರು ಏನಾದ್ರೂ ಆಗ್ಲಪ್ಪ, ನಾನ್ ಚೆನ್ನಾಗಿದ್ರೆ ಸಾಕು, ನನ್ನ ಸ್ವಾರ್ಥ, ನನಗ್ ಬೇಕು ಅಂತ ಹೇಳಿ ಈ ರೀತಿ ಮನಸ್ಥಿತಿಯಲ್ಲಿ ಕೇವಲ ನನ್ನ ಸ್ವಾರ್ಥವನ್ನ ಯಾರು ನೋಡ್ತಾನೆ, ಅದು ಅಧರ್ಮವಾಗ್ತದೆ. ಅದಕ್ಕೆ ಕೆಲವೊಮ್ಮೆ ನೋಡಿ, ಬೇರೆಯವ್ರದ್ದು ಏನಾದ್ರೂ ಹಾಳಾಗ್ಲಿ, ನಂದು ಚೆನ್ನಾಗಿದ್ರೆ ಸಾಕು, ನಾನ್ ಚೆನ್ನಾಗಿದ್ರೆ ಸಾಕು, ನಮ್ಮವ್ರು ಚೆನ್ನಾಗಿದ್ರೆ ಸಾಕು, ಅಥವಾ ನನ್ನ ಕೆಲಸ ಮುಗಿದ್ರೆ ಸಾಕು ಅನ್ನುವ ಮನಸ್ಥಿತಿ ಏನಿದೆ, ಅದು ಅಧರ್ಮದ ಕಡೆಗೆ ನಮ್ಮನ್ನ ಕರ್ಕೊಂಡು ಹೋಗ್ತದೆ, ಅಥವಾ ಅದು ಅಧರ್ಮದ ನಡೆಯಾಗಿರ್ತದೆ ಅಂತ ಹೇಳಿ. ಉದಾಹರಣೆಗೆ, ಯಾವುದು ಧರ್ಮ, ಯಾವುದು ನಮಗೆ ಬೇಕಾದಾಗ ಆಚರಿಸುವುದು ಧರ್ಮ ಅಲ್ಲ, ಅಥವಾ ನಮಗೆ ಬೇಕಾದಾಗ ಒಂದು ರೀತಿ, ಬೇಡಾದಾಗ ಒಂದು ರೀತಿ, ಅದು ಧರ್ಮ ಆಗೋದು. ಹಾಗಾಗಿ ನಾವೆಲ್ಲರೂ ಧರ್ಮವನ್ನ ಆಚರಿಸಬೇಕು. ಧರ್ಮೋ ರಕ್ಷಿತಿ ರಕ್ಷಿತಃ. ಯಾರು ಧರ್ಮವನ್ನ ರಕ್ಷಣೆ ಮಾಡ್ತಾನೆ ಅಂತಂದ್ರೆ ಏನಿಲ್ಲ, ಯಾರು ಧರ್ಮ ಮಾರ್ಗದಲ್ಲಿ ನಡೀತಾನೆ ಅವನನ್ನ ಆ ಧರ್ಮವೇ ರಕ್ಷಣೆ ಮಾಡ್ತದೆ ಅನ್ನೋದು ಆ ನಿಮಿಷ. ಆ ಧರ್ಮ ಮಾರ್ಗದಲ್ಲಿ ಯಾರು ನಡೀತಾನೆ ಅವನನ್ನ ಧರ್ಮವೇ ರಕ್ಷಣೆ ಮಾಡ್ತದೆ. ಇದು ಹೇಗೆ ಅಂತಂದ್ರೆ, ಇಡೀ ಮಹಾಭಾರತದ ತಾತ್ಪರ್ಯ ಏನು ಅಂತಂದ್ರೆ, ಧರ್ಮೋ ರಕ್ಷಿತಿ ರಕ್ಷಿತಃ. ಯಾರು ಧರ್ಮವನ್ನು ಆಚರಿಸ್ತಾನೆ ಅವನನ್ನ ಆ ಧರ್ಮವೇ ರಕ್ಷಣೆ ಮಾಡ್ತದೆ. ಯಾರು ಧರ್ಮವನ್ನ ಬಿಟ್ಟು ಅಧರ್ಮದಲ್ಲಿ ನಡೀತಾನೆ ಅವನನ್ನ ಆ ಧರ್ಮವೇ ಒಂದು ದಿನ ನಾಶ ಮಾಡ್ತದೆ ಅವನನ್ನ. ಏನದು ಧರ್ಮ ಅಂದ್ರೆ ಅಂತಂದ್ರೆ, ಉದಾಹರಣೆ,
ಈಗ ನಮ್ಮ ಹತ್ರ ಬಲ ಇದೆ, ಆಯ್ತಾ? ಬಲ ಇದ್ದಾಗ ಆ, ನಾವು ಮಹಾಭಾರತದಲ್ಲಿ ಬರ್ತದೆ. ಏನು ಅಂತಂದ್ರೆ, ಕರ್ಣ ಕರ್ಣ ಮತ್ತೆ ಅರ್ಜುನ ನಡುವೆ ಯುದ್ಧ ನಡೀತಾ ಇರ್ತದೆ. ಯುದ್ಧ ನಡೆಯುವಾಗ ಆ ಅರ್ಜುನನಿಗೆ ಏನು ಆ, ಕೃಷ್ಣ ಆ ಹೇಳದೆ ಕೇಳದೆ, ಅಂದ್ರೆ ಯುದ್ಧ ರಂಗದಿಂದ ಓಡಿ ಹೋಗುವವನ ಹಾಗೆ ರಥವನ್ನ ಓಡಿಸಿಕೊಂಡು ಹೋಗ್ತಾನೆ. ಅಂದ್ರೆ ಆ ಯುದ್ಧ ರಂಗವನ್ನ ಬಿಟ್ಟು ಹೊರಗಡೆ ದೂರ ಕರ್ಕೊಂಡು ಹೋಗ್ತಾನೆ. ಅದನ್ನ ನೋಡುವವರಿಗೆ ಹೀಗೆ ಅದನ್ನ ಬೆನ್ನಟ್ಟಿ ಬರ್ತಾನೆ. ಅಂದ್ರೆ ಇಬ್ಬರಿಗೂ ಯುದ್ಧ ನಡೀತಾ ಇರ್ತದೆ, ಕರ್ಣನಿಗೆ ಮತ್ತೆ ಅರ್ಜುನನಿಗೆ. ಕೊನೆಯದಾಗಿ ಈಗಾಗಲೇ ಎಲ್ಲರೂ ಸತ್ತೋಗಿದ್ದಾರೆ, ಭೀಷ್ಮಾಚಾರ್ಯರು, ಆ, ಆಮೇಲೆ ದ್ರೋಣಾಚಾರ್ಯರು ಎಲ್ಲರೂ ಸತ್ತೋಗಿದ್ದಾರೆ. ಕೊನೆಗೆ ಅರ್ಜುನ ಮತ್ತೆ ಆ ಕೃಷ್ಣ ಏನು ಈ ಕರ್ಣನ ಜೊತೆ ಯುದ್ಧ ನಡೀತಾ ಇದೆ. ಯುದ್ಧ ನಡೆಯುವಾಗ್ಲೇನೆ ಕೇಳದೆ ಕೇಳದೆ ಕೃಷ್ಣ ಏನ್ ಮಾಡಿದ, ರಥವನ್ನ ಓಡಿಸಿಕೊಂಡು ಬೇರೆ ಕಡೆ, ಅಂದ್ರೆ ಆ ಯುದ್ಧ ರಂಗದಿಂದ ಹೊರಗಡೆ ಕರ್ಕೊಂಡು ಹೋಗ್ತಾನೆ. ಅವಾಗ ಅವನನ್ನ ಬೆನ್ನಟ್ಟಿ ಕರ್ಣನು ಕೂಡ ಓಡಿ ಬರ್ತಾನೆ, ಅಂದ್ರೆ ರಥದ ಮೂಲಕ. ಕಾನು ಓಡಿ ಬಂದಾಗ ಆ ಕೂಡಲೇ ಕೃಷ್ಣ ರಥವನ್ನ ನಿಲ್ಲಿಸಿ ತಿರುಗಿಸಿ ನಿಲ್ತಾನೆ, ಅಂದ್ರೆ ಈಗ ಯುದ್ಧ ಮಾಡೋಣ ಅಂತ ಹೇಳಿ. ಆದ್ರೆ ಅವಾಗ ಏನಾಗ್ತದೆ ಅಂತಂದ್ರೆ, ಆಗ ಆ ಹೀಗೆ ಹೋಗುವಾಗ ಒಂದು ಕೆಸರಿನಲ್ಲಿ ಇವನ ಚಕ್ರ ಸಿಕ್ಕಾಕೊಂಡು ಬಿಡ್ತದೆ. ಯಾರು ಕರ್ಣನ ರಥದ ಚಕ್ರ ಒಂದು ಆ, ಏನಂತೀವಿ, ಒಂದು ದೊಡ್ಡ ಇದರಲ್ಲಿ ಅದನ್ನು ಎತ್ತಲಿಕ್ಕೂ ಆಗಲ್ಲ, ಏಳ್ಲಿಕ್ಕೆ ಆಗದ ಹಾಗೆ ಒಂದು ಕಡೆ ಕ್ರಾಸ್ ಆಗ್ಬಿಡ್ತದೆ. ಯಾವಾಗ ಹಾಗಾಯ್ತು, ಕೂಡಲೇ ಕೃಷ್ಣ ತನ್ನ ರಥವನ್ನ ತಿರುಗಿಸಿ ನಿಲ್ಲಿಸಿ ತಾನು ಅರ್ಜುನನಿಗೆ ಹೇಳ್ತಾನೆ, ಯುದ್ಧ ಮಾಡು ಅಂತ ಹೇಳಿ. ಅದಕ್ಕೆ ಕರ್ಣ ಹೇಳ್ತಾನೆ, ಇಲ್ಲ, ನಾನು ಈಗ ನನ್ನ ರಥ ಆ ಏನೋ ಸರಿಯಾಗಿಲ್ಲ, ಅದಕ್ಕೆ ನಾನು ಚಕ್ರವನ್ನ ಎತ್ತಿ ಆ ರಥವನ್ನ ನಾನು ಸರಿ ಮಾಡ್ಕೊಳ್ತೇನೆ, ಆಮೇಲೆ ಯುದ್ಧ ಮಾಡೋದು. ಯಾಕೆಂದ್ರೆ ಇದೆಲ್ಲ ಯುದ್ಧ ಧರ್ಮ. ನಾವು ಒಬ್ಬ ವ್ಯಕ್ತಿ ಯುದ್ಧ ಮಾಡಬೇಕಾದ್ರೆ ಎರಡೂ ಕಡೆ ಕೂಡ ಬ್ಯಾಲೆನ್ಸ್ ಇರಬೇಕು. ಅಂದ್ರೆ ಒಬ್ಬ ನೆಲದ ಮೇಲೆ ಇದ್ದವನ ಜೊತೆ, ಒಬ್ಬ ರಥದ ಮೇಲೆ ಇದ್ದವನು ರಥದ ಮೇಲೆ ಇದ್ದವನ ಜೊತೆಗೇನೆ ಯುದ್ಧ ಮಾಡ್ಬೇಕು. ನೆಲದ ಮೇಲೆ ನಿಂತವನ ಜೊತೆ ಯುದ್ಧ ಮಾಡೋಂಗಿಲ್ಲ, ನಿಶಸ್ತ್ರನಾದವನ ಜೊತೆ ಯುದ್ಧ ಮಾಡೋಂಗಿಲ್ಲ. ಆಮೇಲೆ ಅವನು ಬೇರೆ ಏನೋ ರೆಸ್ಟ್ ಮಾಡೋ ಟೈಮಲ್ಲಿ ಹೋಗಿ ಅವನನ್ನ ಅಟ್ಯಾಕ್ ಮಾಡೋದು ಹಾಗೆಲ್ಲ ಇಲ್ಲ. ಅಂದ್ರೆ ಎರಡೂ ಕಡೆ ಪರ್ಮಿಷನ್ ಇರ್ಬೇಕು. ಯುದ್ಧ ಮಾಡ್ಲಿಕ್ಕೆ ನಾನು ಸಿದ್ಧ ಇದ್ದೇನೆ, ನೀನು ಸಿದ್ಧ ಇದ್ದೀಯಾ ಅಂತ ಹೇಳಿ ಪರ್ಮಿಷನ್ ಎರಡೂ ಕಡೆ ಇದ್ದಾಗ ಯುದ್ಧ ಮಾಡ್ಬೇಕು. ಅದು ಯುದ್ಧ ಧರ್ಮ. ಅವನು ಇಲ್ಲ ತಡಿ ಅಂತಂದ್ರೆ ಇವನು ತಡಿಬೇಕು, ಅದು ತಡಿಲಿಲ್ಲ ಅಂದ್ರೆ ಅದು ಅಧರ್ಮ ಆಗ್ತದೆ. ಹೀಗೆ ಕೃಷ್ಣ ಹೇಳ್ತಾ ಇದ್ದಾನೆ, ಹೀಗೆ ಯುದ್ಧ ಮಾಡು ಅಂತ ಹೇಳಿ ಅರ್ಜುನನಿಗೆ, ಬಾಣ ಬಿಡು. ಅರ್ಜುನ ಹೇಳಿದ, ಅಲ್ಲ ಅವನಿನ್ನು ಏನೋ ರಥದ ಚಕ್ರ ಎತ್ತುತ್ತಾ ಇದ್ದಾನೆ, ಅದರಲ್ಲೂ ಕೈಯಲ್ಲಿ ಶಸ್ತ್ರ ಯಾವುದೂ ಇಲ್ಲ, ರಥದ ಕೆಳಗೆ ನಿಂತಿದ್ದಾನೆ, ಅದು ಹೆಂಗೆ ನಾನು ಬಾಣ ಬಿಡ್ಲಿ, ಇದು ಅಧರ್ಮ ಆಗ್ತದೆ. ಇಲ್ಲ, ಕೃಷ್ಣ ಹೇಳ್ತಾನೆ, ನೋಡು, ನೀನು ಹೇಳೋದಲ್ಲ ಧರ್ಮ ಯಾವುದು ಅಧರ್ಮ ಯಾವುದು ಅಂತ, ನಾನು ಹೇಳ್ತಾ ಇದ್ದೇನೆ, ಬಿಡು, ಅದೇ ಧರ್ಮ. ಯಾಕೆಂದ್ರೆ ನಾನು ಏನ್ ಹೇಳ್ತೀನಿ ಅದೇ ಧರ್ಮ, ಬಿಡು ಬಾಣವನ್ನು. ಅದಕ್ಕೆ ಕರ್ಣ ಹೇಳ್ತಾನೆ, ಅಯ್ಯೋ ಇದೇನಿದು. ಆ ಆ ಕೃಷ್ಣನಿಗೆ ಉಪದೇಶ ಮಾಡ್ತಾನೆ ಕರ್ಣ. ಇದೇನು ಕರ್ಣ, ಇದೇನು ಕೃಷ್ಣ, ನಿನ್ನನ್ನ ಮೂರು ಲೋಕದ ಒಡೆಯ ಅಂತ ಹೇಳ್ತೀವಿ ನಾವೆಲ್ಲರೂ, ನಿನ್ನನ್ನ ದೇವರು ಅಂತ ಪೂಜೆ ಮಾಡುವಾಗ ನೀನೇ ಇಂಥ ಅಧರ್ಮಕ್ಕೆ ಆ ಏನಂತೀವಿ ಪ್ರೋತ್ಸಾಹ ಕೊಡೋದು ಎಷ್ಟರ ಮಟ್ಟಿಗೆ ಸರಿ? ಯಾಕೆಂದ್ರೆ ನಾನು ನನ್ನ ರಥದ ಚಕ್ರ ಸಿಕ್ಕಾಕೊಂಡಿದ್ದೆ, ನಾನು ನೆಲದ ಮೇಲೆ ನಿಂತ್ಕೊಂಡಿದ್ದೀನಿ, ಜೊತೆಗೆ ನನ್ನ ಹತ್ರ ಶಸ್ತ್ರವೂ ಇಲ್ಲ, ಜೊತೆಗೆ ಆ ಸಾರಥಿ ಆ ಶಲ್ಯ ಅವನು ಕೈ ಕೊಟ್ಟು ಹೋದ. ಈಗ ನಾನೇನು ಮಾಡ್ಲಿ? ನಾನು ಏಕಾಂಗಿ ಆಗಿದ್ದೇನೆ, ಇಂಥ ಟೈಮಲ್ಲಿ ನನ್ನನ್ನು ಬಾಣ ಬಿಡು ಅಂತ ಹೇಳ್ತಾ ಇದ್ದೀನಿ, ಇದು ಅಧರ್ಮ ಅಲ್ವಾ? ಇದು ಅಧರ್ಮ ಇದು ಅಂತ ಹೇಳಿ ಕರ್ಣ ಹೇಳಿದ ಕೃಷ್ಣನಿಗೆ. ಆಗ ಕೃಷ್ಣ ಹೇಳ್ತಾನೆ, ಏನಯ್ಯ, ನಿನಗೆ ಅಧರ್ಮ ಯಾವುದು ಧರ್ಮ ಯಾವುದು ಅಂತ ಹೀಗೆ ಗೊತ್ತಾಗ್ತಾ ಇದೆಯಾ, ಅಥವಾ ಈಗ ನೆನಪಿಗೆ ಬಂತ ನಿನಗೆ ಧರ್ಮ? ಯಾಕೆ ಇಷ್ಟು ದಿವಸ ಧರ್ಮ ನೆನಪಿಗೆ ಬರಲಿಲ್ವಾ? ಆ ದುರ್ಯೋಧನನ ಜೊತೆಗೆ ಸೇರ್ಕೊಂಡು, ಆ ಶಕುನಿಯ ಜೊತೆಗೆ ಸೇರ್ಕೊಂಡು ಮಾಡಬಾರದ ನ್ಯಾಯ ಮಾಡಿದ್ರು. ಅವತ್ತು ನಿನಗೆ ಅನಿಸ್ಲಿಲ್ವಾ, ನಾನು ಮಾಡ್ತಾ ಇರೋದು ಅಧರ್ಮ, ಇದನ್ನ ನಾನು ಮಾಡಬಾರದು ಅಂತ ಹೇಳಿ? ಆ ಆ ಪಾಂಡವರನ್ನ ಅರಗಿನ ಮನೆಯಲ್ಲಿ ಸುಟ್ಟು ಹಾಕ್ಲಿಕ್ಕೆ ಪ್ರಯತ್ನ ಮಾಡಿದ್ರಲ್ವ? ಅವ ಇವನಿಗೆ ಭೀಮಸೇನನಿಗೆ ವಿಷ ಹಾಕಿದ್ರಲ್ವ? ಅವಾಗೆಲ್ಲ ನೀನು ಯಾಕೆ ಹೇಳಲಿಲ್ಲ ಅದು ಅಧರ್ಮ ಅಂತ ಹೇಳಿ? ನಿನ್ನ ಗೆಳೆಯನಿಗೆ ಹೇಳ್ಬೋದಿತ್ತಲ್ಲ, ಯಾಕೆ ಹೇಳಲಿಲ್ಲ ನೀನು? ಆ ಕೊನೆಗೆ ಏನು ಬೇಡ, ದ್ರೌಪದಿಯ ವಸ್ತ್ರಾಪರಣ ಆಗುವಾಗ ಅಪಹಾಸ್ಯ ಮಾಡ್ತಾನೆ ಕರ್ಣ. ನಿನಗೆ 5 ಜನ, ನಿನಗೇನು ಹೊಸದೇನಲ್ಲ, ನಾಲ್ಕೈದು ಜನ ಗಂಡಂದಿರಿರೋದು, ಇದು ಆರನೇವನು, ಆ ಆರನೇವನೇನು ಹೆಚ್ಚಾಗಲ್ಲ, ಅವನ ಅಂತಃಪುರಕ್ಕೆ ಹೋಗು ಅಂತ ಹೇಳಿ ಕರ್ಣ ಅಪಹಾಸ್ಯ ಮಾಡ್ತಾನೆ ದ್ರೌಪದಿಗೆ ವಸ್ತ್ರಾಪರಣ ಮಾಡುವಾಗ. ಹಾಗೆ ಅವಾಗ ಅದು ಹಾಗೆ ಒಬ್ಬ ಆ ಏನೋ ಒಬ್ಬ ಹೆಣ್ಣು ಮಗಳಿಗೆ ಹಾಗೆ
ಹೇಳಬಾರ್ದು ಅನ್ನುವ, ಅದು ಹೇಳುವುದು ತಪ್ಪಾಗ್ತದೆ, ಅಧರ್ಮ ಅಂತ ನಿನಗೆ ಅವತ್ತು ಅನಿಸ್ಲಿಲ್ಲ. ಕೊನೆಗೆ ಕೊನೆಗೆ ಏನೂ ಬೇಡ, ಅಭಿಮನ್ಯುವನ್ನ ಮೋಸದಿಂದ ನೀನೇ ಅಲ್ವಾ ಹಿಂದಿನಿಂದ ಬಾಣ ಬಿಟ್ಟಿದ್ದು. ಅಭಿಮನ್ಯುವನ ಏನು ಬಿಲ್ಲನ್ನ ಮುರಿದು ಹಾಕಿದ್ದು ಹಿಂದಿನಿಂದ ಬಂದು, ಅದು ಒಬ್ಬ ವ್ಯಕ್ತಿಯ ಜೊತೆಗೆ ಒಬ್ಬ ಮಾತ್ರ ಯುದ್ಧ ಮಾಡ್ಬೇಕು. ಎಲ್ಲರೂ ಬಂದು ಸುತ್ತರುವುದು ಯುದ್ಧ ಮಾಡೋದಿಲ್ಲ. ಹಾಗಿರುವಾಗ ಈಗ ನಿನಗೆ ನಿನಗೆ ಸಂಕಷ್ಟ ಬಂದಿದೆ. ನೀನು ಈಗ ಧರ್ಮ ಅಧರ್ಮದ ಬಗ್ಗೆ ಮಾತಾಡ್ತಾ ಇದ್ದೀಯ. ಹ ನೀನು ಒಂದು ವೇಳೆ ಇಲ್ಲಿಯವರೆಗೆ ಆ ಧರ್ಮವನ್ನು ರಕ್ಷಣೆ ಮಾಡಿದ್ದೆ ಅಂತ ಆದ್ರೆ, ಈ ನಿನ್ನ ಅಂತ್ಯಕಾಲದಲ್ಲಿ ಆ ಧರ್ಮವೇ ನಿನ್ನ ರಕ್ಷಣೆ ಮಾಡ್ತಾ ಇತ್ತು. ಆಯ್ತಾ? ಯಾಕೆಂದ್ರೆ ಅವನಂತ ಧರ್ಮಾತ್ಮ ಅಂತ ಹೇಳಿ ನೀನು ಎಲ್ಲಾ ರೀತಿ ಸಿದ್ಧನಿರುವಾಗಲೇ ನಿನಗೆ ಬಾಣ ಬಿಡ್ತಾ ಇದ್ರು. ನೀನು ಇಲ್ಲಿಯವರೆಗೆ ಆ ಧರ್ಮವನ್ನು ಆಚರಣೆ ಮಾಡಿದ್ದರಿಂದ ಆ ಧರ್ಮವೂ ಕೂಡ ನಿನ್ನನ್ನು ರಕ್ಷಣೆ ಮಾಡ್ತಾ ಇಲ್ಲ. ಹಾಗಾಗಿ ನಿನಗೆ ಆ ಧರ್ಮದಿಂದಲೇ ಕೊಲ್ಲಬೇಕು ನಿನ್ನ ಅಂತ ಹೇಳಿ ಆ ಕೃಷ್ಣ ಬಿಡು ಬಾಣವನ್ನ ಅಂತ ಹೇಳಿ ಅರ್ಜುನನಿಗೆ ಹೇಳಿ ಆ ಕೊನೆಗೆ ಕರ್ಣನಿಗೆ ಬಾಣ ಹೊಡಿಸ್ತಾನೆ. ಹಾಗೆ ಧರ್ಮೋ ರಕ್ಷಿತಿ ರಕ್ಷಿತ ಅಂದ್ರೆ ಅದೇ ನಾವು ಮಾಡಿದ ಧರ್ಮ ಆಚರಣೆ ಏನಿದೆ, ನಮ್ಮ ಬದುಕಿನ ಏನಂತೇವೆ ಸತ್ಯ, ಅದು ನಮ್ಮನ್ನ ಅಂತ್ಯಕಾಲದಲ್ಲಿ ಅಥವಾ ಕಷ್ಟ ಕಾಲದಲ್ಲಿ ಅಥವಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಅದೇ ನಮ್ಮನ್ನ ರಕ್ಷಣೆ ಮಾಡ್ತದೆ. ಆಯ್ತಾ? ನಮ್ಮ ಹಾಗೆ ಪ್ರತಿಯೊಬ್ಬರು ಕೂಡ ನಾವು ಧರ್ಮ ಧರ್ಮದಿಂದ ಇರಬೇಕು ಅಂತ ಹೇಳಿ. ಆಮೇಲೆ ಆ ನಿಮಿಷ. ಹಾಗೆ ಧರ್ಮದಿಂದ ನಾವು ಇರ್ಬೇಕಾಗ್ತದೆ ಅಂತ ಹೇಳಿ ಯಾರು ಆ ಈ ಅಂದ್ರೆ ಧರ್ಮೋ ರಕ್ಷಿತಿ ರಕ್ಷಿತ ಅಂತ ಹೇಳಿ. ಆಮೇಲೆ ತ್ರಯಾಧರ್ಮ. ತ್ರಯಾಧರ್ಮ ಅಂದ್ರೆ ಮೂರು ರೀತಿಯ ಧರ್ಮಗಳು ಬರ್ತವೆ. ಅಂದ್ರೆ ಆ ಧರ್ಮಗಳಲ್ಲಿ ನಾವು ಅಷ್ಟು ಮೊದಲನೇದಾಗಿ ಧರ್ಮ ಧರ್ಮ ಅಂತಂದ್ರೆ ಏನು ಅಂತಂದ್ರೆ ನಮ್ಮ ಪಾಲಿನ ಕರ್ತವ್ಯ, ನಾವು ನಿಭಾಯಿಸಬೇಕಾದಂತಹ ಕರ್ತವ್ಯ, ಅದು ಧರ್ಮ. ಧರ್ಮ ಅಂದ್ರೆ ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಮುಸ್ಲಿಂ ಧರ್ಮ ಇದು ಅಲ್ಲ, ಅದೆಲ್ಲ ಮತಗಳು. ಆಯ್ತಾ? ಆಧ್ಯಾತ್ಮಿಕವಾಗಿ ಇರುವಂತಹ ಮತಗಳು. ಆಯ್ತಾ? ಅದರಲ್ಲಿ ಧರ್ಮ ಅವ್ರಿಗೆ ಬೇರೆ ಧರ್ಮ ನಮಗ್ ಬೇರೆ ಧರ್ಮ ಅಂತಿಲ್ಲ. ಎಲ್ಲಾ ಮನುಕುಲಕ್ಕಿರುವುದು ಎಲ್ಲಾ ಮನುಕುಲಕ್ಕಿರುವುದು ಒಂದೇ ಧರ್ಮ. ಆಯ್ತಾ? ಎಲ್ಲರನ್ನು ಅಹಿಂಸೆಯನ್ನು ಪರಿಪಾಲನೆ ಮಾಡಬೇಕು. ಇದು ಯಾವುದೋ ಒಂದು ಧರ್ಮಕ್ಕೆ ಸೀಮಿತವಾದದ್ದ ಇಲ್ಲ. ಎಲ್ಲರೂ ಪ್ರತಿಯೊಬ್ಬ ಜೀವನ ಕೂಡ ಅನುಸರಿಸಲೇಬೇಕಾದಂತಹ ಧರ್ಮ. ಪ್ರತಿಯೊಬ್ಬರನ್ನು ಗೌರವಿಸಬೇಕು, ಹೆಣ್ಮಕ್ಕಳನ್ನು ಗೌರವಿಸಬೇಕು, ಯಾರನ್ನು ಅವಮಾನ ಮಾಡಬಾರದು, ಯಾರನ್ನು ಏನು ನೋವು ಉಂಟು ಮಾಡಬಾರದು. ಇದೆಲ್ಲ ಪ್ರತಿಯೊಬ್ಬರ ಧರ್ಮ ಇದೆ. ತಂದೆಯಾಗಿ ತನ್ನ ಇಡೀ ಮನೆಯನ್ನ ಪೋಷಣೆ ಲಾಲನೆ ಪಾಲನೆ ಪೋಷಣೆ ಮಾಡಬೇಕು. ಅವನ ಕರ್ತವ್ಯ ಅದು. ಅದು ಹಿಂದೂಗಳಿಗೊಂದು, ಮುಸ್ಲಿಮರಿಗೊಂದು, ಕ್ರೈಸ್ತರಿಗೊಂದು ಅಂತಿಲ್ಲ. ಅದು ನಮ್ಮ ದೇಶದವರಿಗೊಂದು, ಬೇರೆ ದೇಶದವರಿಗೊಂದು ಅಂತಿಲ್ಲ. ಪ್ರತಿಯೊಂದು ಮನುಕುಲಕ್ಕೂ ಇರುವುದು ಒಂದೇ ಧರ್ಮ. ಅಂದ್ರೆ ಅವರವರ ಕರ್ತವ್ಯ. ಒಬ್ಬ ತಂದೆಯಾಗಿ ಅವನ ಪಾಲಿನ ಕರ್ತವ್ಯವನ್ನು ನಿಭಾಯಿಸಬೇಕು. ಒಬ್ಬ ತಾಯಿಯಾಗಿ ತನ್ನ ಪಾಲಿನ ಕರ್ತವ್ಯವನ್ನು ನಿಭಾಯಿಸಬೇಕು. ಮಕ್ಕಳಾಗಿ ಅವರ ಪಾಲಿನ ಕರ್ತವ್ಯವನ್ನ, ಒಬ್ಬ ಗಂಡನಾಗಿ ತನ್ನ ಹೆಂಡತಿಯ ಏನು ಲಾಲನೆ ಪಾಲನೆ ಪೋಷಣೆ ಅದನ್ನು ಮಾಡಬೇಕು. ಒಬ್ಬ ಹೆಂಡತಿಯಾಗಿ ತನ್ನ ಗಂಡನ ಲಾಲನೆ ಪಾಲನೆ ಅವಳ ಧರ್ಮವನ್ನ ಪರಿಪಾಲನೆ ಮಾಡಬೇಕು. ಒಬ್ಬ ರಾಜನಾಗಿ, ಒಬ್ಬ ಅಧಿಕಾರಿಯಾಗಿ, ಆಯ್ತು, ಒಬ್ಬ ಪ್ರತಿಯೊಬ್ಬರು ಕೂಡ ಅವರವರ ಸ್ಥಾನಮಾನದಲ್ಲಿ ಯಾವ ಕರ್ತವ್ಯ ಧರ್ಮ ಅಂತ ಇರ್ತದೆ ಅದನ್ನ ಶ್ರದ್ಧೆಯಿಂದ, ಅದೇ ನಾವು ಹೇಳಿದ ಕಾಯಕಬೇಕು, ಅದೇ ಕಾಯಕವೇ ಕೈಲಾಸ, ಅದೇ ಕರ್ಮಯೋಗ. ಆಯ್ತಾ? ಅದನ್ನ ಶ್ರದ್ಧೆಯಿಂದ ಮಾಡಬೇಕು, ಅದೇ ಧರ್ಮ. ಆಯ್ತಾ? ಈಗ ಒಂದು ಒಳ್ಳೆ ಯಾವುದೋ ಒಂದು ಸ್ಥಾನಮಾನದಲ್ಲಿ ಇರ್ತಾನೆ, ಯಾರೋ ಒಬ್ಬ ಸರ್ಕಾರಿ ನೌಕರನೋ ಯಾವುದೋ ಒಂದು ಅತ್ಯುನ್ನತ ಸ್ಥಾನದಲ್ಲಿ ಇರ್ತಾನೆ. ಅವನೇನ್ ಕೆಲಸ? ಅವನು ಅತ್ಯಂತ ಶ್ರದ್ಧೆಯಿಂದ ಪ್ರಾಮಾಣಿಕನಾಗಿ ಸೇವೆ ಸಲ್ಲಿಸ್ಬೇಕು. ಅದು ಅವನ ಪಾಲಿನ ಧರ್ಮ. ಆಯ್ತಾ? ಅದು ಬಿಟ್ಟು ಅವನ ಮನಸ್ಸೋ ಇಚ್ಛೆ ಬದುಕಿದ ಅಂತಂದ್ರೆ ಅದು ಅವನು ಏನಂತೀವಿ ಅಧರ್ಮವನ್ನು ಆಚರಿಸ್ತಾ ಇದ್ದಾನೆ ಅಂತ. ಹಾಗೆ ಧರ್ಮ ಅನ್ನುವುದು ಆ ನಾವು ಈ ರೀತಿ ಅಂದ್ರೆ ಅದಕ್ಕೆ ಹೆಸರಿಟ್ಟುಕೊಂಡಿದೀವಲ್ಲ, ಹಿಂದೂ ಧರ್ಮ, ಕ್ರೈಸ್ತ ಧರ್ಮ, ಹಾಗಲ್ಲ. ಧರ್ಮ ಅನ್ನುವುದು ಅವರವರ ಪ್ರತಿಯೊಬ್ಬರ ಕರ್ತವ್ಯ, ಜವಾಬ್ದಾರಿ, ಅದು ಧರ್ಮ ಆಗ್ತದೆ. ಹಾಗಾಗಿ ಅಂತಹ ಧರ್ಮಗಳಲ್ಲಿ ಕೆಲವೊಂದು ನಮ್ಮ ಶರೀರ ಧರ್ಮ ಅಂದ್ರೆ ತ್ರಯಾಧರ್ಮ ಅಂದ್ರೆ ಮೂರು ರೀತಿಯ ಧರ್ಮಗಳು. ಅದರಲ್ಲಿ ಶರೀರ ಧರ್ಮ, ನಮ್ಮ ಶರೀರದ ಮೂಲಕ, ಮತ್ತೆ ನಮ್ಮ ಆತ್ಮದ ಉದ್ಧಾರಕ್ಕಾಗಿ ಮಾಡುವಂತಹ ಧರ್ಮಗಳು. ನಮ್ಮ ಶರೀರದ ಅಂದ್ರೆ ಆ ದೇಹ ರಕ್ಷಣೆಗಾಗಿ, ಮತ್ತೆ ಊಟ ತಿಂಡಿ, ಬದುಕೋದು, ಆಮೇಲೆ ಕೆಲಸ ಮಾಡೋದು, ಇದಕ್ಕೆ ಬೇಕಾದಂತಹ ಕೆಲಸ. ಆತ್ಮದ ಉದ್ಧಾರಕ್ಕಾಗಿ ಧ್ಯಾನ, ಕೆಲವು ಆಧ್ಯಾತ್ಮಿಕ ಸಾಧನೆಗಳು. ಈ ನಮ್ಮ ಸುತ್ತಲೂ ಇರುವ ಪ್ರಾಣಿ ಪಕ್ಷಿಗಳನ್ನ ಅವುಗಳಿಗೆ ಸಂರಕ್ಷಣೆ ನೀಡೋದು, ಅವುಗಳಿಗೆ ಆಸರೆಯಾಗುವುದು, ಅದು ಕೂಡ ನಮ್ಮ ಧರ್ಮ. ಹೀಗೆ ಮೂರು ರೀತಿಯ ಧರ್ಮ. ಒಂದು ನಮ್ಮ ಶರೀರ, ಮತ್ತೆ ನಮ್ಮ ಸುತ್ತಮುತ್ತಲಿನವರ ಅಂದ್ರೆ ಶರೀರಕ್ಕೆ ದೇಹ 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 ಸ್ಥಿತಿಯಲ್ಲಿರುವಾಗ ಅಂದ್ರೆ
ನಮ್ಮ ಕುಟುಂಬದವರು, ನಮ್ಮವರು ಅಂತ ಏನಿರ್ತದೆ ಅವರಿಗೆ ಮತ್ತೆ ನಮಗೆ ಇರುವಂತಹ ಧರ್ಮ. ಎರಡನೇದು ನನ್ನ ಆತ್ಮದ ಉದ್ಧಾರಕ್ಕಾಗಿ ಅಂತ ಹೇಳಿ ನಾನು ಆಚರಿಸುವ ಧರ್ಮ. ಮೂರನೇದು ನನಗೆ ಸಂಬಂಧ ಇಲ್ಲ ಆದರೆ ಇಡೀ ನನ್ನ ಸುತ್ತಲೇ ಇರುವಂತಹ ಪ್ರಕೃತಿ, ಆ ಜೀವರಾಶಿಗಳು, ಅವುಗಳಿಗೆ ಸಂಬಂಧಪಟ್ಟಂತಹ ಧರ್ಮ. ಹೀಗೆ ಮೂರು ರೀತಿಯ ಧರ್ಮ ಪ್ರತಿಯೊಬ್ಬರಲ್ಲೂ ಇರಬೇಕಾಗುವುದು. ಅದನ್ನು ಪ್ರತಿಯೊಬ್ಬರೂ ಆಚರಿಸಬೇಕು. ಹಾಗಾಗಿ ತನಗೆ ಬೇಡದ ಧರ್ಮದನ್ನ ಕೆಲಸಕ್ಕೆ ಯಾವತ್ತೂ ಕೈ ಹಾಕ್ಲಿಕ್ಕೆ ಹೋಗ್ಬಾರ್ದು. ದೇಹಕ್ಕೆ ಬೇಡದ ಧರ್ಮವನ್ನ ಯಾವತ್ತೂ ಮಾಡ್ಲಿಕ್ಕೆ ಹೋಗ್ಬಾರ್ದು. ಆಮೇಲೆ ಕುಟುಂಬಕ್ಕೆ ಬೇಡದ ಧರ್ಮವನ್ನ ಯಾವತ್ತೂ ಮಾಡ್ಲಿಕ್ಕೆ ಹೋಗಬಾರದು. ಹಾಗೆ ಚತುರ್ವರ್ಣ, ಚತುರ್ವರ್ಣಗಳು ಅಂತಂದ್ರೆ ಒಟ್ಟು ನಾವು ವರ್ಣ ಅಂದ್ರೆ ಏನು? ವರ್ಣ ಅಂತಂದ್ರೆ ಬಣ್ಣ ಅಂತ. ಬಣ್ಣ ನಾವು ಹೇಳ್ತೀವಿ, ಬಣ್ಣ ಅಂತಂದ್ರೆ ಏನು? ಕರಿ ಬಣ್ಣ, ಬಿಳಿ ಬಣ್ಣ ಅಂತಲ್ಲ. ನಾವು ಹೇಳ್ತೀವಲ್ಲ, ನಮಗೆ ಓ ಇಷ್ಟು ದಿನ ಅವನು ಹಿಂಗಿದ್ದ, ಈಗ ಅವನ ಬಣ್ಣ ಗೊತ್ತಾಯ್ತು ಅಂತ ಹೇಳ್ತೀವಿ. ಬಣ್ಣ ಅಂದ್ರೆ ಅವನ ಗುಣ ಸ್ವಭಾವ ಅಂತ. ಅದು ವರ್ಣ. ವರ್ಣ ಅಂದ್ರೆ ಆ ಹಾಗೆ ಅಂತಹ ಗುಣ ಸ್ವಭಾವಗಳು ಏನೇನು, ಒಟ್ಟು ನಾಲ್ಕು ಚಾತುರ್ವರ್ಣಗಳು ಅಂದ್ರೆ ನಾಲ್ಕು ರೀತಿಯ ಸ್ವಭಾವಗಳು ಅಥವಾ ಗುಣಗಳು ಇರುವಂತಹ ಅಂಶಗಳು ಬಹಳಷ್ಟು ಬರ್ತವೆ. ಒಂದನೇದು ಪುರುಷಾರ್ಥಗಳು. ಅಸಲಿ ಪುರುಷಾರ್ಥಗಳು ನಾಲ್ಕು ಪುರುಷಾರ್ಥಗಳಿದ್ದಾವೆ. ಒಂದು ಕಾಮ, ಅರ್ಥ, ಧರ್ಮ, ಮೋಕ್ಷ. ಕಾಮ, ಕಾಮ ಅಂತಂದ್ರೆ ಆಸೆ. ಒಳ್ಳೆ ಆ ಆಸೆಗಳನ್ನ ಇರದೆ ಎಲ್ಲಾ ಮನುಷ್ಯನಲ್ಲಿ ಇರೋದು ಇದು ನಾಲ್ಕೇ ಪುರುಷಾರ್ಥಗಳು. ಮತ್ತೆ ಐದನೇದು ಅಂತ ಯಾವುದು ಯಾರಿಗೂ ಇಲ್ಲ. ಒಂದು ಕಾಮ ಅಂದ್ರೆ ಆಸೆ ಬರ್ತದೆ, ಆಸೆ ಇರ್ತದೆ. ಒಂದು ನನಗೆ ಅದು ಬೇಕು, ಇದು ಬೇಕು, ಮನೆ ಮಾಡಬೇಕು, ನಾ ಆಸ್ತಿ ಮಾಡಬೇಕು, ಸಂಪಾದನೆ ಮಾಡಬೇಕು, ಕೆಲಸ ಮಾಡಬೇಕು, ಓದಬೇಕು, ಈ ತರ ಏನೇನೋ ಆಸೆಗಳಿರ್ತವೆ. ಆಯ್ತು. ಎರಡನೇದು ಅರ್ಥ. ಅಂದ್ರೆ ಆಸೆ ಎಲ್ಲ ದುಡ್ಡು ಮಾಡಬೇಕು. ದುಡ್ಡು ಮಾಡ್ಲಿಕ್ಕೆ ಬೇಕು ಬೇರೆ ಬೇರೆ ರೀತಿಯ ಮಾರ್ಗ. ಓದೋದು ದುಡ್ಡು ಮಾಡ್ಲಿಕ್ಕಾಗಿ, ಕೆಲಸ ತಗೊಳ್ಳೋದು ದುಡ್ಡು ಮಾಡ್ಲಿಕ್ಕಾಗಿ, ಆಸ್ತಿ ಮಾಡೋದು ದುಡ್ಡು ಮಾಡ್ಲಿಕ್ಕೆ. ಎಲ್ಲದರ ಮೂಲ ಯಾವುದು? ಅರ್ಥ. ಆ ಮೂರನೇದು ಧರ್ಮ. ಧರ್ಮಾಚರಣೆ ಮಾಡ್ಬೇಕಪ್ಪ. ಹೆಂಗೆಂಗೋ ಬದುಕಬಾರ್ದು, ನಮ್ಮ ಬದುಕಿಗೆ ಒಂದು ಅರ್ಥ ಇರಬೇಕು ಅಂತ ಹೇಳಿ ಆ ಧರ್ಮವನ್ನ, ತನ್ನ ಪಾಲಿನ ಕರ್ತವ್ಯ ಧರ್ಮವನ್ನ ಆಚರಣೆ ಮಾಡ. ಇಂದು ಮೋಕ್ಷ ಅಂದ್ರೆ ಪ್ರತಿಯೊಬ್ಬ ಜೀವನಿಗೂ ಕೊನೆಗೆ ತಾನು ಸದ್ಗತಿ ಆಗ್ಬೇಕು, ಮೋಕ್ಷ ಆಗ್ಬೇಕು ಅನ್ನುವ ಒಂದು ಆಸೆ ಇರ್ತದೆ. ಹೀಗೆ ಒಟ್ಟು ಪುರುಷಾರ್ಥಗಳು ನಾಲ್ಕು ಪುರುಷಾರ್ಥಗಳು. ಉಪಾಧಿ. ಉಪಾಧಿ ಅಂದ್ರೆ ನಮ್ಮ ದೇಹದಲ್ಲಿರುವಂಥದ್ದು ಶರೀರ, ಈ ಹೊರಗಡೆಯಿಂದ ಕಾಣ್ತಾ ಇರುವಂತಹ ಶರೀರ, ಮತ್ತೆ ಮನಸ್ಸು, ಬುದ್ಧಿ, ಆತ್ಮ. ಶರೀರ, ಮನಸ್ಸು, ಬುದ್ಧಿ ಮತ್ತೆ ಆತ್ಮ. ಇದು ನಮ್ಮ ದೇಹದಲ್ಲಿರುವಂತಹ ನಾಲ್ಕು ಅಂಶಗಳು. ಜೊತೆಗೆ ವರ್ಣ. ವರ್ಣ ಅಂತಂದ್ರೆ ಅದೇ ಬಣ್ಣ. ಅಂದ್ರೆ ಆ ವ್ಯಕ್ತಿಯಲ್ಲಿ ಇರುವಂತಹ ವ್ಯಕ್ತಿಗತವಾದಂತಹ ಸ್ವಭಾವಗಳು. ಅದೇ ಶೂದ್ರ, ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ. ಒಂದು ವೇಳೆ ಅವನಲ್ಲಿ ಆಧ್ಯಾತ್ಮಿಕ ಚಿಂತನೆ ಜಾಸ್ತಿ ಇದೆ ಅಂತ ಆದರೆ, ಅವನು ಆಧ್ಯಾತ್ಮಿಕವಾಗಿ ಬಹಳ ಉತ್ಸುಕನಾಗಿದ್ದಾನೆ, ತನ್ನನ್ನು ತಾನು ತೊಡಗಿಸಿಕೊಂಡಿದ್ದಾನೆ ಅಂತಂದ್ರೆ ಅವನು ಬ್ರಾಹ್ಮಣ ಅಂತ. ಇನ್ನು ಕ್ಷತ್ರಿಯ, ಅವನಲ್ಲಿ ಧರ್ಮದ ಬಗ್ಗೆ ನಿಷ್ಠೆ ಇರ್ತದೆ, ಆದ್ರೆ ಅವನು ಸಮಾಜದಲ್ಲಿ ನಡೆಯುವಂತಹ ಅನ್ಯಾಯ, ಅಧರ್ಮ, ಅಕ್ರಮ ಇದರ ವಿರುದ್ಧ ಸೆಟೆದು ನಿಲ್ಲುವಂತಹ ಒಂದು ಮನಸ್ಥಿತಿ ಇರ್ತದೆ, ಅವನನ್ನ ಕ್ಷತ್ರಿಯ. ಇನ್ನು ವೈಶ್ಯ, ಇವನು ವ್ಯಾಪಾರ ಮನಸ್ಥಿತಿ ಇರ್ತದೆ. ಅವನು ವ್ಯಾಪಾರ ಮಾಡೋದು, ಆಮೇಲೆ ದುಡ್ಡು ಮಾಡೋದು, ಸಂಪಾದನೆ ಮಾಡೋದು, ಈ ತರದ ಮನಸ್ಥಿತಿ. ಅವನು ವೈಶ್ಯ. ಶೂದ್ರ, ಅವನಿಗೆ ಸೇವೆ ಮಾಡುವುದರಲ್ಲಿ ಬಹಳ ಆಸಕ್ತಿ. ಸೇವೆ ಮಾಡೋದು ಅಂದ್ರೆ ಅವತ್ತಿನ ಅವನದು, ಅವನಿಗೆ ಬೇರೆ ಏನೋ ಆಸೆ ಇರೋಲ್ಲ. ಅವನದೇನೋ ಹೊಟ್ಟೆ ಬಟ್ಟೆ ಅವನಿಗೆ ಏನು ಬೇಕೋ ಅದನ್ನು ಮಾಡ್ಕೊಂಡ ಅಂದ್ರೆ ಮುಗೀತು. ಅದಕ್ಕಿಂತ ಹೆಚ್ಚಿನದಾಗಿ ಅವನಿಗೆ ಏನು ಬೇಡ. ಆಯ್ತಾ? ನೋಡಿ. ಆ ಹಾಗೆ ಆ ಅವನಿಗೆ ಅದರಲ್ಲೇ ಆಸಕ್ತಿ. ಉದಾಹರಣೆಗೆ ನೀನು ಅವನು ಕರೀರಿ, ಯಾವ್ದು ಉದಾಹರಣೆಗೆ ದೇವಸ್ಥಾನಗಳಲ್ಲಿ ಇರ್ತಾರೆ, ಅಲ್ಲೆಲ್ಲ ಈ ಕಸ ಹೊಡೆಯೋರು ಇರ್ತಾರೆ. ಒಳಗಡೆ ಆ ಅಂದ್ರೆ ಈಗ ಪೂಜೆ ಪುನಸ್ಕಾರ, ಮಂತ್ರ, ಜಪ ತಪ ಮಾಡುವವರು ಇರ್ತಾರೆ. ದೊಡ್ಡ ದೊಡ್ಡ ದೇವಸ್ಥಾನ ಅಂತ ತಿಳ್ಕೊಂಡು, ಆ ಏನೋ ಒಂದು ದೊಡ್ಡ ಆ ಏನು ಪ್ರವಚನ ನಡೀತಾ ಇದೆ. ಅವನನ್ನು ಕರೆದು ಕೂತ್ಕೊಂಡು, ನೋಡಪ್ಪ, 1 ಗಂಟೆ ಕೂತ್ಕೊಂಡು ನೀನು ಕೇಳು. ಆಯ್ತಾ? ಕೇಳಿ ನಿನಗೇನು ಅರ್ಥ ಆಯ್ತು ಅದನ್ನ ಮತ್ತೆ ನೀನು ಹೇಳು ಅಂತ ಹೇಳಿದ್ರೆ, ಅವನು ಒಂದು 10 ನಿಮಿಷ ಕೂತ್ಕೊಂತಾನೆ, 15 ನಿಮಿಷ ಕೂತ್ಕೊಂತಾನೆ. ಆಮೇಲೆ, ಸ್ವಾಮಿ ನಮ್ಗೆ ಇವೆಲ್ಲ ಆಗಿ ಬರಲ್ಲ, ಏನಾರ ಏನಾರ ಕೆಲಸ ಇದ್ರಿ ಹೇಳ್ರಿ, ಆ ಕೆಲಸ ಮಾಡಿ ಹೋಗ್ತೀವಿ ನಾವು ಅಂದ್ರೆ ಅವನಿಗೆ ಆಸಕ್ತಿ ಇಲ್ಲ. ಅದು ಅವನ ಮನಸ್ಥಿತಿ, ಅವನ ಮನೋಧರ್ಮ ಹಾಗಿಲ್ಲ, ಅವನ ಗುಣಲಕ್ಷಣಗಳು ಹಾಗಿಲ್ಲ. ಆಯ್ತಾ? ಅಂದ್ರೆ ಹಾಗೆ ಎಲ್ಲರಿಗೂ ಎಲ್ಲವೂ ಅಲ್ಲ. ಹಾಗಾಗಿ ಅವನವನ ಸ್ವಭಾವವೇ ಹಾಗಿರ್ತದೆ. ಅವ್ನು ನೋಡತಕ್ಕ ನೋಡ್ತಾನೆ, ಈ ನಾವು ಹೇಳ್ತಾರಪ್ಪ ಇವೆಲ್ಲ ನಮ್ಗೆ ಆಗಲ್ಲ, ಹೋಗಲ್ಲ ಅಂತ ಹೇಳಿ ಅವನು ಎದ್ದು ಹೋಗ್ಬಿಡ್ತಾನೆ. ಹಂಗೆ ಅವನು ಅದೇ ದೇವಸ್ಥಾನದಲ್ಲಿ ಇದ್ರೂ ಕೂಡ, ಅದೇ ದೇವಸ್ಥಾನದಲ್ಲಿ ಎಲ್ಲವನ್ನು ನೋಡ್ತಾ ಇದ್ರು ಕೂಡ ಅವನ ಮನಸ್ಥಿತಿ ಎಲ್ಲರ ಅಂದ್ರೆ ಉನ್ನತ ಸ್ಥಿತಿಯಲ್ಲಿ ಇರೋಲ್ಲ, ಅಥವಾ ಅವನಿಗೆ ಅಷ್ಟರಲ್ಲಿ ಸೀಮಿತ ಇರ್ತದೆ. ಹಾಗಾಗಿ ಅವರವರ ಗುಣ ಸ್ವಭಾವಕ್ಕೆ ಅನುಗುಣವಾಗಿ ಅವರನ್ನ ಶುದ್ಧ, ವೈಶ್ಯ, ಕ್ಷತ್ರಿಯ, ಬ್ರಾಹ್ಮಣ ಅಂತ ಹೇಳಿ ಕರೀತಾರೆ ಅನ್ನೋದಕ್ಕಿಂತ ದೇವತೆಗಳು ಅವನನ್ನ ಹಾಗೆ ಗುರುತಿಸ್ತಾರೆ. ಇದು ಭಗವದ್ಗೀತೆಯಲ್ಲಿ ಬರ್ತದೆ. ನೋಡಯ್ಯ, ದೇವತೆಗಳು ನೀನು ಆ ಜಾತಿಯವನು, ಈ ಜಾತಿಯವನು ಅಂತ ನೋಡಲ್ಲ. ಮೊದಲು ನಿನ್ನ ಸ್ವಭಾವದ ಮೇಲೆ ನೀನು ಯಾರು ಅಂತ ಗುರುತಿಸ್ತಾರೆ. ನೀನು ಬ್ರಾಹ್ಮಣನೋ, ಕ್ಷತ್ರಿಯನೋ, ವೈಶ್ಯನೋ, ಶೂದ್ರನೋ ಅಂತ.
ನಿನ್ನಲ್ಲಿ ಯಾವ ರೀತಿಯ ಸ್ವಭಾವ ಇದೆ, ನೀನು ಯಾವುದಕ್ಕೆ ಹೋಲ್ತೀಯ ಅಂತ ಹೇಳಿ. ಹಾಗೆ ಇನ್ನು ಗುಣಗಳು, ಪ್ರತಿಯೊಬ್ಬನಲ್ಲೂ ಕೂಡ 4 ರೀತಿಯ ಗುಣ ಇರ್ತದೆ. ಒಂದು ತಮೋಗುಣ, ರಜೋಗುಣ, ಸತ್ವಗುಣ, ನಿರ್ಗುಣ ಅಂತ ಹೇಳಿ. ಅಂದ್ರೆ ತಮೋಗುಣ ಅಂತಂದ್ರೆ ಪೂರ್ತಿ ಆಲಸ್ಯ, ಆ ಏನು ಮಾಡ್ಲಿಕ್ಕೆ ಆಸಕ್ತಿ ಇಲ್ಲ, ಬರೀ ಯಾವಾಗ ನೋಡಿದ್ರು ನಿದ್ದೆ ಮಾಡೋದು, ಆಮೇಲೆ ಕುಂತಲ್ಲೇ ಕುತ್ಕೊಂಡ ಸೋಂಬೇರಿತನ, ಆ, ಆಮೇಲೆ ಬರೀ ನೆಗೆಟಿವ್. ಅಯ್ಯೋ ನಂದು ಒಂದು ಜೀವನವೋ, ಅಯ್ಯೋ ನಂದು ಒಂದು ಹಾಗೋ ಹೀಗೋ, ಬರೀ ಅವ್ರು ಹಾಗೆ, ಇದೆಲ್ಲ ತಮೋಗುಣ. ಯಾರಲ್ಲಿ ಜಾಸ್ತಿ ಇರ್ತದೆ, ಯಾರಲ್ಲಿ ನಿದ್ದೆ ಜಾಸ್ತಿ ಇರ್ತದೆ, ಬರೀ ನಿದ್ದೆ ಮಾಡೋದ್ರಲ್ಲೇ ಆಸಕ್ತಿ, ಇದು ತಮೋಗುಣ. ಅಥವಾ ಆಲಸ್ಯ, ಯಾವುದು ಏನ್, ಯಾರು ಏನ್ ಹೇಳಿದ್ರು ಏನ್ ಮಾಡೋದ್ರಲ್ಲ ಆಸಕ್ತಿ ಇಲ್ಲ, ಸುಮ್ಮನೆ ಕುಂತಲ್ಲೇ ಕುತ್ಕೊಂತಾನೆ, ಹೋದಲ್ಲೇ ಹೋಗ್ತಾನೆ, ಹೋದ ಅಂದ್ರೆ ಹೋದ, ಬಂದ ಅಂದ್ರೆ ಬಂದ, ಇದೆಲ್ಲ ತಮೋಗುಣ. ಅಂದ್ರೆ ಅದು ಜಾಸ್ತಿ ಇದೆ ಅಂತ ಅರ್ಥ. ಇನ್ನು ರಜೋಗುಣ, ಬಹಳ ಆಸೆ ಬುರುಕತನ, ತಾನು ಏನೇನೋ ಸಿಕ್ಕದ್ದನ್ನೆಲ್ಲ ಆಸೆ ಮಾಡ್ತಾನೆ, ತಾನು ಆ ಆಸೆ ತೀರಿಸ್ಕೊಳ್ಳಿಕ್ಕೋಸ್ಕರ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾನೆ. ಇದು ಅವನಲ್ಲಿರುವಂತಹ ರಜೋಗುಣ. ಇದಕ್ಕೆ ಪ್ರತಿನಿಧಿ ಯಾರಪ್ಪ ಅಂತಂದ್ರೆ ರಾವಣ. ಇನ್ನು ತಮೋಗುಣಕ್ಕೆ ಪ್ರತಿನಿಧಿ ಯಾರಂದ್ರೆ ಕುಂಭಕರ್ಣ. ಅವನಿಗೆ ದೇಹ ಒಂದೇ ಸಾಕು, ದೇಹಕ್ಕೆ ಸಂಬಂಧಪಟ್ಟಂತ ಕೆಲಸ, ಅಂದ್ರೆ ದೇಹ ಖುಷಿಯಾಗಿದ್ರೆ ಸಾಕು ಅವನಿಗೆ. ಯಾರು ಕುಂಭಕರ್ಣ ಅಂದ್ರೆ ಅದೇ ತಮೋಗುಣ. ಅವನಿಗೆ ಏನು 3 ಹೊತ್ತು ಬರೀ ನಿದ್ದೆ 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 ಸಾಕು. ಕೆಲವರು ಇದಾರ ಬರೀ ನಿದ್ದೆ, 3 ಹೊತ್ತು ಮಲ್ಕೊಳ್ಳೋದು, ನಿದ್ದೆ ಮಾಡೋದು, ನಿದ್ದೆ ಮಾಡೋದು, ನಿದ್ದೆ ಮಾಡೋದು, ಸುಮ್ಮನೆ ಊಟ ಮಾಡೋದು ಮತ್ತೆ ಮಲಗೋದು ಆಯ್ತಾ. ಇದು ಕುಂಭಕರ್ಣ. ಅದು ಯಾವುದನ್ನ ಸೂಚಿಸ್ತದೆ? ತಮೋಗುಣ. ಇದು ನಮ್ಮಲ್ಲಿ ಜಾಸ್ತಿ ಇದೆ ಅಂತ ಆದ್ರೆ, ನಮ್ಮಲ್ಲಿ ತಮೋಗುಣ ಜಾಸ್ತಿ ಇದೆ ಅಂತ ಅರ್ಥ. ಆಯ್ತಾ. ಆ ತಮೋಗುಣವನ್ನ ಆ ಇನ್ನು ಆ ಯಾವುದು ರಜೋಗುಣ. ರಜೋಗುಣ ಅಂತಂದ್ರೆ ಆಸೆ ಬುರುಕತನ. ಅಂದ್ರೆ ಏನೇನೋ ಬೇಡದ ಆಸೆಗಳನ್ನೆಲ್ಲ ತನ್ನಲ್ಲಿ ಹುಟ್ಟಿಸಿಕೊಳ್ತಾನೆ, ಅದನ್ನು ತೀರಿಸಿಕೊಳ್ಬೇಕು ಅಂತ ಅದನ್ನ ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿಯುವ ಪ್ರಯತ್ನ ಮಾಡ್ತಾನೆ. ಅದಕ್ಕೆ ಪ್ರತಿನಿಧಿ ಯಾರು ಅಂತಂದ್ರೆ ರಾವಣ. ರಾವಣ ಯಾಕೆಂದ್ರೆ ಅವನಲ್ಲಿ ಬರೀ ದುರಾಸೆ. ನನಗೆ ಯಾವುದನ್ನ ಚೆನ್ನಾಗಿದೆ ಅಂತ ನೋಡ್ತಾನೆ, ಎಲ್ಲಿಂದ ಹೋಗಿ ಒಳ್ಳೇದಿದೆ ಅಂತ ನೋಡ್ತಾನೆ, ಅದೆಲ್ಲ ನನಗೆ ಬೇಕು, ಅದು ಹೇಗಾದ್ರೂ ಸರಿ ಬೇಕು ಅನ್ನುವ ಒಂದು ಮನಸ್ಥಿತಿ. ಅದು ರಾವಣ ಅದನ್ನು ಪ್ರತಿನಿಧಿಸ್ತಾನೆ. ಇನ್ನು ಸತ್ವಗುಣ. ಸತ್ವಗುಣ ಅಂತಂದ್ರೆ ಯಾವಾಗ್ಲೂ ನಾವು ಒಳ್ಳೇದ್ ಮಾಡ್ಬೇಕಪ್ಪ, ಒಳ್ಳೇದಾಗಿರ್ಬೇಕಪ್ಪ, ನಮಗೆ ದೇವ್ರು ಬೇಕಪ್ಪ, ಯಾರಿಗೂ ಏನೂ ಮಾಡಬಾರ್ದಪ್ಪ, ಒಳ್ಳೆ ರೀತಿಯಲ್ಲಿ ಬದುಕಬೇಕು, ಒಳ್ಳೆ ಸತ್ಯ ನ್ಯಾಯ ನೀತಿ ಧರ್ಮ ಅಹಿಂಸೆ ಮಾರ್ಗದಲ್ಲಿ ಇರಬೇಕು ಅನ್ನುವುದು ಅಂತ ಹೇಳಿ ಸದಾ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾನೆ. ಅದು ಆ ಸತ್ವಗುಣ. ಆಯ್ತಾ. ಇದು ವಿಭೀಷಣ. ವಿಭೀಷಣ ಇದನ್ನ ಪ್ರತಿನಿಧಿಸ್ತಾನೆ. ಅವನು ಅಧಾರ್ಮಿಕರ ಜೊತೆಗೆ ಇದ್ರೂ ಕೂಡ ತನ್ನ ಮನಸ್ಸಿನಲ್ಲಿ ಯಾವುದರಲ್ಲೂ ಕೂಡ ಧರ್ಮವನ್ನ ಬಿಡಲಿಲ್ಲ. ಅಂದ್ರೆ ಯಾವಾಗಲೂ ಸತ್ಯವನ್ನ, ಸತ್ಯದ ಕಡೆ, ನ್ಯಾಯ ನೀತಿ ಧರ್ಮದ ಕಡೆಗೆ ತಾನು ಒಲವನ್ನು ಇಟ್ಟುಕೊಂಡಿದ್ದ. ಅದು ವಿಭೀಷಣ ಆ ಒಂದು ಸತ್ವಗುಣವನ್ನ ಪ್ರತಿನಿಧಿಸ್ತಾನೆ. ಇನ್ನು ನಿರ್ಗುಣ. ಯಾವುದೇ ಇಲ್ಲ ಅವನಲ್ಲಿ, ತಮೋಗುಣ ಇಲ್ಲ, ರಜೋಗುಣ ಇಲ್ಲ, ಸತ್ವಗುಣ ಇಲ್ಲ, ನಿರ್ಗುಣ. ಅಂದ್ರೆ ಎಲ್ಲಾ ರೀತಿಯಲ್ಲೂ, ಎಲ್ಲಾ ಪರಿಸ್ಥಿತಿ ಸಮಯ ಸಂದರ್ಭದಲ್ಲೂ ಒಂದು ಏಕಚಿತ್ತ ಶಾಂತ ಸ್ಥಿತಿ. ಅದು ಯಾರು ಅಂತಂದ್ರೆ ಅದೇ ರಾಮ. ರಾಮ ನಿರ್ಗುಣವನ್ನ ಪ್ರತಿನಿಧಿಸ್ತಾನೆ. ಎಂತಹ ಸಮಯ ಸಂದರ್ಭದಲ್ಲೂ ಕೂಡ ಅವನು ಸಮಚಿತ್ತನಾಗಿರ್ತಾ ಇದ್ದ. ಹಾಗಾಗಿ ಗೀತೆಯಲ್ಲಿ ಕೃಷ್ಣ ಹೇಳುವ ಹಾಗೆ ಎಲ್ಲವನ್ನು ಎಂತಹ ಪರಿಸ್ಥಿತಿಯಲ್ಲೂ ಕೂಡ ಸಮಚಿತ್ತನಾಗಿರಬೇಕು. ಅದೇ ಅದು ಒಬ್ಬ ಯೋಗಿಯ ಸ್ಥಿತಿ ಅಂತ ಹೇಳಿ. ಹಾಗೆ ಆ ಹೀಗೆ ಆಮೇಲೆ ಯೋಗಗಳಲ್ಲಿ 4 ಯೋಗ ಬರ್ತದೆ: ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನ ಯೋಗ, ಧ್ಯಾನ ಯೋಗ ಅಂತ ಹೇಳಿ. ಹೀಗೆ ಆಮೇಲೆ ಶ್ಲೋಕ, ಗೀತಾ ಶ್ಲೋಕ ಅಂದ್ರೆ ಅರ್ಥ, ಅರ್ಥ ಮಾಡಿಕೊಳ್ಳುವುದರಲ್ಲಿ ಅರ್ಥಾರ್ಥಿ, ಜಿಜ್ಞಾಸು, ಜ್ಞಾನಿ ಅಂತ ಹೇಳಿ. ಅಂದ್ರೆ ಹೀಗೆ ಆ, ಒಟ್ಟು ಆ ಜನ್ಮನ ಜಾಯತೆ ಶೂದ್ರಃ, ಕರ್ಮಣ ಜಾಯತೆ ದ್ವಿಜಃ ಅಂತ ಹೇಳಿ ಮನುಸ್ಮೃತಿಯಲ್ಲಿ ಬರ್ತದೆ. ಅಂದ್ರೆ ಜನ್ಮನ ಜಾಯತೆ ಶೂದ್ರಃ, ಹುಟ್ಟಿದಾಗ ಪ್ರತಿಯೊಬ್ಬರು ಶೂದ್ರರೇ. ಅಂದ್ರೆ ಒಂದು ಹುಳ ಅದು ಅಷ್ಟೇ. ಅವನು ಯಾವ ಜಾತಿಯಲ್ಲಾದ್ರೂ ಹುಟ್ಟಿರ್ಲಿ, ಯಾವ ಧರ್ಮದಲ್ಲಾದ್ರೂ ಹುಟ್ಟಿರ್ಲಿ, ಹುಟ್ಟಿದಾಗ ಒಂದು ಜಂತು ಅಷ್ಟೇ. ಆಯ್ತು. ಹಾಗಾಗಿ ಅವನಲ್ಲಿ ಆ ಬೇರೆ ಏನು ಅಂದ್ರೆ ಎಲ್ಲ ಒಂದೇ ರೀತಿ ಇರ್ತಾನೆ. ಆದ್ರೆ ಕರ್ಮದಿಂದ ಅವನು ಮಾಡುವ, ಮುಂದೆ ಬೆಳೀತಾ ಬೆಳೀತಾ ಅವನು ಮಾಡುವ ಕರ್ಮದಿಂದ, ಸ್ವಭಾವದಿಂದ ಕರ್ಮವನ್ನು ಮಾಡ್ತಾ ಹೋಗ್ತಾನೆ. ಆ ಕರ್ಮದಿಂದಾಗಿ ಅವನು ತಾನು ಯಾರು ಅಂದ್ರೆ ಜಾಯತೆ ಧರ್ಮ, ಅಂದ್ರೆ ಕರ್ಮದಿಂದ ಅವನು ದ್ವಿಜನಾಗ್ತಾನೆ. ದ್ವಿಜ ಅಂತಂದ್ರೆ ಮರು ಹುಟ್ಟುವವನು, ಮತ್ತೆ ಪುನಃ ಹುಟ್ಟಿದವನು ಅಂತ ಹೇಳಿ ದ್ವಿಜನಾಗ್ತಾ ಹೋಗ್ತಾನೆ. ಇದು ಮನಸ್ಪತಿಯಲ್ಲಿ ಬರುವಂತದ್ದು. ಹಾಗಾಗಿ ಅವನು ಒಳ್ಳೆಯವನು ಕೆಟ್ಟವನು ಅನ್ನೋದು ಹುಟ್ಟಿದಾಗಲ್ಲ. ಹುಟ್ಟಿದಾಗ ಅವನು ಎಲ್ಲರೂ ಒಂದೇ ರೀತಿ ಇರ್ತಾರೆ ಎಲ್ಲ. ಆದ್ರೆ ಬೆಳೀತಾ 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 ಅವನು ಇಡೀ ಸಮಾಜವನ್ನು ನೋಡ್ತಾ, ತನ್ನಲ್ಲಿ ಪ್ರತಿಯೊಂದನ್ನು ಕೂಡ ಅಳವಡಿಸಿಕೊಳ್ತಾ ಅವನು ಏನಾಗ್ತಾನೆ, ಯಾರು ಅನ್ನೋದನ್ನ ನಿರ್ಧಾರ ಆಗ್ತದೆ. ಹಾಗಾಗಿ ಬುದ್ಧ ಹೇಳಿದ್ದಾನೆ, ಏನಂತಂದ್ರೆ ಆ ನ ಜಚ್ಛಾ ಹೋತಿ ಬ್ರಾಹ್ಮಣೋ ಅಂತಂದ್ರೆ ಯಾರು
ಹುಟ್ಟಿದ ಜನ್ಮದಿಂದ ಯಾರು ಕೂಡ ಬ್ರಾಹ್ಮಣನಲ್ಲ ಅಂತ ಹೇಳಿ. ಅಂದ್ರೆ ಬುದ್ಧನು ಕೂಡ ಅದನ್ನೇ ಹೇಳಿದ್ದಾರೆ. ಅಂದ್ರೆ ಸ್ವಭಾವದಿಂದ ಬ್ರಾಹ್ಮಣನೇ ಹೊರತು ಯಾರು ಆ ಏನು ಧರ್ಮದಿಂದ ಏನು ಹುಟ್ಟಿನಿಂದ ಬ್ರಾಹ್ಮಣನಲ್ಲ. ಅದು ನಾವು ಮಾಡ್ಕೊಂಡಿರೋದು. ಹಾಗಾಗಿ ಗುಣ ಅಂತಂದ್ರೆ ನಾವು ಏನು ತಮಸ್ಸು, ತಮೋಗುಣ, ರಜೋಗುಣ, ಸತ್ವಗುಣ, ಹೀಗೆ ಈಗಾಗಲೇ ನಾವು ನೋಡಿದ್ವಿ. ಅಂದ್ರೆ ಯಾರಲ್ಲಿ ತಮೋಗುಣ ಜಾಸ್ತಿ ಇರ್ತದೆ, ತಮೋಗುಣ ಆ ಆ, ಅವರಲ್ಲಿ ಯಾವಾಗ್ಲೂ ಆ ಬರೀ ಅಂದ್ರೆ ಬೇಕಾದಂತಹ ದೇಹಕ್ಕೆ ಬೇಕಾದಂತಹ ಸುಖ ಅಷ್ಟೇ. ಅದಕ್ಕೆ ಏನ್ ಬೇಕು? ಬರೀ 3 ಹೊತ್ತು ಊಟ, ನಿದ್ದೆ, ಆ, ತಾನು ಆರಾಮ್ಸೆ ಕೂತ್ಕೊಂಡು ಹರಟೆ ಹೊಡೆಯುವುದು, ಈ ತರ ಇದರಲ್ಲಿ ಜಾಸ್ತಿ ಆಸಕ್ತಿ ಇರ್ತದೆ. ಜೊತೆಗೆ ಅವನಿಗೆ ಕಷ್ಟ ಬಂದ್ರೆ ಸಹಿಸ್ಲಿಕ್ಕೆ ಆಗೋಲ್ಲ, ಕಷ್ಟ ಅವನಿಗೆ ಎದುರಿಸ್ಲಿಕ್ಕೆ ಆಗೋಲ್ಲ. ಆ ಕಷ್ಟಪಟ್ಟು ದುಡಿಲಿಕ್ಕೆ ರೆಡಿ ಇಲ್ಲ. ಆ ಒಟ್ಟಿನಲ್ಲಿ ಕಷ್ಟ ಅನ್ನೋದು ಬೇಡ, ಬರೀ ಸುಖ ಸುಖ ಸುಖ, ಸುಖವನ್ನೇ ಬಯಸ್ತಾನೆ. ಇದು ತಮೋಗುಣ. ಇದು ಯಾರಲ್ಲಿರ್ತದೆ? ತಮೋಗುಣ ಜಾಸ್ತಿ ಯಾರಲ್ಲಿರ್ತದೆ ಅದು ಆ ಇವನಲ್ಲಿ ಆಗ್ತದೆ. ಅವನು ಈ ತರದ ಲಕ್ಷಣಗಳಿರ್ತದೆ. ಇನ್ನು ರಜೋಗುಣ. ರಜೋಗುಣ ಅಂತಂದ್ರೆ ಅದೇ ಈಗ ರಾವಣನನ್ನ ಹೇಳಿದ ಹಾಗೆ ಅವನಿಗೆ ಅವನ ಕೀರ್ತಿಗಾಗಿ, ಅವನ ಆಸೆಗಾಗಿ, ಅವನ ಆಕಾಂಕ್ಷೆಗಳಿಗಾಗಿ, ಅವನ ಸುಖಭೋಗಕ್ಕಾಗಿ ಅವನು ಏನ್ ಬೇಕಾದ್ರೂ ಮಾಡ್ತಾನೆ, ಯಾವ ಮಟ್ಟಕ್ಕಾದ್ರೂ ಇಳಿತಾನೆ. ಅದೇ ಅವನ ಜೀವನ ಆಗಿರ್ತದೆ. ಇನ್ನು ಸತ್ವಗುಣ ಅಂತಂದ್ರೆ ಎಲ್ಲ ಬುದ್ಧಿಜೀವಿಗಳು, ಜ್ಞಾನಯೋಗಿಗಳು, ಜಿಜ್ಞಾಸುಗಳು, ಶುದ್ಧ ಸಾತ್ವಿಕರಾದಂಥವ್ರು, ನಿರ್ಗುಣರು ಎಲ್ಲರೂ ಮೋಕ್ಷ ಸಂಪಾದನೆಯ ಕಡೆಗೆ ಯಾರು ನಿಂತಿರ್ತಾರೆ ಅವರೆಲ್ಲ ಸತ್ವಗುಣ. ಹ? ಹೀಗೆ ಒಟ್ಟು 4 ಯೋಗಗಳು ಬರ್ತದೆ. 4 ಯೋಗಗಳಲ್ಲಿ ಅಂತಂದ್ರೆ ಒಂದು ನಾವು ಹಿಂದೆ ನೋಡಿದ ಹಾಗೆ ಭಕ್ತಿ ಯೋಗ, ಧ್ಯಾನ ಯೋಗ, ಭಕ್ತಿ ಯೋಗ, ಕರ್ಮಯೋಗ, ಜ್ಞಾನ ಯೋಗ. ಭಕ್ತಿ ಯೋಗದಿಂದ ಏನಾಗ್ತದೆ? ಯಾಕೆ ಇದರಲ್ಲಿ ಯಾವುದು ಶ್ರೇಷ್ಠ, ಮತ್ತೆ ಯಾ ಯಾವ್ದ ಯಾವುದು ಏನ್ ಅರ್ಥ, ಮತ್ತೆ ಏನ್ ಮಾಡ್ಬೇಕು ನಾವು? ಮೊದಲನೇದಾಗಿ ಭಕ್ತಿ ಯೋಗ ಮಾಡೋದ್ರಿಂದ ಏನಾಗ್ತದೆ, ಅಥವಾ ಭಕ್ತಿ ಯೋಗ ಮಾಡಬೇಕೋ ಮಾಡಬಾರ್ದು ಅಂತ ಹೇಳಿ. ಅದು ಭಕ್ತಿ ಯೋಗ ಅಂತಂದ್ರೆ ಆ, ನಮ್ಮಲ್ಲಿರುವಂತಹ ತಮೋಗುಣವನ್ನ ನಾಶ ಮಾಡ್ತಾ ಬರ್ತದೆ. ತಮೋಗುಣ, ಭಕ್ತಿ ಯೋಗ ಏನ್ ಮಾಡ್ತದೆ? ನಮ್ಮಲ್ಲಿರುವ ತಮೋಗುಣವನ್ನ ನಾಶ ಮಾಡ್ತದೆ. ಅಂದ್ರೆ ಈ ನಿದ್ದೆ, ಆಲಸ್ಯ, ಈ ತರದನ್ನ, ಮತ್ತೆ ಸೋಂಬೇರಿತನ, ಮತ್ತೆ ಸುಮ್ಮನೆ ಹರಟೆ ಹೊಡೆಯುವುದು, ನೆಗೆಟಿವಿಟಿ, ಬರೀ ನೆಗೆಟಿವ್ ಮಾತಾಡುವುದು, ಬರೀ ಇನ್ನೊಬ್ಬರ ಆ ವಿಚಾರದಲ್ಲಿ, ಹೀಗೆ ಈ ತರದ ಮನಸ್ಥಿತಿ ಏನಿದೆ, ಅದರಿಂದ ಅವನು ಹೊರಗೆ ಬರಲಿಕ್ಕೆ ಯಾವ್ದು ಹೆಲ್ಪ್ ಆಗ್ತದೆ ಅಂತಂದ್ರೆ ಭಕ್ತಿ ಯೋಗ. ಅಂದ್ರೆ ಅವನಿಗೆ ಅಧ್ಯಾತ್ಮದ ಗಂಧ ಗಾಳಿ ಗೊತ್ತಿಲ್ಲ, ಯಾವುದರ ಅರಿವು ಇಲ್ಲ ಅಂಥವನಿಗೆ ಯಾವುದು ಅಂತಂದ್ರೆ ಭಕ್ತಿ ಮಾರ್ಗ, ಭಕ್ತಿ ಯೋಗ. ಆ ಭಕ್ತಿ ಯೋಗದಿಂದ ಏನನ್ನ ಸಾಧಿಸಬಹುದು ಅಂತಂದ್ರೆ ಕೇವಲ ತನ್ನಲ್ಲಿರುವ ತಮೋಗುಣವನ್ನ ಕಳೆದುಕೊಳ್ಳಬಹುದೇ ಹೊರತು ಅದಕ್ಕಿಂತ ಜಾಸ್ತಿ ಇನ್ನೇನು ಪಡೀಲಿಕ್ಕೆ ಆಗುವುದಿಲ್ಲ. ಯಾವುದು? ಭಕ್ತಿ ಯೋಗದಿಂದ. ಇನ್ನು ಎರಡನೇದು ಕರ್ಮಯೋಗ. ಕರ್ಮಯೋಗದಿಂದ ಏನಾಗ್ತದೆ ಅಂತಂದ್ರೆ ಅವನಲ್ಲಿರುವಂತಹ ರಜೋಗುಣ ಕ್ಷೀಣಿಸ್ತಾ ಬರ್ತದೆ ಕರ್ಮಯೋಗದಿಂದ. ಕರ್ಮಯೋಗದ ಉದಾಹರಣೆಗೆ, ಕರ್ಮಯೋಗ ಅಂತಂದ್ರೆ ಏನು? ವ್ರತ, ಜಪ, ತಪ ಇದನ್ನೆಲ್ಲ ಮಾಡ್ತಾ ಹೋಗ್ತಾನೆ ಕರ್ಮಯೋಗ. ವ್ರತ ಜಪ ತಪ ಮಾಡುವಾಗ ಏನಾಗ್ತದೆ? ಅವನು ಉಪವಾಸಗಳನ್ನು ಮಾಡ್ತಾನೆ. ಹೊಟ್ಟೆಗೆ ಬೇಕು, ತಿನ್ನಬೇಕು ಅನ್ನುವುದು ಕಡಿಮೆ ಆಗ್ತಾ ಬರ್ತದೆ. ಆಮೇಲೆ ಇಂದ್ರಿಯಗಳ ಮೇಲೆ ಬಹಳ ಆಸೆ. ಬರೀ ಕಣ್ಣು, ಕಿವಿ, ಮೂಗು, ಬಾಯಿ, ತಾನು ಬಯಸಿದ್ದನ್ನೆಲ್ಲ ಆ ಬಯಸುವ ಏನು ಅದ್ರ ಮೇಲೆಲ್ಲ ತಾನು ನಿಯಂತ್ರಣ ಆಗ್ತಾ ಬರ್ತಾನೆ. ಅದು ಕರ್ಮಯೋಗ. ಆ ಕರ್ಮಯೋಗದಿಂದ ಏನಾಗ್ತದೆ? ರಜೋಗುಣ, ತನ್ನಲ್ಲಿರುವಂತಹ ಆ ದುರಾಸೆಗಳು, ಆಸೆಯ ಆಕಾಂಕ್ಷೆಗಳು, ತನ್ನ ಇಂದ್ರಿಯಗಳು, ಇದನ್ನೆಲ್ಲ ಕಾಮ, ಕ್ರೋಧ, ಇದನ್ನೆಲ್ಲ ನಿಗ್ರಹ ಮಾಡ್ತಾ ಬರ್ತಾನೆ. ಯಾವುದು? ಕರ್ಮಯೋಗದಿಂದ. ಇನ್ನು ಜ್ಞಾನ ಯೋಗದಿಂದ ಸತ್ವಗುಣ ಪ್ರಧಾನವಾಗ್ತಾ ಹೋಗ್ತದೆ. ಆಯ್ತಾ? ಭಕ್ತಿ ಯೋಗದಿಂದ ತಮೋಗುಣ ಕ್ಷೀಣಿಸ್ತದೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಾಗಲ್ಲ. ಕರ್ಮಯೋಗದಿಂದ ಏನಾಗ್ತದೆ? ರಜೋಗುಣ ಕ್ಷೀಣಿಸ್ತಾ ಹೋಗ್ತದೆ. ಇನ್ನು ಜ್ಞಾನ ಯೋಗದಿಂದ ಸತ್ವಗುಣ ಪ್ರಧಾನವಾಗ್ತದೆ. ಅಂದ್ರೆ ಸತ್ವಗುಣ ಜಾಗೃತವಾಗ್ತಾ ಹೋಗ್ತದೆ. ಆ ಜ್ಞಾನ ಯೋಗದಿಂದ ಸತ್ವಗುಣ ಯಾವಾಗ ಅವನಲ್ಲಿ ಜಾಗೃತ ಆಯಿತು, ಅವನು ಧ್ಯಾನ ಯೋಗಿ ಆಗ್ತಾನೆ. ಧ್ಯಾನ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಆ ಧ್ಯಾನದಿಂದ ಅವನು ಅತ್ಯಂತ ಉನ್ನತ ಸ್ಥಿತಿಯನ್ನು ಹೊಂದುತ್ತಾ ಹೋಗ್ತಾನೆ. ಆಯ್ತಾ? ಸತ್ವಗುಣ ಪ್ರಧಾನವಾಗಿ ಕ್ರಮಕ್ರಮವಾಗಿ ಶುದ್ಧ ಸತ್ವನು ನಿರ್ಗುಣನಾಗ್ತಾನೆ. ಅಂದ್ರೆ ನಿರ್ಗುಣ ಸ್ಥಿತಿ ಅಂದ್ರೆ ಹೀಗೆ ರಾಮ ಕೃಷ್ಣ ಇದ್ರು ಹಾಗೆ ನಿರ್ಗುಣವಾದ ಸ್ಥಿತಿ. ಅಂದ್ರೆ ಈ ಅವನಲ್ಲಿ ತಮೋಗುಣವೂ ಇಲ್ಲ, ರಜೋಗುಣವೂ ಇಲ್ಲ, ಸತ್ವಗುಣವೂ ಇಲ್ಲ, ಅಂದ್ರೆ ಎಲ್ಲ ಸಮಚಿತ್ತನಾಗಿ ಒಂದೇ ರೀತಿ ಇರುವಂತಹ ಒಂದು ಸ್ಥಿತಿಯನ್ನು ತಲುಪ್ತಾನೆ. ಅದು ಯಾವುದರಿಂದ ಅಂತಂದ್ರೆ ಧ್ಯಾನ ಯೋಗದಿಂದ. ಹಾಗಾಗಿ ಭಕ್ತಿ ಯೋಗ ಅನ್ನೋದು ಒಂದು ರೀತಿ ಪ್ರೈಮರಿ ಸ್ಕೂಲ್. ಏನು 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸು ಹೋಗ್ತಾರಲ್ಲ ಮಕ್ಕಳು, ಅವರಿಗೆ ಅವರು ಭಕ್ತಿ ಯೋಗದಲ್ಲಿ ಇರ್ತಾರೆ, ಅಥವಾ ಭಕ್ತಿ ಯೋಗದಲ್ಲಿದ್ದವರು ಆ ಸ್ಥಿತಿಯಲ್ಲಿ ಇರ್ತಾರೆ. ಎರಡನೇದು ಕರ್ಮಯೋಗ. ಕರ್ಮಯೋಗದವರು ಹೆಚ್ಚು ಕಡಿಮೆ ಈಗ 5ನೇ ಏನು ಒಂದು ಮಿಡ್ಲ್ ಸ್ಕೂಲ್ ಟೈಮ್ ಇದರಲ್ಲಿ ಬರ್ತಾರೆ.
ಅಂದ್ರೆ ಈಗ 6ನೇ ಕ್ಲಾಸು, 7ನೇ ಕ್ಲಾಸು, 8ನೇ ಕ್ಲಾಸು ಈ ಮಟ್ಟದಲ್ಲಿ. ಇನ್ನು ಜ್ಞಾನಯೋಗ, ಜ್ಞಾನಯೋಗದಲ್ಲಿ ಉನ್ನತ ವಿದ್ಯಾರ್ಥಿ ಅಂದ್ರೆ ಹೈಸ್ಕೂಲು ಅಥವಾ ಪಿ ಯು ಸಿ ಮಟ್ಟದಲ್ಲಿ. ಇನ್ನು ಜ್ಞಾನಯೋಗ ಅಂದ್ರೆ ಧ್ಯಾನ ಯೋಗಕ್ಕೆ ಬಂದಾಗ ಅವನು ಹೈಯರ್ ಎಜುಕೇಶನ್ ಆ ಮಟ್ಟದಲ್ಲಿ ಬರ್ತಾನೆ. ಅವನು ಆ ಆ ಒಂದು ಮಟ್ಟವನ್ನು ತಲುಪಿದಾಗ ಅವನು ಇನ್ನೂ ಉನ್ನತ ಸ್ಥಿತಿಯನ್ನ ಹೊಂದುತ್ತಾ ಹೋಗ್ತಾನೆ. ಇನ್ನು ಹೆಚ್ಚೆಚ್ಚು ಧ್ಯಾನ ಸಾಧನೆ ಮಾಡಿದಾಗ ಇನ್ನು ಹೆಚ್ಚೆಚ್ಚು ಎತ್ತರ ಸ್ಥಿತಿಯನ್ನ ಹೊಂದುತ್ತಾ ಹೋಗ್ತಾನೆ. ಹಾಗೆ ಕೊನೆಯ ಅಧ್ಯಾಯವೇ ಧ್ಯಾನ ಯೋಗ. ಧ್ಯಾನದಿಂದಲೇ ಜ್ಞಾನ, ಜ್ಞಾನದಿಂದಲೇ ಮುಕ್ತಿ. ಹಾಗಾಗಿ ಮನುಷ್ಯನಿಗೆ ಧ್ಯಾನ ಮತ್ತೆ ಜ್ಞಾನ ಎರಡೂ ಬೇಕಾಗ್ತದೆ ಮುಕ್ತಿ ಮಾರ್ಗಕ್ಕೆ. ಹಾಗಾಗಿ ನಮ್ಮಲ್ಲಿ ಆ ಸಮಯ ಆಯ್ತು. ಹಾಗಾಗಿ ನಾವು ಆ ಹೀಗೆ ಮಾಡಬೇಕು. ಏನು ಹ್ಮ್ ಈ 4 ಯೋಗಗಳು ಬಹಳ ಮುಖ್ಯವಾದವು. ಅದರಲ್ಲಿ ನಾವು ಈಗಾಗಲೇ ಈ ಒಂದು ಧ್ಯಾನ ಮಾರ್ಗದಲ್ಲಿರುವಾಗ ಈ ನಮಗೆ ಭಕ್ತಿ ಮಾರ್ಗ, ಕರ್ಮ ಮಾರ್ಗ ಇದ್ಯಾವುದು ನಮಗೆ ಮುಖ್ಯ ಆಗೋಲ್ಲ. ಅಥವಾ ಈಗ ನಾವು ಪಿ ಏನು ಡಿಗ್ರಿ PhD ಓದಿದವನು ಪುನಃ ಹೋಗಿ 1ನೇ ಕ್ಲಾಸ್ 2ನೇ ಕ್ಲಾಸಲ್ಲಿ ಕುತ್ಕೊಂಡು ಓದ್ತಾನೆ? ಇಲ್ಲ. ಅಂದ್ರೆ ಹಾಗೆ ಭಕ್ತಿ ಯೋಗ ಅನ್ನೋದು ಅದು ಏನೂ ಗೊತ್ತಿಲ್ಲ ಅನ್ನೋವನಿಗೆ ಮೊದಲ ಹಂತ. ಅದನ್ನು ಬಿಟ್ಟು ಮತ್ತೆ ಪುನಃ ನಾವು ಆ ಸ್ಥಿತಿಯನ್ನು ಹೋಗುವ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಭಕ್ತಿ ಮಾರ್ಗ ಅನ್ನುವುದು, ಭಕ್ತಿ ಯೋಗ ಅದು ಮೋಕ್ಷ ಮಾರ್ಗವಲ್ಲ. ಭಕ್ತಿ ಯೋಗ ಅನ್ನುವುದು ಕೇವಲ ನಮ್ಮಲ್ಲಿರುವ ತಮೋಗುಣವನ್ನ ಕ್ಷೀಣಿಸುವಂತಹ, ತಮೋಗುಣವನ್ನು ನಾಶ ಮಾಡಲಿಕ್ಕೆ ಇರುವಂತಹ ಒಂದು ಮಾರ್ಗ, ಭಕ್ತಿ ಮಾರ್ಗ. ಹಾಗಾಗಿ ಇನ್ನು ಮೂಢಭಕ್ತಿ, ಭಕ್ತಿ ಅಂತಂದ್ರೆ ಏನು? ಈ ಭಕ್ತಿಯ ಬಗ್ಗೆ ಹಾಗಂತಂದ್ರೆ ಮೂಢಭಕ್ತಿ ಅಂತಂದ್ರೆ ಏನು ಅಂತಂದ್ರೆ, ರಾಮ ಎಲ್ಲೋ ದೇವರು ಅಂತಂದ್ರೆ ಎಲ್ಲೋ ಒಬ್ಬ ಇದ್ದಾನೆ ಅಂತ ಅಂದುಕೊಂಡು ಅವನನ್ನ ಅಂತ ಅನ್ನೋ ನಂಬಿಕೆಯಿಂದ ಅವನನ್ನ ಪೂಜೆ ಮಾಡೋದು. ಆಯ್ತಾ? ಇದು ಭಕ್ತಿ. ಆಯ್ತಾ? ಇದು ಮೂಢಭಕ್ತಿ. ಮೂಢಭಕ್ತಿ ಅಂದ್ರೇನು? ದೇವರು ಅನ್ನೋನು ಎಲ್ಲೋ ಇದ್ದಾನೆ, ಅವನು ಒಬ್ಬೊಬ್ರು ಒಂದೊಂದು ಹೆಸರಿಂದ ಕರಿಬೋದು. ರಾಮ, ಕೃಷ್ಣ, ಗೋವಿಂದ, ಅಲ್ಲಾಹು, ಯೇಸು, ಜೀಸಸ್, ಗುರುನಾನಕ್, ಯಾವ ಹೆಸರಿನಿಂದಲಾದರೂ. ಆದ್ರೆ ಅವರಲ್ಲಿ ನಂಬಿಕೆ ಇರ್ತದೆ, ಶ್ರದ್ಧೆ ಇರ್ತದೆ, ಎಲ್ಲೋ ಒಬ್ಬ ಇದ್ದಾನೆ ಅಂತ ಹೇಳಿ ಅವನಲ್ಲಿ ಮನಸ್ಸಿಟ್ಟು ಭಕ್ತಿ ಮಾಡ್ಲಿಕ್ಕೆ ಶುರು ಮಾಡ್ತಾನೆ. ಇದು ಮೂಢಭಕ್ತಿ. ಇದು ತಪ್ಪು ಅಂತ ಹೇಳಲಿಕ್ಕೆ ಆಗೋಲ್ಲ. ಯಾಕೆಂದ್ರೆ ಇದು ತಪ್ಪಲ್ಲ. ಯಾಕೆ ತಪ್ಪಲ್ಲ ಅಂತಂದ್ರೆ, ಆಧ್ಯಾತ್ಮದ ಗಂಧ ಗಾಳಿ ಏನೂ ಇಲ್ಲದವನಿಗೆ ಇದು ಅತ್ಯಂತ ಅವಶ್ಯಕವಾಗಿರ್ತದೆ. ಯಾಕೆಂದ್ರೆ ಅವನಿಗೆ ಗೊತ್ತಿಲ್ಲ ಪಾಪ. ಈ ಒಂದೇ ಸಾರಿ ಏನೂ ಗೊತ್ತಿಲ್ಲದ ಒಬ್ಬ ವ್ಯಕ್ತಿಯನ್ನ ಕಳ್ಕೊಂಡು ಬಂದು ನಾವು ಡಿಗ್ರಿಗೋ PGಗೋ ತಂದು ಕೂರಿಸ್ತೀವ? ಇಲ್ಲ. ಅವನಿಗೆ ಮೊದಲು ಶುರು ಮಾಡೋದೇ ಅಂಗನವಾಡಿಯಿಂದ 1ನೇ ಕ್ಲಾಸು, 2ನೇ ಕ್ಲಾಸು, 3ನೇ ಕ್ಲಾಸ್ ಅಂತ ಹೇಳಿ ಅಲ್ವಾ? ಈಗ ನಾವು ಅದನ್ನೆಲ್ಲ ಕಲ್ತಾದ್ಮೇಲೆ ಅದೆಲ್ಲ ವೇಸ್ಟ್ ಅಂತ ಅದನ್ನ ತೆಗೆದು ಹಾಕ್ಲಿಕ್ಕೆ ಆಗಲ್ಲ. ಆಯ್ತಾ? ಆ ಮಟ್ಟದಲ್ಲಿ ಆ ಸ್ಥಿತಿಯಲ್ಲಿ ಇದ್ದವರಿಗೆ ಭಕ್ತಿ ಮಾರ್ಗ ಬೇಕು. ಈ ಮಟ್ಟಕ್ಕೆ ಅವನು ಬರಬೇಕು ಅಂತಂದ್ರೆ ಭಕ್ತಿ ಮಾರ್ಗವನ್ನು ದಾಟಿ ಬರಬೇಕಾಗ್ತದೆ. ಹಾಗಾಗಿ ಮೂಢಭಕ್ತಿ ಆ ಪ್ರಾಥಮಿಕ ಹಂತದಲ್ಲಿ ಆಧ್ಯಾತ್ಮದ ಗಂಧಗಾಳಿ ಗೊತ್ತಿಲ್ಲ ಅನ್ನೋವನಿಗೆ ಆ ಆ ಒಂದು ಮಾರ್ಗ ಅನಿವಾರ್ಯ ಆಗಿರ್ತದೆ ಮತ್ತೆ ಬೇಕು. ಅದು ತಪ್ಪಲ್ಲ. ಆದರೆ ಎಲ್ಲರಿಗೂ ಈ ಮೂಢಭಕ್ತಿ ಅಲ್ಲ, ಅಂದ್ರೆ ಭಕ್ತಿ ಮಾರ್ಗ ಎಲ್ಲರಿಗೂ ಅಲ್ಲ. ಯಾರಿಗೆ ಈ ಆಧ್ಯಾತ್ಮದ ಗಂಧಗಾಳಿ ಗೊತ್ತಿಲ್ಲ, ಅವನು ಮುಂದೆ ಆ ಪಾಪ ಅವನಿಗೇನೋ ಗೊತ್ತೇ ಇಲ್ಲ, ಮುಂದೆ ಬರಬೇಕು ಅನ್ನುವ ಇದಿಲ್ಲ, ಏನ್ ಮಾಡಬೇಕು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ಅವನು ಏನೋ ಓದಿಲ್ಲ, ಬರ್ದಿಲ್ಲ, ತಿಳ್ಕೊಂಡಿಲ್ಲ, ಜ್ಞಾನ ಇಲ್ಲ, ಏನ್ ಮಾಡ್ಬೇಕು ಗೊತ್ತಿಲ್ಲ, ಏನು ಗೊತ್ತಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ದೇವ್ರು ಬೇಕು ಅನ್ನೋ ಆಸೆ ಇದೆ. ಹಾಗಾಗಿ ಅವನು ಏನೋ ಆ ಆ ಮಾರ್ಗದ ಕಡೆಗೆ ನಾನು ಬರಬೇಕು ಅನ್ನೋ ಆಸೆ ಇದೆ. ಅದಕ್ಕಾಗಿ ಅವನು ಯಾವುದೋ ಒಂದು ದಾರಿ ಹಿಡ್ಕೊಂಡಿದ್ದಾನೆ. ದೇವಸ್ಥಾನಕ್ಕೆ ಹೋಗ್ತಾನೆ, ವ್ರತ ಮಾಡ್ತಾನೆ, ಜಪ ಮಾಡ್ತಾನೆ, ತಪ ಮಾಡ್ತಾನೆ, ರಾಮಕೋಟಿ ಬರೀತಾನೆ, ವ್ರತಗಳನ್ನು ಮಾಡ್ತಾನೆ, ಪೂಜೆಗಳನ್ನು ಮಾಡ್ತಾನೆ, ಪ್ರಾರ್ಥನೆ ಮಾಡ್ತಾನೆ, ಪ್ರದಕ್ಷಿಣೆ ಹಾಕ್ತಾನೆ, ಅರ್ಚನೆಗಳನ್ನು ಮಾಡ್ತಾನೆ, ತಿಥಿಗಳನ್ನು ಮಾಡ್ತಾನೆ, ದೇವಾಲಯ ಪ್ರದಕ್ಷಿಣೆ, ತೀರ್ಥಯಾತ್ರೆಗಳನ್ನು ಮಾಡ್ತಾನೆ. ಇವೆಲ್ಲ ಶೈವಾವಸ್ಥೆಯಲ್ಲಿ ಇರುವಂತಹ ತಮೋಗುಣಗಳನ್ನ ತೆಗೆದುಹಾಕುವ ಚರ್ಯಗಳೇ ಹೊರತು ಮುಕ್ತಿಗೆ ಮಾರ್ಗವಲ್ಲ, ಮುಕ್ತಿದಾಯಕವಾದವುಗಳಲ್ಲ. ಅಂದ್ರೆ ತಮ್ಮಲ್ಲಿರುವಂತಹ ತಮೋ ಗಂಗೆಯಲ್ಲಿ ಹೋಗಿ ಮುಳುಗಿದರೆ ತನ್ನಲ್ಲಿರುವ ತಮೋಗುಣ ಕಡಿಮೆ ಆಗ್ತದೆ ಹೊರತು ಅದರಿಂದಲೇ ಮೋಕ್ಷ ಅಲ್ಲ. ಹ್ಮ್. ಅಂದ್ರೆ ನಂತರ ಅವನು ಮೋಕ್ಷ ಸಾಧನೆ ಮಾಡ್ಬೇಕು. ಸಾಧನೆಗೆ ಅಂದ್ರೆ ಅದಕ್ಕಾಗಿ ಗಂಗೆಯಲ್ಲಿ ಹೋಗಿ ಮುಳುಗಿದ್ರೆ ಅವನಲ್ಲಿರೋ ತಮೋಗುಣ ಹೋಯ್ತು ಅಂತಂದ್ರೆ ಅವನು ಒಂದು ಒಳ್ಳೆ ಸನ್ಮಾರ್ಗಕ್ಕೆ ಬರ್ತಾನೆ. ಹಾಗಾಗಿ ಈ ಎಲ್ಲಾ ಭಕ್ತಿ ಮಾರ್ಗದ ಮೂಲ ಉದ್ದೇಶ ನಮ್ಮಲ್ಲಿರುವ ತಮೋಗುಣವನ್ನು ನಾಶ ಮಾಡುವುದೇ ಹೊರತು ಅದು ಮುಕ್ತಿ ಮಾರ್ಗವಲ್ಲ. ಹಾಗಾಗಿ ಆ ಯಾವಾಗ ಈ ಒಂದು ಸ್ಥಿತಿಯನ್ನ ಆ, ಅವನು, ಯಾಕೆಂದ್ರೆ ಅವನ ಪಾಲಿಗೆ ಒಂದೇ ಮುಕ್ತಿ ಅನ್ನೋದು ಅವನಿಗೆ ಆ ಅದು ತಪ್ಪು ಅಂತ ಹೇಳಲಿಕ್ಕೆ ಆಗೋಲ್ಲ. ಯಾಕೆಂದ್ರೆ ಈಗ ಅವನಿಗೆ ಆ ಮಟ್ಟದಲ್ಲಿ ಇರೋವನಿಗೆ ಅದೇ ದೊಡ್ಡದು ಅಲ್ವಾ? ಅಂದ್ರೆ ಅವನಿಗೆ
ಹೋಗಿ ಒಂದೇ ಸಾರಿ ಮುಕ್ತಿ ಮೋಕ್ಷ ಅಂತಂದ್ರೆ ಹೆದರಿ ಬಿಡ್ತಾನ. ಆತ್ಮ, ಆತ್ಮಸ್ಥಿತಿ, ಆತ್ಮ ಪರಮಾತ್ಮ ಅಂದ್ರೆ ಅವನಿಗೇನು ಬಹಳ ಬೇಕಾಗಿರಲ್ಲ ತನಗೆ. ಅದ್ ಆ ಕ್ಷಣಕ್ಕೆ ಅವನಿಗೆ ಏನ್ ಬೇಕೋ ಅದು ಅಷ್ಟು ಸಿಕ್ಕರೆ ಸಾಕು. ಅವನಿಗೆ ಮುಕ್ತಿ ಮೋಕ್ಷ ಅದ್ರ ಬಗ್ಗೆ ಎಲ್ಲ ಗೊತ್ತಿಲ್ಲ. ಅಯ್ಯೋ ಅದೆಲ್ಲ ನಮ್ಮಂತವ್ರಿಗಲ್ಲ ಸ್ವಾಮಿ. ನಮಗೇನೋ ಏನೋ ಒಂಚೂರು ಹೊಟ್ಟೆ ಬಟ್ಟೆ, ಹಣಕಾಸು, ಒಳ್ಳೆಯ ಸುಖ ಆರೋಗ್ಯ ಇಷ್ಟಿಟ್ರೆ ಕೊಟ್ರೆ ಸಾಕು ನಮ್ಗೆ ದೇವರು ಅನ್ನುವ ಸ್ಥಿತಿಯಲ್ಲಿ ಇರ್ತಾನೆ. ಅಲ್ವ. ಅಂತವನು ಅವನ, ಹಾಗಾಗಿ ಅವನಿಗೆ ಅಷ್ಟೇ ಸಾಕಾಗಿರ್ತದೆ. ಆ ತಮೋಗುಣ ಯಾರಲ್ಲಿ ಜಾಸ್ತಿ ಇರ್ತದೆ, ತಮೋಗುಣ ಜಾಸ್ತಿ ಇದ್ದವರಿಗೆ ಇದು ಬೇಕು. ಈ ಸ್ಥಿತಿ ಅಥವಾ ಈ ಎಲ್ಲಾ ಭಕ್ತಿ ಮಾರ್ಗ ಈಗ ನಾನು ಹೇಳಿದೆ, ರಾಮಕೋಟಿ ಬರೆಯುವುದಿರ್ಬೋದು, ಪೂಜೆ ಮಾಡೋದು, ವ್ರತ ಜಪ ತಪ ತೀರ್ಥಯಾತ್ರೆಗಳು, ಪ್ರದಕ್ಷಿಣೆ ಹಾಕೋದು, ಇದೆಲ್ಲ ಬೇಕು. ಯಾರಿಗೆ ಅಂದ್ರೆ ತಮೋಗುಣ ಯಾರಿಗೆ ಜಾಸ್ತಿ ಇರ್ತದೆ, ಅಂದ್ರೆ ದುರ್ಬುದ್ಧಿಗಳು, ಸರಿಯಾದ ಬುದ್ಧಿ ಇಲ್ಲ, ಏನ್ ಬರೀ ಯಾವತ್ತು ಅದೇ ಹೇಳಿನಲ್ಲ, ಬರೀ ನಿದ್ದೆ ಮಾಡೋದು, ಮಲ್ಕೊಳ್ಳೋದು, ಉಣ್ಣೋದು, ತಿನ್ನೋದು, ಇದೇ ಜೀವನ ಅನ್ಕೊಂಡಿರೋರು ಅಂತವರಿಗೆ ಈ ಭಕ್ತಿ ಮಾರ್ಗ ಮತ್ತೆ ಈ ಎಲ್ಲ ಆ ಇದು ಅವಶ್ಯಕತೆ ಆಗಿರ್ತದೆ, ಬೇಕು. ಹ್ಮ್. ಆಮೇಲೆ ಈ ತಮೋಗುಣ ಯಾರಲ್ಲಿ ಜಾಸ್ತಿ ಇರ್ತದೆ ಅವರಲ್ಲಿ ಇನ್ನೂ ಬುದ್ಧಿ ವಿಕಾಸ ಆಗಿರೋಲ್ಲ. ಅವ್ರಿಗೆ ನೀವೇನಾದ್ರು ಜಾಸ್ತಿ ಕುತ್ಕೊಂಡು ಹೇಳಲಿಕ್ಕೆ ಹೋದ್ರೆ, ಅಯ್ಯೋ ಅವನ್ನೆಲ್ಲ ನಮಗೆ ಹೇಳ್ಬೇಡಪ್ಪ, ನಮಗೆ ಯಾವ್ದಾದ್ರು ಸಿಂಪಲ್ ಆಗಿರೋದಿದ್ರೆ ಹೇಳು ಅಂದ್ಬಿಡ್ತಾರೆ. ಹಂಗಾಗಿ ಅವರಿಗೆ ಆ, ಇನ್ನೂ ಮೇಲಿನ ಕ್ರಿಯೆ ಮಾಡುವುದರಲ್ಲಿ ಅವರಿಗೆ ಆಸಕ್ತಿ ಇರೋಲ್ಲ, ಅಷ್ಟೇ ಸಾಕಾಗಿರ್ತದೆ. ಹಾಗಾಗಿ ಕರ್ಮಕಾಂಡ ಅಂತಂದ್ರೆ ಯಾವಾಗಲೂ ಈ ರಿಚುವಲ್ಸ್ ಅನ್ನೋದು ಸ್ವಲ್ಪ ತಿಳುವಳಿಕೆ ಬಂದ ಮೇಲೆ ಬಿಟ್ಟು ಬಿಡಬೇಕು. ಅಂದ್ರೆ ನಾವು ಮಾಡುವಂತಹ ಪೂಜೆ ಏನಂತೀವಿ, ಈ ಎಲ್ಲ ಭಕ್ತಿ ಮಾರ್ಗದಲ್ಲಿರುವಂತಹ ಕೆಲಸಗಳಿಂದ ಪೂಜೆ ಮಾಡೋದು, ದೀಪ ಹಚ್ಚೋದು, ವ್ರತ ಜಪ ತಪ, ಆಮೇಲೆ ಬರೆಯೋದು, ಆ ಇದನ್ನೆಲ್ಲ ಏನಿದೆ, ಇದು ಯಾವಾಗ ನಮಗೆ ತಿಳುವಳಿಕೆ ಅನ್ನೋದು ಬಂತು, ಅಂದ್ರೆ ನಾವು ಧ್ಯಾನ ಮಾರ್ಗದಲ್ಲಿದ್ದೇವೆ, ನಾವು ಭಗವಂತನಿಗೆ ಹತ್ತಿರ ಆಗಬೇಕಾಗಿದೆ ಅನ್ನುವ ಈ ಮಾರ್ಗಕ್ಕೆ ಯಾವಾಗ ಬರ್ತೀವಿ, ಆ ಧ್ಯಾನ ಯೋಗ ಧ್ಯಾನ ಯೋಗ, ಆಗ ಈ ಎಲ್ಲಾ ರಿಚುವಲ್ಸ್ ಅಂದ್ರೆ ಪ್ರಾಕ್ಟೀಸ್ಗಳನ್ನ ಬಿಡಬೇಕು. ಒಂದ್ ವೇಳೆ ಬಿಡ್ಲಿಲ್ಲ ಅಂತಂದ್ರೆ ಏನಾಗ್ತದೆ ಅಂತಂದ್ರೆ ಅದಕ್ಕೆ ಹೇಳ್ತಾರೆ, ಬಿಡ್ಲಿಲ್ಲ ಅಂತಂದ್ರೆ ಆ ಅದು ಒಂದು ರೋಗ, ಅಂತಂದ್ರೆ ಅವನಲ್ಲಿ ಒಂದು ರೋಗ ಇದೆ ಅಂತ ಅರ್ಥ. ಏನೋ ಭಕ್ತಿ ಯೋಗಿಗಳು. ಹಾಗಾಗಿ ಸ್ವಲ್ಪವೂ ತಿಳುವಳಿಕೆ ಇಲ್ಲದವರಿಗೆ ಅದು ಅಸಮಂಜಸವಾಗಿರ್ತದೆ. ಹಾಗಾಗಿ ಸ್ವಲ್ಪ ತಿಳುವಳಿಕೆ ಬಂದ ಕೂಡಲೇ ನಾವು ತಿಳಿದ ಆ ಆ ಎಲ್ಲಾ ಏನಂತೀವಿ, ಆ ರಿಚುವಲ್ಸ್ಗಳನ್ನ, ಅಂದ್ರೆ ಅನಾವಶ್ಯಕವಾದ ಈ ರಿಚುವಲ್ಸ್ಗಳನ್ನ ಅಂದ್ರೆ ಪ್ರಾಕ್ಟೀಸ್ಗಳನ್ನ ಬಿಟ್ಟಾಕ್ಬೇಕು. ಅಂದ್ರೆ ಈ ರೀತಿ ಮಾಡೋದನ್ನೆಲ್ಲ ಬಿಟ್ಟು ಆ ಧ್ಯಾನ ಯೋಗ, ರಾಜಯೋಗ ರಾಜಯೋಗ ಜ್ಞಾನ ಯೋಗದ ಕಡೆಗೆ ನಾವು ಆ ಹೋಗ್ಬೇಕಾಗ್ತದೆ. ಹಾಗಾಗಿ ಒಂದು ವೇಳೆ ನಾವು ಈ ಮಾರ್ಗಕ್ಕೆ ಬಂದರೂ ಕೂಡ ಅದನ್ನು ಬಿಡಕ್ ಆಗ್ತಾ ಇಲ್ಲ ಅಂತಂದ್ರೆ ಅದು ನಮ್ಮಲ್ಲಿರುವಂತಹ ಒಂದು ರೋಗ, ಭಕ್ತಿ ರೋಗ. ಭಕ್ತಿ ರೋಗ ಅಂತ ಹೇಳಿ, ಧ್ಯಾನ ಮಾರ್ಗಕ್ಕೆ ಬಂದ ಮೇಲೂ ಕೂಡ ಅವನು ಗಂಟೆಗಟ್ಟಲೆ ಪೂಜೆ ಮಾಡ್ತಾ ಇದ್ದಾನೆ ಅಂತಂದ್ರೆ ಅವನಲ್ಲಿ ಇನ್ನೂ ರೋಗ ಪರಿಹಾರ ಆಗಿಲ್ಲ ಅಂತ ಅರ್ಥ. ಆಯ್ತಾ? ಆ ಭಕ್ತಿ ರೋಗ ಅವನಲ್ಲಿ ಕಡಿಮೆ ಆಗಿಲ್ಲ ಅಂತ ಅರ್ಥ. ಯಾಕೆಂದ್ರೆ ಅದು ದೇವರಿಗೆ ಬೇಕಾಗಿಲ್ಲ. ನೀನು ಪೂಜೆ ಮಾಡೋದು, ನೀನು ವಿಗ್ರಹದಲ್ಲಿ ದೇವರನ್ನ ನೋಡೋದು, ಅದು ದೇವರಿಗೆ ಇಷ್ಟ ಆಗಿಲ್ಲ, ಅದು ದೇವರಿಗೆ ಬೇಕಾಗಿಲ್ಲ. ನೀನು ಮತ್ತು ಅದನ್ನೇ ಹೋಗಿ, ಆ, ನೀನು ಆಲ್ರೆಡಿ ನೀನು PG ಹೋಗ್ತಾ ಇದ್ದೀಯ, PhD ಮಾಡೋವನು ಹೋಗಿ ಮತ್ತೆ 1ನೇ ಕ್ಲಾಸ್ 2ನೇ ಕ್ಲಾಸ್ನಾಗ ಓದಕ್ ಕೂತ್ಕೊಂಡ್ರೆ ಅವನಿಗೆ ಮರ್ಯಾದೆ ಇರ್ತದ. ಹ್ಮ್. ಹಾಗೆ ಪುನಃ ನಾವು ಅದರಲ್ಲಿ ಆಸಕ್ತಿ ತೋರಿಸಬಾರ್ದು, ಅದನ್ನ ಬಿಟ್ಟಾಕ್ಬೇಕು. ಅದನ್ನ ಬಿಡೋದ್ರಿಂದ ಪಾಪ ಅಂತ ಬರಲ್ಲ, ಅದು ಪಾಪ ಕರ್ಮ ಅಲ್ಲ. ಆಯ್ತಾ? ಅದು ಆ ಯಾಕೆಂದ್ರೆ ನಮ್ಮಲ್ಲಿ ಆ ಭಯದಿಂದಲೇ ನಾವು ಇನ್ನೂ ಯಾವುದನ್ನು ಬಿಡ್ಲಿಕ್ಕೆ ರೆಡಿ ಇಲ್ಲ. ಪೂಜೆ ಪುನಸ್ಕಾರ ಎಲ್ಲ ಯಾಕಪ್ಪ ಬೇಕು, ನಾವು ಹಿಂದಿಂದ ಮಾಡಿದೀವಿ. ಕೊನೆ ಬಿಟ್ಟು ಕೊನೆ ಇನ್ನೇನೋ ಆಗೋದು ಯಾಕೆ ಬೇಕು, ಮಾಡೋಣ, ಕೊನೆ ದೇವ್ರು ಏನಾದ್ರು ಶಾಪ ಗೀಪ ಕೊಟ್ರೆ. ಹ್ಮ್ ಈ ಒಂದು ಬುದ್ಧಿಯಿಂದಲೇ ನಾವು ಅರ್ಧ ಅದನ್ನ ಬಿಡ್ಲಿಕ್ಕೆ ರೆಡಿ ಇಲ್ಲ, ಎಲ್ಲರೂ ಹೇಳಿದ್ರು ಕೂಡ. ಅಂದ್ರೆ ಅಧ್ಯಾತ್ಮ ಅಂತಂದ್ರೆ ಹೇಳಿದ್ನಲ್ಲ, ದೇವರು ವಿಗ್ರಹ ರೂಪದಲ್ಲಿ ಇರುವುದಲ್ಲ, ಅದು ನಮ್ಮ ಖುಷಿಗಾಗಿ, ನಮ್ಮ ಒಂದು ಕಲ್ಪನೆ ಅಷ್ಟೇ. ಹಾಗಾಗಿ ದೇವರು ಆ ನಾವು ಹೇಗೆ ನೋಡ್ತೀವಿ ಅನ್ನೋದ್ರ ಮೇಲೆ ಇದ್ದಾನೆ. ದೇವರು ಇರೋದು ಶಾಪ ಕೊಡ್ಲಿಕ್ಕಾಗಲ್ಲ. ಆಯ್ತಾ? ಯಾಕೆಂದ್ರೆ ಆ, ಹಂಗಾಗಿ ದೇವರಿಗೆ ಶಾಪ ಕೊಡೋದು ಕೆಲಸ ಅಲ್ಲ, ಅಥವಾ ನಾವೇನೋ ಅವನನ್ನು ಆರಾಧನೆ ಮಾಡಲಿಲ್ಲ ಅಂದ ತಕ್ಷಣ ಶಿಕ್ಷೆ ಕೊಡೋದು ಅಂತ ಅನ್ನೋದು ಕೂಡ ಅವನ ಕೆಲಸ ಅಲ್ಲ. ಅದು ನಮ್ಮ ಕಲ್ಪನೆ. ಏನಾದರೂ ದೇವ್ರು ನಾನು ಶಿಕ್ಷೆ ಕೊಟ್ಬಿಟ್ರೆ, ಏನಾದರೂ ನಾನು ಪೂಜೆ ಮಾಡಲಿಲ್ಲ, ವಾರ ಮಾಡಲಿಲ್ಲ, ತಿಥಿ ಮಾಡಲಿಲ್ಲ ಅಂತ ಹೇಳಿ ನನಗೇನಾದರೂ ಕಷ್ಟ ಮಾಡಿಬಿಟ್ರೆ, ದೀಪ ಹಚ್ಚಲಿಲ್ಲ ಅಂತ ಹೇಳಿ, ಪೂಜೆ ಮಾಡಲಿಲ್ಲ ಸರಿಯಾಗಿ ಅಂತ ಹೇಳಿ, ಇದೆಲ್ಲ ನಮ್ಮಲ್ಲಿರುವ ಭಯದ ವಾತಾವರಣ. ಹಾಗಾಗಿ ದೇವರು ಆ ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಅವನ ಉದ್ದೇಶ ಅಲ್ಲ. ಎಲ್ಲರೂ ಆ ಸನ್ಮಾರ್ಗದಲ್ಲಿ ಹೋಗಬೇಕು ಅನ್ನೋದೊಂದೇ ಅವನು ನಿಜವಾಗ್ಲೂ ಖುಷಿ ಪಡ್ತಾನೆ. ಇದನ್ನೆಲ್ಲ ಬಿಟ್ಟು ನೀನು ನಿಜವಾಗ್ಲೂ ಧ್ಯಾನ ಮಾರ್ಗದಲ್ಲಿದ್ದೀಯಾ? ಏಕೆಂದ್ರೆ ಇದು ಯಾರೋ ಹೇಳಿದ ಕಲ್ಪನೆ ಅಲ್ಲ,
ಕೃಷ್ಣ ಮೊದಲು ಏನು ಗೀತೆಯಲ್ಲಿ ಹೇಳ್ತಾ ಬರ್ತಾನೆ. ಮೊದಲು ಕರ್ಮಯೋಗದ ಬಗ್ಗೆ ಜಾಸ್ತಿ ಹೇಳ್ತಾನೆ. ಕರ್ಮಯೋಗ ಆದ್ಮೇಲೆ ಮೂರನೇ ಅಧ್ಯಾಯ 4, 5, 6 ಈ ಮೂರು ಪೂರ್ತಿ ಕರ್ಮಯೋಗ, ಜ್ಞಾನಯೋಗ, ಏನು ಜ್ಞಾನಯೋಗ ಮತ್ತೆ ಧ್ಯಾನ ಯೋಗ ಇದ್ರ ಬಗ್ಗೆನೇ ಹೇಳೋದು. ಫಸ್ಟ್ ಕರ್ಮಯೋಗದ ಬಗ್ಗೆ 2 ಅಧ್ಯಾಯ ಬರೀ ಕರ್ಮಯೋಗದ ಬಗ್ಗೆ ಹೇಳಿದ. ಕರ್ಮಯೋಗ ಆದ್ಮೇಲೆ ಜ್ಞಾನಯೋಗದ ಬಗ್ಗೆ ಹೇಳಿದ. ಜ್ಞಾನಯೋಗ ಹೇಳಿದ ಆದ್ಮೇಲೆ ಲಾಸ್ಟಿಗೆ ಹೇಳಿದ್ದು ಧ್ಯಾನ ಯೋಗ. ಹಾಗಾಗಿ ಧ್ಯಾನ ಯೋಗವನ್ನು ಹೇಳಿ ಕೃಷ್ಣ ಹೇಳಿದ, ಯೋಗಿ ಭಾವ ಅರ್ಜುನ, ನೀನು ಯೋಗಿಯಾಗು. ಏಕೆಂದರೆ ಕರ್ಮಯೋಗಿಗಿಂತಲೂ ಜ್ಞಾನ ಯೋಗಿಗಿಂತಲೂ ಧ್ಯಾನ ಯೋಗಿ ಶ್ರೇಷ್ಠನಾದವನು. ಹಾಗಾಗಿ ನೀನು ಧ್ಯಾನ ಯೋಗಿಯಾಗು, ಕರ್ಮವನ್ನೇ ಮಾಡ್ತಾ ಕೂರ್ಬೇಡ. ಹ ಹಾಗಾಗಿ ಜ್ಞಾನ ಜ್ಞಾನ ಸಂಪಾದನೆಯನ್ನು ಮಾಡ್ತಾ ಧ್ಯಾನ ಯೋಗಿಯಾಗು, ಧ್ಯಾನಕ್ಕೆ ಹೆಚ್ಚು ಒತ್ತು ಕೊಡು ಅಂತ ಹೇಳಿ ಧ್ಯಾನದ ಮಹತ್ವ. ಹಾಗಾಗಿ ಯಾರು ಧ್ಯಾನ ಯೋಗಿ ಆಗ್ತಾನೆ, ಧ್ಯಾನ ಮಾಡ್ತಾನೆ, ಧ್ಯಾನದಲ್ಲಿ ನಿರತನಾಗಿರ್ತಾನೆ, ಅವನಷ್ಟು ನನಗೆ ಪ್ರಿಯನಾದವನು ಇನ್ನೊಬ್ಬನಿಲ್ಲ. ಈ ಕರ್ಮಯೋಗಿಗಿಂತ, ಕರ್ಮ ಮಾಡುವವನಿಗಿಂತ, ಉಪವಾಸ ಮಾಡ್ತಾನೆ, ವ್ರತ ಜಪ ಪ್ರದಕ್ಷಿಣೆ 1000 ಜಪ ಅಲ್ಲಿ ಕುತ್ಕೊಂಡು 1000 ಪ್ರದಕ್ಷಿಣೆ ಹಾಕಿದ ಒಬ್ಬ ಭಕ್ತನಿಗಿಂತನೂ ಆ 1000 ಪ್ರದಕ್ಷಿಣೆ ಹಾಕುವ ಸಮಯದಲ್ಲಿ ಒಬ್ಬನು ಯಾವುದೋ ಒಂದು ಮೂಲೆಯಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾನಲ್ಲ, ಅವನು ನನಗೆ ಬಹಳ ಪರಮಪ್ರಿಯನಾದವನು, 1000 ಪ್ರದಕ್ಷಿಣೆ ಹಾಕಿದವನಲ್ಲ ಅನ್ನೋದು ಇದು ಕೃಷ್ಣನ ಸಂದೇಶ. ಹಾಗಾಗಿ ನಾವು ದೇವರು ಅಂತಂದ್ರೆ ನಮಗೇನೋ ಮಾಡಿಬಿಡ್ತಾನೆ, ನಾವು ಸರಿಯಾಗಿ ಮಾಡಲಿಲ್ಲ ಅಂದ್ರೆ ಅನ್ನೋ ಭಯ ಏನಿದೆ, ಆ ಭಯದಿಂದ ಹೊರಗೆ ಅವಾಗ ಆ ಇದನ್ನು ಬಿಡ್ಲಿಕ್ಕೆ ನಮಗೆ ಆ ಅನುಕೂಲ ಆಗ್ತದೆ. ಆಯ್ತಾ? ಹ್ಮ್ ಹಾಗಾಗಿ ಆ ಆ ಉಪಾಸನಾ ಮಾರ್ಗ ಏನಿದೆ ಅದನ್ನ ಆ ಬಿಡಬೇಕು ನಾವು. ಜಾಸ್ತಿ ಅಂದ್ರೆ ದೀಪ ಹಚ್ಬೇಕಷ್ಟೆ. ಆಯ್ತಾ? ಮೊದಲನೇದಾಗಿ ದೇವ್ರ ಮನೆಯಲ್ಲಿ ತುಂಬಾ ಒಂದು 15-20 ಫೋಟೋ ತಂದು ಇಟ್ಕೊಳ್ಳೋದೇ ತಪ್ಪು. ಹೋದಲ್ಲೆಲ್ಲ ಯಾವ ತೀರ್ಥಯಾತ್ರೆಗೂ ಈ ಕ್ಷೇತ್ರಕ್ಕೆ ಹೋಗ್ತೀರಿ ಅಲ್ಲಿಂದ ಒಂದು ಫೋಟೋ ಹಿಡ್ಕೊಂಡು ಬರೋ ಬುದ್ಧಿ ಕೆಲವರಿಗೆ ಬಹಳ ಇರ್ತದೆ. ಧರ್ಮಸ್ಥಳಕ್ಕೆ ಹೋದ್ರೆ ಧರ್ಮಸ್ಥಳ ಮಂಜುನಾಥನ, ಉಡುಪಿ ಕೃಷ್ಣನ ಹೋದ್ರೆ ಉಡುಪಿ ಕೃಷ್ಣನ, ಎಲ್ಲೆಲ್ಲಿಗೆ ಹೋಗ್ತೀರಿ, ಶೃಂಗೇರಿಗೆ ಹೋದ್ರೆ ಶೃಂಗೇರಿ ಶಾರದಕ್ಕನೊಂದು, ಪ್ರತಿಯೊಂದು ಕಡೆ ಹೋದಲ್ಲೆಲ್ಲ ಒಂದೊಂದು ಫೋಟೋ ತಂದು ದೇವ್ರ ಮನೆಯಲ್ಲಿ ಇಡ್ಲಿಕ್ಕೂ ಜಾಗ ಇಲ್ಲದ ಹಾಗೆ ನಾವು ಇಟ್ಕೊಂಡಿರ್ತೀವಿ. ಅಲ್ಲಿ ದೇವರಿಗೆ ಬೇಜಾರಾಗ್ಬಿಡ್ಬೇಕು, ಏನಪ್ಪಾ ಎಲ್ಲರೂ ಇಲ್ಲೇ ಇದಾರಲ್ಲಪ್ಪ, ಇದು ತೀರ್ಥ ಕ್ಷೇತ್ರಕ್ಕೆ ಹೋಗೋದೇ ಇದೇ ಮಹಾಕ್ಷೇತ್ರ, ಎಲ್ಲಾ ದೇವತೆಗಳು ಇಲ್ಲೇ ಇದೆ. ಹಂಗೆ ಹ್ಮ್ ಹಾಗಾಗಿ ಇದು ನನ್ನ ಸ್ವಂತವೂ ಹೌದು. ಹಂಗಾಗಿ ಆ ಆ ಅಂದ್ರೆ ಅದನ್ನ ಕಡಿಮೆ ಮಾಡ್ತಾ ಬರ್ಬೇಕು ಆದಷ್ಟು. ಹ್ಮ್. ಭಕ್ತಿ ಅನ್ನೋದು ಅದೊಂದು ಮೂಢನಂಬಿಕೆ. ಮೂಢನಂಬಿಕೆ ಅಂತಂದ್ರೆ ಅದು ಮಾಡಬಾರದು ಅಂತಲ್ಲ ಎಲ್ಲರೂ. ಅದೇ ಹೇಳಿದ ಯಾ ಬಹಳ ಮಂಡರು ಇರ್ತಾರಲ್ಲ, ಅವರಿಗೆ ಬೇಕು ಭಕ್ತಿ ಮಾರ್ಗ ಅನ್ನೋದು ಬೇಕಾಗ್ತದೆ. ಮಂಡತನದಲ್ಲಿ ಇರ್ತಾರೆ, ಅವರಿಗೆ ಬಹಳ ಜ್ಞಾನ ಇರಲ್ಲ. ಈ ಮೋಕ್ಷ ಅದು ಏನು ಆತ್ಮಜ್ಞಾನ ಬ್ರಹ್ಮಜ್ಞಾನ ಅಂತ ಅಂದ್ರೆ ಪರಮಾತ್ಮ ಇದೆಲ್ಲ ಯಾವುದರ ಅರಿವು ಇಲ್ಲ ಅವ್ರಿಗೆ. ಒಟ್ಟಲ್ಲಿ ಪಾಪ ಏನೋ ಒಂದು ದೇವರು, ಆ ಒಂದು ಆಧ್ಯಾತ್ಮದ ಸೆಳೆತ ಬೇಕು ಅಂತಂದ್ರೆ ಭಕ್ತಿ ಮಾರ್ಗ ಅನ್ನೋದು ಅನಿವಾರ್ಯ, ಆಧ್ಯಾತ್ಮ ಸೆಳೆತಕ್ಕಾಗಿ. ಹಾಗಾಗಿ ಅದು ತಪ್ಪಲ್ಲ. ಆದ್ರೆ ಯಾರು ಧ್ಯಾನ ಮಾರ್ಗಕ್ಕೆ ಬಂದ ಅವನು ಪುನಃ ಅದನ್ನ ಆಚರಿಸುವುದು ಅದು ಮೂರ್ಖತನ ಆಗ್ತದೆ ಅಂತ. ವೆರಿ ಗುಡ್. ಕಾಯನ ವಾಚ ಮನಸೇಂದ್ರಿಯ ಅಧ್ಯಾತ್ಮನಾವ ಕೃತ್ಯ ಸ್ವಭಾವತ್ ಕರೋಮಿ ನಿರ್ದೇಶಕಲಂ ಬರತಿ ನಾರಾಯಣ ಇತಿ ಸಮರ್ಪಯಾಮಿ. ನನ್ನೊಳಗೆ ಹರಿವಾಯು ಗುರುಗಳು ಎಂದು ಏನು ಹೇಳಿಸಿದರು ಅಷ್ಟೇ ಹೇಳುವ ಸಾಮಾನ್ಯ ಪ್ರಯತ್ನ ಮಾಡಿದ್ದೇನೆ. ಏನೇ ಲೋಪದೋಷ ಇದ್ದರೂ ಅದು ನನ್ನ ತಪ್ಪಿನಿಂದ ಬಂದ ಸುಜ್ಞಾನವೆಲ್ಲವೂ ಭಗವಂತನದ್ದು ಅಂತ ಹೇಳ್ತಾ ಇಲ್ಲಿಯವರೆಗೆ ಕೇಳಿದ ಎಲ್ಲ ಧ್ಯಾನ ಯೋಗಿಗಳು ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಸ್ ಮಾಸ್ಟರ್, ಏನಾದ್ರು ಇದ್ರೆ ಹ್ಯಾಂಡ್ ರೈಸ್ ಮಾಡಿ ಮಾತಾಡಿ. ನಮಸ್ತೆ ಸರ್. ಹಾ ನಮಸ್ತೆ ಮಾಸ್ಟರ್. ಹೇಳಿದ್ರಲ್ಲ, ಭಕ್ತಿ ಯೋಗ ಅಂದ್ರೆ ಅದು ಪ್ರಾರಂಭದ ಹಂತ, ಮತ್ತೆ ತಮೋಗುಣವನ್ನು ಕಳ್ಕೊಂಡು ಮುಂದೆ ಹೋಗ್ಲಿಕ್ಕಿರುವ ಒಂದು ಹಂತ ಅಂತ ಹೇಳ್ಕೊಂಡು, ಅದೆಲ್ಲ ನನಗೆ ಕರೆಕ್ಟ್ ಅಂತ ಅನ್ಸಿತ್ ನೀವು ಎಕ್ಸಾಂಪಲ್ ಕೊಟ್ಟದ್ದು ಇದು ಎಲ್ಲವೂ ಕೂಡ. ಮತ್ ನನಗೊಂದು ಎಕ್ಸ್ಪೀರಿಯನ್ಸ್ ಕೂಡ ಆಗಿತ್ತು. ನಾನು ಧ್ಯಾನದಲ್ಲಿ ಬಂದ ಮೊದಲಿಗೆ ನಾನು ಮೊದ್ಲು ಶುಕ್ರವಾರ ಕುಂಕುಮಾರ್ಚನೆ ಮಾಡ್ತಾ ಇದ್ದೆ. ಅದು ಒಂದ್ಸಲ ನನ್ಗನ್ಸಿತ್ತು, ಇದು ಧ್ಯಾನಕ್ಕೆ ಟೈಮ್ ಕಡಿಮೆ ಆಗ್ತದಲ್ಲ, ಸ್ವಲ್ಪ ಆ ಹೊತ್ತಲ್ಲಿ ಧ್ಯಾನ ಮಾಡುವ ಅಂತ ಹೇಳಿ ನಾನು ಮಾಡ್ಲಿಲ್ಲ. ಆದ್ರೆ
ರಾತ್ರಿ ತುಂಬಾ ಒಂದು ಪಾಪ ಪ್ರಜ್ಞೆ ಬಂತು. ಅಯ್ಯೋ ದೇವಿ ನಮ್ಮ ಮನೆಗೆ ಬರ್ತಿದ್ಲೇನು, ನಾನು ಬರದ ಹಾಗೆ ಮಾಡಿದೆ ಅಂತ ಹೇಳ್ಕೊಂಡು. ಆ ದಿವಸ ರಾತ್ರಿ ನಂಗೆ ಕನ್ಸಲ್ಲಿ ದುರ್ಗಾ ಪರಮೇಶ್ವರಿ ನಮ್ಮ ಮನೆಗೆ ಬಂದಿದ್ದು. ನಗು ನಗು ಮುಖದಿಂದ ಬಂದು, ಕಟೀಲಿನ ವಿಗ್ರಹ ಹೇಗಿತ್ತು ಹಾಗೆ, ಮತ್ತೆ ಇಡೀ ಮನೆ ಕಟೀಲಿನ ಪರಿಮಳ ಬರ್ತಾ ಇದೆ. ಹ್ಮ್. ಅಂದ್ರೆ ದೇವಿಗೆ ಸಮಾಧಾನ ಉಂಟು ಅಂತ ಅನ್ಸಿತ್ತು ಮರುದಿವ್ಸ. ಆದ್ರೂ ನಂಗೆ ಒಂದು, ಈಗ ನೀವು ಹೇಳುವಾಗ ಒಂದು ಬಂದ ಸಂಶಯ. ಆ, ಇದು ದಾಸರೆಲ್ಲ ಇದ್ದಾರಲ್ಲ, ಪುರಂದರದಾಸರು, ಕನಕದಾಸರು, ಇವರೆಲ್ಲ ಭಕ್ತಿ ಯೋಗದಿಂದಲೇ ಮುಕ್ತಿಯನ್ನ ಪಡೆದವರಲ್ವಾ ಅಂತ ಅನ್ಸಿತ್ ನನಗೆ. ಹಾಗೆ ಅದರ ಕ್ಲಾರಿಟಿಗೋಸ್ಕರ ನಾನು ಕೇಳುದು. ಇಲ್ಲ, ಕನಕದಾಸರು ಮತ್ತೆ ಜನ್ಮ ತಗೊಂಡು ಬಂದ್ರಲ್ಲ. ರಾಘವೇಂದ್ರ ಸ್ವಾಮಿಗಳ ಸಮಯದಲ್ಲಿ ಕನಕದಾಸರು ಇದ್ರು. ಹೌದಾ? ಹ ಹ. ಅವಾಗ ರಾಘವೇಂದ್ರ ಸ್ವಾಮಿಗಳು ಅವ್ರಿಗೆ ಇದು ಮಾಡ್ತಾರೆ, ಇನ್ನು ನಿಂದು ಕರ್ಮ ಹರಿದಿಲ್ವಾ ಅಂತ ಹೇಳಿ ಅವರಿಗೆ ಲಾಸ್ಟಿಗೆ ದರ್ಶನ ಕೊಟ್ಟು ಅವ್ರಿಗೆ ಇದು ಮಾಡ್ತಾರೆ. ಹೌದಲ್ಲ, ಅಂದ್ರೆ ಅವರಿಗೆ ಭಕ್ತಿ ಯೋಗದಲ್ಲಿ ಅವರು ಬಂದು ಮತ್ತೆ ಅವ್ರಿಗೆ ಮುಕ್ತಿ ನೆಕ್ಸ್ಟ್ ಮತ್ತೆ ಸಿಕ್ಕಿದ್ದು ಅಂತ ಆಮೇಲೆ ಹೇಳಿ. ನಾವು ಹಾಗೆ ಹೇಳೋದಕ್ಕಿಂತ ಅವರು ಕನಕದಾಸರು ಅಂತಂದ್ರೆ ಅವರು ಯಮಧರ್ಮರಾಜ, ಪುರಂದರದಾಸರು ಅಂದ್ರೆ ನಾರದರು. ಹಾಗಾಗಿ ಅವರು ಲೋಕ ಕಲ್ಯಾಣಕ್ಕಾಗಿ ಅಂತ ಬಂದವರು. ಹಾ. ಆಮೇಲೆ ಅವ್ರು ಮಾಡಿದ್ದು ಧ್ಯಾನವನ್ನೇ. ಆಯ್ತಾ, ನಾವು ಬರೀ ಅವ್ರ ಭಕ್ತಿ ಮಾರ್ಗವನ್ನು ಮಾತ್ರ ಆ, ಹೇಳ್ಕೊಡ್ಲಿಲ್ಲ, ಬದಲಾಗಿ ಧ್ಯಾನವನ್ನು ಕೂಡ ಮಾಡಿದ್ದಾರೆ. ಹ್ಮ್. ಪುರಂದರದಾಸರು ಇರ್ಬೋದು, ಆ, ನಿನ್ನೆ ವಿಜಯದಾಸರು ಅಂತ ಹೇಳಿದ್ನಲ್ಲ, ಅವರು ಎಲ್ಲ ಹೌದು. ದಾಸರಲ್ಲಿ ಬಂದವರು. ಧ್ಯಾನ ಮಾಡ್ತಾ ಹೌದು. ಧ್ಯಾನ ಮಾಡ್ತಾ ಇದ್ರು. ಅದೇ ಹ್ಮ್. ವಿಜಯದಾಸರು ಹಿಂದೆ ಪುರಂದರದಾಸರ ಮಗನಾಗಿದ್ರು. ಅವರ ಹೆಸರು ಆ ಹ್ಮ್ ಏನು ಅದು? ಹ್ಮ್ ಆವಾಗ ಅದೇ ನೆನಪು ಅವರಿಗೆ, ನಾವು ಹಿಂದೆ ಪುರಂದರದಾಸರ ಜೊತೆಗಿರುವಾಗ ನಾವು ಇಲ್ಲಿ ಬಂದು ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ವಿ ಎಲ್ಲರೂ ಕುತ್ಕೊಂಡು ಅಂತ ಹೇಳಿ, ಅವರು ವಿಜಯದಾಸರಾಗಿ ಬಂದಾಗ ಅಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ರು ತಿರುಪತಿಯಲ್ಲಿ. ನಿನ್ನೆ ಕತೆ ಹೇಳಿದ್ನಲ್ಲ ತಿರುಪತಿಯದ್ದು. ಹೌದು. ಹಾ, ಹೌದು. ಅಂದ್ರೆ ಅವಾಗ ಅವರು ಅದೇ ಹೇಳಿದ್ರು, ನಾವು ಹಿಂದೆ ಪುರಂದರದಾಸರವ್ರ ಜೊತೆಗೆ ಬಂದಾಗ ಇಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ವಿ ಅಂತ ಅಂತ ಹ್ಮ್. ಧ್ಯಾನ ಮಾಡ್ಲಿಕ್ಕೆ. ಹ್ಮ್. ಹ್ಮ್. ಹಂಗೆ ಬಟ್ ಏನು ಅಂದ್ರೆ ಕಾಲಾಂತರದಲ್ಲಿ ಅದು ವೈಭವೀಕರಣ ಆಗಿ ಹಾಗಾಗಿದೆ ಅಷ್ಟೆ. ಹ್ಮ್. ಹ್ಮ್. ಸರಿ, ಹೌದು ಸರ್. ಸರಿ, ಥ್ಯಾಂಕ್ ಯು ಸರ್. ಕ್ಲಿಯರ್ ಹ್ಮ್. ಆಯ್ತು. ಅಂದ್ರೆ ನಾನು ಇದೇ ಓಶೋ ಅವರು ಬರೆದ ಭಜಗೋವಿಂದ ಮೂಢ, ಮತ್ತೆ ಅದರಲ್ಲಿ ಕೂಡ ಭಕ್ತಿಯ ಬಗ್ಗೆ ಅವರು ಅದೇ ತರ ಬರೆದಿದ್ದಾರೆ. ಹ್ಮ್. ಭಕ್ತಿಯ ಧಾರೆ ಹೇಗಿರ್ಬೇಕು ಅನ್ನೋದು. ಹಾ, ಆಮೇಲೆ ಅದು ಮುಂದೆ ಬರ್ತದೆ. ಭಕ್ತಿ ಅನ್ನೋದು ಯಾವಾಗ ಅಂತಂದ್ರೆ, ಯಾವಾಗ ಕರ್ಮಯೋಗವನ್ನ ಮಾಡಿ ಆಮೇಲೆ, ಅಂದ್ರೆ ಭಕ್ತಿ ಯೋಗ ಬೇರೆ. ಅಂದ್ರೆ ಈಗ ನಾವು ಆಚರಿಸ್ತಾ ಇರೋದು ಭಕ್ತಿ ಯೋಗ, ಆದ್ರೆ ಅದು ನಿಜವಾದ ಭಕ್ತಿ ಅಲ್ಲ. ಭಕ್ತಿ ಹ್ಮ್. ಭಕ್ತಿ ಯೋಗ ಅಷ್ಟೇ. ಯೋಗ ಅಂದ್ರೆ ಎಲ್ಲ ಆ ಒಂದು ಹಂತಕ್ಕೆ ಬರ್ಲಿಕ್ಕೆ ಬೇಕಾದಂತಹ ಪೂರ್ವ ಸಿದ್ಧತೆಗಳು. ಅಂದ್ರೆ ರಾಮಕೋಟಿ ಬರೆಯೋದು, ಪ್ರದಕ್ಷಿಣೆ ಹಾಕೋದು, ಜಪ ಮಾಡೋದು, ಉರುಳು ಸೇವೆ ಮಾಡೋದು, ಇದು ಭಕ್ತಿ ಅಲ್ಲ. ಆಯ್ತಾ, ನೀವು ಹೋಗಿ ಕೇಳಿ ಯಾಕೆ ಇದು ಮಾಡ್ತಾ ಇದ್ದೀರಿ ಅಂದ್ರೆ ಏನೋ ಒಂದು ಕಾರಣ ಹೇಳ್ತಾರೆ. ದೇವ್ರು ಬೇಕು ಅಂತ ಹೇಳ್ತಾರ ಅವರು? ಇಲ್ಲ ಅಲ್ವಾ. ಹೌದು, ಅದು ಅವರ ಕಷ್ಟ ಪರಿಹಾರ ಆಗ್ಬೇಕು ಕಷ್ಟ ಅಂತ ಹೇಳ್ತಾರೆ. ಪರಿಹಾರಕ್ಕಾಗಿ ಏನೋ ಒಂದು ಸ್ವಾರ್ಥ ಇದೆ, ಅದು ಭಕ್ತಿ ಅಲ್ಲ ಅದು. ಯಾವಾಗ ಹೌದು. ಅಂದ್ರೆ ಅವನು ಕರ್ಮಯೋಗಿಯಾಗಿ, ಜ್ಞಾನಯೋಗಿಯಾಗಿ, ಧ್ಯಾನ ಯೋಗಿಯಾಗಿ ಆವಾಗ ಆ ನಿರ್ಗುಣ ನಿರ್ಲಿಪ್ತ ಸ್ಥಿತಿಯಲ್ಲಿ ಇರ್ತಾನೆ. ಆಗ ನಾನು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಇಡೀ ಬ್ರಹ್ಮಾಂಡ ಒಂದೇ, ನನ್ನೊಳಗೆ ಎಲ್ಲವೂ ಇದೆ, ಎಲ್ಲರೊಳಗೆ ನಾನು ಇದ್ದೇನೆ ಅನ್ನುವ ಸ್ಥಿತಿಯಲ್ಲಿ ಯಾವಾಗ ತಲುಪ್ತಾನೆ ಅದು ಭಕ್ತಿ. ಆಗ ಭಕ್ತಿಯಲ್ಲಿದ್ದಾನವ, ಅದು ಮೋಕ್ಷ. ಹೌದು. ಹಾ, ಅದು ಬಿಟ್ರೆ ಇದೆಲ್ಲ ಭಕ್ತಿ ಅಲ್ಲ, ಅದು ಭಕ್ತಿ ಅಲ್ಲ, ಅದು ಅವರ ಸ್ವಾರ್ಥಕ್ಕಾಗಿ ಅವರ ಒಂದು ಆಸೆಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಅವರು ಕಂಡುಕೊಂಡ ಒಂದು ಮಾರ್ಗ ಅಷ್ಟೇ. ಆಯ್ತಾ. ಹ್ಮ್. ಹೌದಾದ್ರೆ ಅಲ್ಲಿ ಸಿಕ್ಕಿ ಬೀಳ್ತಾರಲ್ಲ ತುಂಬಾ ಮಂದಿ. ನಾನು ಅದನ್ನೇ ಹೇಳಿದ್ದು ನಾನು ಈಗ. ಹೌದು, ಅಲ್ಲಿ ಅಂದ್ರೆ ಅವರಿಗೆ ಅದು ಬೇಕಾದಲ್ಲಿ ಸಿಕ್ಕಿತ್ತು ಅಂತ ಹೇಳಿ ಆಗುವ ಸಿಕ್ಕಿ ಬೀಳ್ತಾರೆ ಅಲ್ಲಿ. ಹೌದು, ಈಗ ಈಗ ಆದ್ರೂ ಅನಿವಾರ್ಯ ಅದು ಮಾಡ್ಲಿಲ್ಲ ಅಂತಂದ್ರೆ ಅದನ್ನು ಬಿಟ್ಟು ಅವರು ಸುಮ್ಮನೆ ಜೀವನ ಹಾಳು ಮಾಡ್ಕೊಳ್ತಾರಲ್ಲ. ಅಟ್ಲೀಸ್ಟ್ ಹ್ಮ್. ದೇವರ ಹೆಸರಲ್ಲಾದ್ರೂ ಒಂದು ಸನ್ಮಾರ್ಗದಲ್ಲಿ ಇರ್ತಾರೆ, ಏನೇನೋ ಮಾಡದೆ ಆ ಭಯ. ಬಟ್ ಇವತ್ತಲ್ಲ ನಾಳೆ ಒಂದು ಯಾವುದೋ ಒಂದು ರೀತಿಯಲ್ಲಿ ಒಳ್ಳೆ ಮಾರ್ಗಕ್ಕೆ ಬರ್ತಾರೆ. ಈ ರಾಘವೇಂದ್ರ ಸ್ವಾಮಿಗಳು ಅವ್ರ ಕಾನ್ಸೆಪ್ಟು ಅದೇ. ಕಾಮಧೇನು ಕಲ್ಪವೃಕ್ಷ ಅಂತ ಕರಿತೀವಿ, ಯಾಕೆಂದ್ರೆ ಅವರು ನರಸಿಂಹ ದೇವರು ಹೇಳಿದರು, ಬಾರಪ್ಪ ಹೋಗೋಣ, ನಿನಗೆ ಮೋಕ್ಷ ಕೊಡ್ತೇನೆ. ಇಲ್ಲ ಇಲ್ಲ, ನಾನು ಒಬ್ಬನೇ ಮೋಕ್ಷ ಹೋದರೆ ಸಾಲದು, ನನ್ನೊಟ್ಟಿಗೆ ಇನ್ನೂ ಬಹಳಷ್ಟು ಜೀವರಾಶಿಗಳು ಒದ್ದಾಡ್ತಾ ಇದ್ದಾರೆ, ಅವರನ್ನು ನಾನು ಕರ್ಕೊಂಡು ಬರಬೇಕು. ಹೆಂಗೆ ಕರ್ಕೊಂಡು ಬರ್ತೀಯ?
ಅದಕ್ಕೆ ಅವ್ರು ಬಯಸಿದ್ದನ್ನೆಲ್ಲ ಕೊಡ್ತೀನಿ, ಕೇಳಿದ್ದನ್ನೆಲ್ಲ ಕೊಡ್ಬೇಕು. ನಾನು ಏನು ಅವ್ರು ನನ್ನ ಹತ್ರ ಬಂದು ಏನು ಕೇಳ್ತಾರೆ ಅದನ್ನೆಲ್ಲ ಕೊಡ್ಬೇಕು ನೀನು. ಯಾಕೆಂದ್ರೆ ಹಾ ಈಗ ಹೆಂಗೆ ಮಕ್ಕಳಿಗೆ ಚಾಕ್ಲೇಟ್ ಕೊಡ್ತೀನಿ ಬಾ, ಸ್ವೀಟ್ ಕೊಡ್ತೀನಿ ಬಾ, ಅದನ್ನ ಮಾಡು ಇದನ್ನ ಮಾಡು ಅಂತ ಹೇಳಿ, ಇಲ್ಲ 1 ರೂಪಾಯಿ ಕೊಡ್ತೀನಿ ಅಂಗಡಿಗೆ ಹೋಗಿ ಬಾ, 2 ರೂಪಾಯಿ ಕೊಡ್ತೀನಿ ಅಂಗಡಿಗೆ ಹೋಗಿ ಬಾ ಅಂತ ನಾವು ಹಿಂಗೆ ಆಸೆ ತೋರಿಸಿ ಕೆಲಸ ಮಾಡಿಸ್ತೀವಲ್ಲ, ಹಾಗೆ ಆಸೆ ತೋರಿಸಿ ಹೌದು ಎಲ್ಲ ರಾಘವೇಂದ್ರ ಸ್ವಾಮಿಗಳ ಹತ್ರ ಹೋದರೆ ಎಲ್ಲ ಸಿಗ್ತದೆ ಅಂದ್ರೆ ಎಲ್ಲರೂ ಹೋಗ್ತಾರೆ. ಹ? 4 ವಾರ ಏನು ಸಿಗ್ಲಿಲ್ಲ ಅಂದ್ರೆ 5ನೇ ವಾರ ಹೋಗೋದೇ ಇಲ್ಲ. ಇದು ಭಕ್ತಿ ಆಗ್ತದ? ಇದು ಭಕ್ತಿನ ಹೇಳಿ ನೋಡೋಣ. ಹ್ಮ್ ಈ ಹೌದು ವಾರ ಹೌದು 5 ವಾರ ಹೋಗಪ್ಪ, 5 ವಾರ ಹೋಗಿ ಅಲ್ಲಿ ಪ್ರದಕ್ಷಿಣೆ ಹಾಕಿ ಸೇವೆ ಮಾಡಿ ಬಾ, ರಾಘವೇಂದ್ರ ಸ್ವಾಮಿಗಳು ನೀನ್ ಬಯಸಿದ್ದನ್ನು ಕೊಡ್ತಾರೆ ಅಂತ ಹೇಳಿ. 5 ವಾರ ಹೋದ, ಸೇವೆ ಮಾಡಿದ, ಬಟ್ ಏನೂ ಸಿಗ್ಲಿಲ್ಲ. ಮತ್ತೆ ಹೋಗ್ತಾನ ಅವನು, ಆ ಕಡೆ ತಲೆನೂ ಹಾಕಲ್ಲ. ಯಪ್ಪ ಹಾ ಸ್ವಾಮಿ. ಆಮೇಲೆ ನೋಡಿ ಇವಾಗೆಲ್ಲ ಯೂಟ್ಯೂಬಲ್ಲಿ, ಆಮೇಲೆ ಇದರಲ್ಲೆಲ್ಲ, ಟಿವಿಯಲ್ಲಿ ನೋಡ್ದ, ಹೀಗೂ ಉಂಟೆ ಈ ದೇವಸ್ಥಾನಕ್ಕೆ ಹೋದವ್ರು ಎಲ್ಲರಿಗೂ ಒಳ್ಳೇದಾಗಿದೆ. ಹೌದು ಹೌದು ಆಮೇಲೆ ಈ ದೇವಸ್ಥಾನಕ್ಕೆ ಎಲ್ಲ ರಾಜಕಾರಣಿಗಳೆಲ್ಲ ಬರ್ತಾರೆ, ಇಲ್ಲಿ ಹೋದವರಿಗೆಲ್ಲ ಬಿಸ್ನೆಸ್ ಇಂಪ್ರೂವ್ ಆಯ್ತು, ಬರಿಗೈಯಲ್ಲಿ ಬಂದಿದ್ರು ಫಸ್ಟ್ ಟೈಮ್ ಬರುವಾಗ, ಆಮೇಲೆ ಕಾರಲ್ಲಿ ಬಂದ್ರು ಅಂತೆಲ್ಲ ಅಲ್ಲೆಲ್ಲ ಹೇಳ್ತಾರೆ. ಅದನ್ನ ನೋಡಿ ಮತ್ತೆ ಹೋಗೋದಲ್ಲಿ ಹ್ಮ್. ಈಗ ಹೋಗುದಾ? ಇಲ್ಲ, ಅಲ್ಲಿ ಹೋದ್ರೆ ಏನೋ ಒಳ್ಳೇದಾಗ್ತದಂತೆ, ಅಲ್ಲಿ ಹೋದ್ರೆ ಏನೋ ಆಗ್ತದಂತೆ ಅಂತ ಹೇಳಿ ಹೋಗ್ತಾರೆ. ಅದು ಹೆಂಗೆ ಭಕ್ತಿ ಆಗ್ತದೆ? ಹೌದು. ಹೌದು. ಆದ್ರೆ ಒಂದು ಇದು ಸರ್, ನಮಗೆ ಕರ್ಮ ಕಳಿಯುವುದಿಲ್ಲ ಅವರಿಗೆ, ಆದ್ರೆ ಅನುಕೂಲ ಸಿಗ್ತದೆ ಅಲ್ವಾ. ಕರ್ಮ ಅನ್ನೋದು ಕಳೆಯೋದಿಲ್ಲ. ಕರ್ಮ ಅನ್ನೋದು ಅದು ಮುಂದೆ ಹೋಗ್ ಮುಂದೆ ಮುಂದೆ ಹೋಗ್ತದೆ ಅದು. ಮುಂದೆ ಹೋಗ್ತದೆ ಅಲ್ಲ. ಹ್ಮ್ ಹೌದು. ಅಂದ್ರೆ ನಮ್ಮ ಪೈಕಿಯಲ್ಲಿ ಕೂಡ ಕೆಲವರು ತುಂಬಾ ಅದಕ್ಕಿಂತ ಹೊರಗೆ ಬರ್ಲಿಕ್ಕೆ ಆಗದ ಹಾಗೆ ಇರುವವರು ಇದ್ದಾರೆ. ಅಂದ್ರೆ ಅದೇ ಆ ಆರಾಧನೆಯಲ್ಲಿ ಅವರಿಗೆ ಬೇಕಾದ ಸಮಾಧಾನ ಸಿಕ್ಕಿದೆ, ಅದರಿಂದಾಗಿ ಹೊರಗೆ ಬರೋದಿಲ್ಲ ಅವರು, ಅದರಿಂದ ಹಾಗೆ ಆಗ್ತದೆ. ಅಜ್ಞಾನ, ಅಜ್ಞಾನ ಅನ್ನೋದು ಹಾಗಾಗ್ತದೆ. ಆಮೇಲೆ ನೋಡಿ ನೀವು, ಆ ಈಗ ಎಷ್ಟು ಕೆಲವರು ಬಹಳ ಪೂಜೆ ಪುನಸ್ಕಾರ ಏನ್ ಎಲ್ಲಾ ಮಾಡಿದ್ರು ಎಲ್ಲವೂ ಏನು ಎಲ್ಲರಿಗೂ ಸಿಕ್ಕಿಲ್ಲ ಅಲ್ವಾ? ಎಲ್ಲದೂ ಹೌದು ಎಲ್ಲವೂ ಸಿಗಲ್ಲ, ಕೆಲವೊಂದು ಹೌದು ಸಿಗ್ತದೆ ಅಷ್ಟೇ. ಹ್ಮ್ ಹಂಗಾಗಿ ಬಟ್ ತಪಸ್ಸಿನಿಂದ ಎಲ್ಲವನ್ನ ಪಡೆದವರಿದ್ದಾರೆ, ಪಡೆಯಬಹುದು, ಪಡಿಲಿಕ್ಕೆ ಅವಕಾಶ ಇದೆ. ಬಟ್ ಅವರವರ ಸಾಧನೆ ಮೇಲೆ ಡಿಪೆಂಡ್ ಆಗ್ತದೆ. ಹೌದು. ಹ್ಮ್ ನಾನೀಗ ಮರ್ತೋಯ್ತು, ನಾನು ಮೌನದಲ್ಲಿದ್ದೇನೆ ಈಗ. ಬಹಳ ಚೆನ್ನಾಗಿ. ಸಡನ್ ನೆನಪಾಯ್ತು ಈಗ. 2ನೇ ದಿವಸ ನಂದೀಗ ಪ್ರಾರಂಭ ಮಾಡಿ. ಅಯ್ಯೋ ದೇವ್ರೆ. ನನಗೆ ನಾನ್ ನಿಮ್ಮ ಮಾತಲ್ಲೇ ಇನ್ವಾಲ್ವ್ ಆಗಿ ಓಕೆ. ನನ್ನೊಂದು ಪ್ರಶ್ನೆ ಬಂತಲ್ಲ, ಕೇಳ್ದೆ. ಅಯ್ಯೋ, ಇಷ್ಟೆಲ್ಲ ಮಾತಾಡಿದ್ಮೇಲೆ ನೆನಪಾಯ್ತು. ಹೋಗ್ಲಿ ಬಿಡಿ, ಏನ್ ಮಾಡಂಗಿಲ್ಲ. ಇದೇನು ಸರಿ. ಮೌನ ಮುರಿದಿಲ್ಲ, ಯಾಕೆಂದ್ರೆ ನೀವೇನು ಅನಾವಶ್ಯಕವಾಗಿ ಏನೋ ಮಾತಾಡಿಲ್ಲ. ಆಧ್ಯಾತ್ಮಿಕವಾಗಿ ಯಾವ್ದು ಬೇಕಾಗಿ ದೇವರ ಬಗ್ಗೆ ಆಧ್ಯಾತ್ಮಿಕವಾಗಿರೋದೇ ಮಾತಾಡಿದ್ದೀರಿ. ಹಂಗಾಗಿ ಇದು ಮೌನ ಅಂತ ಕನ್ಸಿಡರ್ ಆಗುತ್ತೆ. ಮೌನ ಅಂದ್ರೆ ಏನು? ಅನಾವಶ್ಯಕವಾಗಿ ಏನೋ ಮಾತಾಡಬಾರ್ದು, ಅದೇ ಮೌನ. ಹೌದಲ್ಲ ಹೇಳ್ರಿ? ಸರಿ ಸರ್. ನಿಮ್ಮ ಮೌನಾಚರಣೆ ಹೀಗೆ ಥ್ಯಾಂಕ್ ಯು ಸರ್. ಓಕೆ. ಹಾ, ಅರುಣ ಮಾಸ್ಟರ್ ಮಾತಾಡಿ. ಸರ್ ನಮಸ್ಕಾರ. ನಮಸ್ತೆ ಮಾಸ್ಟರ್. ನಂಗೆ ಈಗ ಹೇಳಿದ್ದೆಲ್ಲ ಭಕ್ತಿ ಮಾರ್ಗ, ಧ್ಯಾನ ಮಾರ್ಗ, ಜ್ಞಾನ ಮಾರ್ಗ ಎಲ್ಲ ಕನ್ಫ್ಯೂಸಿಂಗ್ ಆಗಿದೆ ಸರ್. ನನ್ಗೆ ಎಷ್ಟೆಲ್ಲ ಗೊತ್ತಿರ್ಲಿಲ್ಲ, ಅಂದ್ರೆ ಇದ್ರ ಬಗ್ಗೆ ಎಲ್ಲ ಆಳವಾಗಿ ತಿಳುವಳಿಕೆ ಇರ್ಲಿಲ್ಲ. ಇವಾಗ ಹೇಳ್ತಾ ಇರೋದು ತಕ್ಷಣ ಸರಿ ಪೂರ್ಣ ಅರ್ಥ ಆಗ್ತಾ ಇಲ್ಲ. ನಾನ್ ಮೊದ್ಲು ಎಲ್ಲ ಪೂಜೆ ಎಲ್ಲ ಜಾಸ್ತಿ ಮಾಡ್ತಾ ಇದ್ದೆ, ಪೂಜೆ ವ್ರತ ಅವೆಲ್ಲ. ಈಗ ನಾವು ಅಂದ್ರೆ ನೀವ್ ಹೇಳೋದು ಅಂತಂದ್ರೆ ಧ್ಯಾನ ಮಾರ್ಗಕ್ಕೆ ಬಂದ್ಮೇಲೆ ಭಕ್ತಿ ಮಾರ್ಗ ಫುಲ್ ನಿಲ್ಲಾದ್ರೂ ಏನ್ ತೊಂದ್ರೆ ಇಲ್ಲ ಅಂತ ಹ್ಮ್ ಅಂತನಾ? ಹ್ಮ್ ಏನಂದ್ರಿ ಆ, ಈಗ? ನಾವು ಧ್ಯಾನಕ್ಕೆ ಬಂದ್ಮೇಲೆ ಹ್ಮ್ ಭಕ್ತಿ ಮಾರ್ಗ ಫುಲ್ ನಿಲ್ಲಾದ್ರೂ ಏನ್ ತೊಂದ್ರೆ ಇಲ್ಲ ಅಂತನಾ? ಹೌದೌದು, ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ, ಏನ್ ತೊಂದ್ರೆ ಇಲ್ಲ. ಭಕ್ತಿ ಮಾರ್ಗ ಪೂರ್ತಿನಿ ಅಂದ್ರೆ ದೀಪ ಹಚ್ಚೋದು ಸಿಂಪಲ್ ಆಗಿ ಏನೋ ಅದು ಅದು ಸಮಾಧಾನ, ಅದು ನಿಮ್ಮ ಮಾಡ್ಕೊಂಡ್ರೆ
ಅದೇ ಅಷ್ಟ್ ಮಾಡ್ಕೊಂಡ್ರು ಸಾಕು, ವ್ರತ ಆಚರಣೆ ಅವು ಇವು ಪೂಜೆ ಅವೆಲ್ಲ ಏನ್ ಬೇಕಾಗಿಲ್ಲ ಅಂತ. ಆಧ್ಯಾತ್ಮಿಕವಾಗಿ ಸಾಧನೆ ಮಾಡ್ಲಿಕ್ಕೆ ಅಂತ ಹೇಳಿ ಏಕಾದಶಿ ಒಂದು ಅಳವಡಿಸ್ಕೊಂಡ್ರೆ ಸಾಕು. ಏಕಾದಶಿ ಅಂದ್ರೆ ಅದೇನ ಅಲ್ಲೇನ ಇದಿರ್ಬಾರ್ದ, ವ್ರತ ಅಂದ್ರೆ ಉಪವಾಸ ಇರೋದಷ್ಟೇ. ಏಕಾದಶಿ ಅಂದ್ರೆ ವ್ರತ ಉಪವಾಸ ಇರೋದಷ್ಟೇ. ಉಪವಾಸ ಮೀಸಲಾಗಿ ಉಪವಾಸ ಇರ್ತದೆ. ಮೇಜರಾಗಿ ಉಪವಾಸ ದೇವರ ಇದ್ರಲ್ಲಿ ಇದು ಅಷ್ಟು ಸಾಕಾಗ್ತದೆ. ಮ್ಯೂಟ್ ಆಗಿದೆ ನಿಮ್ದು. ನಾನ್ ಮೊದ್ಲೆಲ್ಲ ತುಂಬಾ ಮಾಡ್ತಾ ಇದ್ದೆ ಸರ್, ಈಗ ಕಡಿಮೆ ಮಾಡ್ಕೊಂಡಿದೀನಿ. ಇನ್ನೂ ಕಡಿಮೆ ಆದ್ರೂ ಪರವಾಗಿಲ್ವಾ? ಅವಾಗ ಆಕ್ಚುಲ್ ಆಗಿ ಅದ್ರಲ್ಲಿ ಟೈಮ್ ಜಾಸ್ತಿ ಹೋಗ್ತಾ ಇತ್ತು, ಇವಾಗ ನಂಗೆ ಟೈಮ್ ಜಾಸ್ತಿ ಸಿಗ್ತಾ ಇದೆ ಅಂತ ಅನ್ಸುತ್ತೆ. ಹ್ಮ್. ಮತ್ತೆ ಇನ್ನೊಂದಂದ್ರೆ ಅದಕ್ಕೇನೆ ಅಂದ್ರೆ ಸ್ವಲ್ಪ ಆರಾಮ್ ಅನ್ಸುತ್ತೆ. ಅಂದ್ರೆ ಅದ್ರಲ್ಲೇ ಎಲ್ಲ ಟೈಮ್ ಅದ್ ಮಾಡಿಲ್ಲ ಇದ್ ಮಾಡಿಲ್ಲ, ಮತ್ತೆ ಟೈಮು ಜಾಸ್ತಿ ಹಿಡ್ಸೋದು. ಮತ್ತೆ ಆ ಈ ಮಾಡದೇ ಇದ್ದ ಕೆಲವೊಂದನ್ನೆಲ್ಲ ಬಿಟ್ಟಾಗ, ಸಮಯ ಆಗದೇನೆ ಅಥವಾ ಏನೋ ಕಾರಣಾಂತರಗಳಿಂದ ಬಿಟ್ಟಾಗ ಮನಸ್ಸಿಗೆ ಸಮಾಧಾನನೂ ಇರ್ತಿರ್ಲಿಲ್ಲ. ಟೈಮು ಜಾಸ್ತಿ ಬೇಕಾಗೋದು, ಒಂದೊಂದೆಲ್ಲ ಮಿಸ್ ಆದಾಗ ಒಂಥರ ಅದೇ ಸ್ವಲ್ಪ ಭಯ ಆತರ, ಏನೋ ಎಂತ ಹೆಂಗಾಗುತ್ತೋ ಇದನ್ನೆಲ್ಲ ಬಿಟ್ಟೆ ಅಂತ ಆತರನೂ ಅನ್ಸೋದು. ಈಗ ನನ್ಗೆ ಟೈಮ್ ತುಂಬಾ ಸಿಗ್ತಾ ಇದೆ, ಧ್ಯಾನಕ್ಕೆ ಟೈಮ್ ಸಿಗ್ತಾ ಇದೆ, ಮತ್ತೆ ಬೇರೆ ಕೆಲ್ಸಕ್ಕೂ. ಧ್ಯಾನಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ಬೇರೆ ಸ್ವಲ್ಪ ಆರಾಮ್ ಅನ್ಸುತ್ತೆ, ಫ್ರೀ ಆಗಿದ್ದೀನಿ ಇವಾಗ ಅಂತ. ಈ ತರ ಇದ್ರೆ ಏನ್ ತೊಂದ್ರೆ ಇಲ್ಲ ಅಂತ ಹೌದು. ಏನು ಅವಶ್ಯಕತೆ ಇಲ್ಲ ಮೇಡಮ್. ಅವಶ್ಯಕತೆ ಇಲ್ವಾ? ಮತ್ತೆ ಅದು ಆಕ್ಚುಲ್ ಆಗಿ ನನ್ಗೆ ಗೊತ್ತು ಆಗ್ತಾ ಇದೆ ಈಗ. ಅದ್ ನೀವ್ ಹೇಳಿದ್ರಲ್ಲ, ಅದೆಲ್ಲ ಮಾಡಿದಾಗ ಎಲ್ಲ ಸಿಕ್ಬಿಡುತ್ತೆ ಅಂತ ಮಾಡೋದು ಅಂತ. ಅಂದ್ರೆ ಹಿಂದಿಂದ ಎಲ್ಲ ನೋಡ್ಕೊಂಡ್ ನಡ್ಕೊಂಡ್ ಬಂದಿರ್ತೀವಲ್ಲ, ಆತರ ಸುಮ್ನೆ ಮೂಡಾಗೆ ಆಚರಣೆಗಳು ಮಾಡ್ತಾ ಇದ್ದಿದ್ದು. ಅದರಿಂದ ನಮ್ಗೆಲ್ಲ ಫುಲ್ಫಿಲ್ ಆಗಲ್ಲ ಅಂತ ಇವಾಗ ಸ್ವಲ್ಪ ಅನುಭವಕ್ಕೂ ಬರ್ತಾ ಇದೆ ಸರ್. ಈಗ ಧ್ಯಾನಕ್ಕೆ ಬಂದ ಮೇಲೆನೆ ಚೇಂಜಸ್ ತುಂಬಾನೇ ಕಾಣಿಸುತ್ತೆ. ಅವಾಗ ನಾನು ಇಷ್ಟೆಲ್ಲ ಪೂಜೆ ಮಾಡ್ತಾ ಇರುವಾಗ ಎಲ್ಲ ನನ್ಗೆ ಆಗ್ತಿದ್ದ ಅನುಕೂಲಗಳಿಗಿಂತ ಇವಾಗ ಧ್ಯಾನಕ್ಕೆ ಬಂದ್ಮೇಲೆ ಎಲ್ಲ ಒಂದ್ ರೀತಿನಲ್ಲಿ ಒಳ್ಳೇದಾಗೋದು ಆತರ ಎಲ್ಲ ಅನುಭವಕ್ಕೆ ಬರ್ತಾ ಇದೆ ಸರ್. ಹೌದು. ಆದ್ರೂ ತುಂಬಾ ಕಾಲದಿಂದ ನಾವ್ ಅವನ್ನೆಲ್ಲ ಮಾಡ್ಕೊಂಡ್ ಬಂದು ಈಗ ಸಡನ್ ಆಗಿ ಬಿಡೋದು ಸ್ವಲ್ಪ ಮನ್ಸಿಗೆ, ಅಂದ್ರೆ ನಮ್ಗೆ ಅಷ್ಟು ಈಗ ತಿಳುವಳಿಕೆ ಇಲ್ವಲ್ಲ. ಈಗ ಹೇಳ್ತಾ ಹೇಳ್ತಾ ಗೊತ್ತಾಗುತ್ತೆ ಬಿಡ್ಬಹುದು ಅದನ್ನೆಲ್ಲ ಅಂತ. ಬಿಟ್ರೆ ಏನ್ ತೊಂದ್ರೆ ಇಲ್ವಾ ಅಂತ ಅದಕ್ಕೆ ಕ್ಲಾರಿಟಿ ಕೇಳ್ತಾ ಇದ್ದೀನಿ. ತೊಂದ್ರೆ ಇಲ್ಲ ಮೇಡಮ್. ಎಲ್ಲರೂ ಬಿಟ್ಟಿದ್ದಾರೆ, ನಾವು ಬಿಟ್ಟಿದೀವಿ. ನಾವು ಕೂಡ ಎಲ್ಲ ಸ್ತೋತ್ರಗಳನ್ನ, ಆಮೇಲೆ ಸೂಕ್ತಗಳನ್ನೆಲ್ಲ ಹೇಳಿ ಪೂಜೆ ಮಾಡ್ತೇವೆ. ಏಕಾದಶಿ 3 ದಿವಸ ಏಕಾದಶಿ ಇರುತ್ತದಲ್ಲಂತೂ 3 ತಾಸು ಬರೀ ಪೂಜೆನೇ ಆಗುತ್ತೆ. ಇವಾಗ ದೇವರ ದೀಪ ಬಿಟ್ರೆ ಏನೂ ಹಚ್ಚಲ್ಲ ನಾನು ಒಂದು ಶ್ಲೋಕನೂ ಹೇಳಲಿಕ್ಕೆ ಬಾಯಿ ಬರಲ್ಲ. ಒಂದು ಶ್ಲೋಕವೂ ಮತ್ತೆ ಕೂಡ ಇನ್ನೇನ್ ಮಾಡೋದು ಅಂದ್ರೆ ಸುಮ್ನೆ ಧ್ಯಾನ ಕೂತ್ಕೊಂಡ್ಬಿಡೋದು ಸರ್. ಧ್ಯಾನ ಮಾಡೋದೇ ಅಷ್ಟೇ, ಇನ್ನೇನು ನಾನು ದೇವ್ರದ್ದು ಶ್ಲೋಕ ಗೀಕ ಏನು ಹೇಳಂಗಿಲ್ಲ. ಪ್ರಾರ್ಥನೆ ಶ್ಲೋಕ ಎಂತದೂ ಇಲ್ಲ, ಸುಮ್ನೆ ಧ್ಯಾನ ಮಾಡೋದು. ಏನೂ ಹೇಳಲ್ಲ, ಏನೂ ಹೇಳಲ್ಲ. ಹ್ಮ್ ನಿಮಗೆ ಇನ್ನೂ ಜಾಸ್ತಿ ಯಾರಿಗಾದ್ರು ಎನರ್ಜಿ ಬೇಕು ಅಂತಂದು ಅನಿಸಿದ್ರೆ ಹ್ಮ್ ಯಾರಾದ್ರೂ ಆ, ಎರಡು ಹೇಳ್ಬೋದು ಅಷ್ಟೇ. ಯಾವುದು ಲಲಿತಾ ಸಹಸ್ರನಾಮ ಮತ್ತೆ ವಿಷ್ಣು ಸಹಸ್ರನಾಮ, ಆಯ್ತಾ? ಅದು ಎನರ್ಜಿ ಇದೆ. ಬಟ್ ಅಲ್ಲಿ ತಪ್ಪು ಹೇಳಬಾರ್ದು, ಉಚ್ಚಾರದಲ್ಲಿ ಹ್ಮ್ ಸ್ವಲ್ಪವೂ ಮಿಸ್ಟೇಕ್ ಆಗಬಾರ್ದು. ಹಂಗೆ ಹೇಳುವ ಕೆಪಾಸಿಟಿ ಇದ್ರೆ ಹೇಳ್ಬೇಕು, ಇಲ್ಲಾಂದ್ರೆ ಆಸೆ ಬುರುಕತನದಿಂದ ಹೋದ್ರೆ ಎಲ್ಲ ಉಲ್ಟಾ ಆಗ್ತದೆ. ಹ್ಮ್ ಅಂದ್ರೆ ಬಹಳ ಅದು ಎನರ್ಜಿ ಇದೆ, ಪ್ರತಿಯೊಂದು ಇದರಲ್ಲೂ ಎನರ್ಜಿ ಇದೆ, ಲಲಿತಾ ಸಹಸ್ರನಾಮದಲ್ಲಿ ಮತ್ತೆ ವಿಷ್ಣು ಸಹಸ್ರನಾಮದಲ್ಲಿ. ಅದು ಬಿಟ್ಟು ನೀವು ಬೇರೆ, ಆಮೇಲೆ ಅದು ಎಲ್ಲರೂ ಪಠನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಅದು ದ್ವಿಜರು ಮಾತ್ರ ಪಠನೆ ಮಾಡ್ಬೇಕಂತೇನಿಲ್ಲ, ಆಯ್ತಾ? ಯಾಕೆಂದ್ರೆ ಅದರಲ್ಲಿ ಸ್ತ್ರೀ ಶೂದ್ರ ಪ್ರತಿಯೊಬ್ಬರು ಕೂಡ ಪಠನೆ ಮಾಡ್ಬೋದು. ಆದ್ರೆ ಅದರಲ್ಲಿ ಒತ್ತಾಕ್ಷರಗಳು ಇರ್ಬೋದು, ದೀರ್ಘಾಕ್ಷರಗಳು ಪ್ರತಿಯೊಂದನ್ನು ಕೂಡ ನಾವು ಗಮನದಲ್ಲಿಟ್ಟುಕೊಂಡು ಅದೇ ರೀತಿಯಾಗಿ ನಾವು ಅದನ್ನ ಪಠನೆ ಮಾಡಿದ್ರೆ ಹ್ಮ್. ಬಟ್ ಅದ ಅವಶ್ಯಕತೆ ಇಲ್ಲ. ಬಟ್ ಯಾರಿಗಾದ್ರೂ ಬೇಕಪ್ಪ ನಮಗಿನ್ನೂ ಜಾಸ್ತಿ ಹೈ ಎನರ್ಜಿ ಅಂತ ಅನಿಸಿದ್ರೆ ನಾನ್ ಲಲಿತಾ ಸಹಸ್ರನಾಮ ದಿನ ಪಠನೆ ಮಾಡ್ತೀನಿ, ನಂಗೆ ಬಯಹಟ್ಟೆ ಆಗ್ಬಿಟ್ಟಿದೆ ಸರ್. ಹ್ಮ್ ಅದೇ ಅದೇ ಹ್ಮ್ ಮಿಸ್ಟೇಕ್ಸ್ ಇದ್ರೆ ಸರಿ ಮಾಡ್ಕೊಳ್ರಿ. ಇಲ್ಲ ಮಿಸ್ಟೇಕ್ಸ್ ಬರಲ್ಲ, ಸ್ಪಷ್ಟವಾಗಿ ಎಲ್ಲ ಬರುತ್ತೆ ಸರ್. ಹ್ಮ್. ಒಳ್ಳೇದು. ವಿಷ್ಣು ಸಹಸ್ರನಾಮ ಗೊತ್ತಿಲ್ಲ, ಹ್ಮ್. ಹೇಳಲ್ಲ. ವಿಷ್ಣು ಸಹಸ್ರನಾಮ, ಲಲಿತಾ ಸಹಸ್ರನಾಮ ದಿನಾನು ಹೇಳ್ಕೊಳ್ತೀನಿ ಸರ್. ಹ್ಮ್. ಸಾಕು, ಒನ್ ಟೈಮ್ ಬೇಕಾದ್ರೆ ಹೇಳ್ಕೊಳ್ಳೋದಿದ್ರೆ ಹೇಳ್ಬೋದು. ಹ್ಮ್ ಹ್ಮ್. ಸರಿ ಅಷ್ಟೇ ಕ್ಲಾರಿಟಿ ಸರ್. ಆಮೇಲೆ ಅರ್ಥ ತಿಳಿದು ಹೇಳ್ಬೇಕು. ನೀವು ಸುಮ್ಮನೆ ಹೇಳಿದ್ರೆ ಏನ್ ಅದಕ್ಕೆ ಇದಿಲ್ಲ. ಹಾ, ಸಂಪೂರ್ಣ ಅರ್ಥ ಗೊತ್ತಿಲ್ಲ, ಸ್ವಲ್ಪ ಸ್ವಲ್ಪ ಅರ್ಥ ಗೊತ್ತಿದೆ, ಪೂರ್ಣ ಅರ್ಥ ಗೊತ್ತಿದೆ ಸರ್. ತಿಳ್ಕೊಳ್ಬೇಕು. ಯಾವ್ದಾದ್ರೂ ಅಷ್ಟೇ, ಅರ್ಥ ತಿಳಿಯದೆ ಹೇಳಿದ್ರೆ ಹ್ಮ್ ಏನು ಮೀನಿಂಗ್ ಇಲ್ಲ. ಕಪ್ಪೆ ವಟ ಹುಟ್ಟಿದಂಗೆ ಅಂತ ಹೇಳ್ತಾರಲ್ಲ.
ಹ್ಮ್ ಅಂದ್ರೆ ಪೂರ್ಣವಾಗಿ ಗೊತ್ತಿಲ್ಲ. ಎಲ್ಲ ಸ್ವಲ್ಪ ಸ್ವಲ್ಪ ಗೊತ್ತು. ದಿನ ಸ್ವಲ್ಪ ತಿಳ್ಕೊಂಡ್ರೆ ಒಂದೊಂದೇ ಶ್ಲೋಕ ದಿನ ತಿಳ್ಕೊಂತ ಹೋದ್ರು ಕೂಡ 3 ತಿಂಗಳಲ್ಲಿ ಆರಾಮ್ಸೆ ಕಲ್ಕೋಬಹುದು. ಹ್ಮ್. ಹ್ಮ್ ಲಕ್ಷ್ಮಿ ಮೇಡಮ್ ಮಾತಾಡಿ. ಥ್ಯಾಂಕ್ ಯು. ಹ್ಮ್ ನಮಸ್ಕಾರ ಅರುಣ್ ಸರ್. ಹ್ಮ್ ಮತ್ತೆ ಎಲ್ರಿಗೂ ನಮಸ್ಕಾರಗಳು. ಹ್ಮ್ ಆಕ್ಚುಲಿ ನಾನು ಚಿಕ್ಕವಳಿರ್ಬೇಕಾದ್ರೆ ಭಗವದ್ಗೀತಾ ಕ್ಲಾಸ್ಗೆ ಸೇರ್ಸಿದ್ರು ನಮ್ ತಂದೆ. ಎವ್ರಿ ಸಂಡೇಸ್ ಭಗವದ್ಗೀತಾ ಕ್ಲಾಸ್ಗೆ ಹೋಗ್ತಾ ಇದ್ದೋ. ತುಂಬಾ ಹ್ಮ್ ಇಷ್ಟಪಟ್ಟು ಕೇಳ್ತಾ ಇದ್ದೆ ಆ ಭಗವದ್ಗೀತಾ ಕ್ಲಾಸ್ನ. ಆಮೇಲೆ ನಮ್ ತಂದೆ ಫಾಲೋ ಮಾಡೋದು ಏನು ಅಂತಂದ್ರೆ ಕಾಯಕವೇ ಕೈಲಾಸ ಅನ್ನೋದೊಂದೇ ಅವರು ಫಾಲೋ ಮಾಡ್ತಾ ಇತ್ತು. ಬಟ್ ಹ್ಮ್ ಆದ್ರೆ ನಾವಿರೋದು 4 ಜನ ಹೆಣ್ಮಕ್ಳು. ಮತ್ತೆ ನಮ್ ತಾಯಿ ಇವರೆಲ್ಲ ಭಕ್ತಿ ಮಾರ್ಗ ಜಾಸ್ತಿ ಮಾಡೋರು, ವ್ರತಗಳು ಮಾಡೋರು, ಪೂಜೆ ಮಾಡೋರು, ಎಲ್ಲಾ ಹ್ಮ್ ಮಾಡೋರು. ಅವರೆಲ್ಲ ಅಷ್ಟೆಲ್ಲ ಮಾಡಿ ಕೂಡ ನಾನ್ ಮಾತ್ರ ಒಂದು ಸತಿ ಆದ್ರೂನು ಆ ಕಡೆ ವಾಲಕ್ಕೆ ಆಗ್ತಾನೆ ಇರ್ಲಿಲ್ಲ. ಚಿಕ್ಕದ್ರಿಂದಾನೇ ನನ್ಗೆ ಒಂದ್ ಸ್ವಲ್ಪ ಮೆಡಿಟೇಷನ್ ಮತ್ತೆ ಓಪನ್ ಐ ಮೆಡಿಟೇಷನ್, ಲ್ಯಾಂಪ್ ಮೆಡಿಟೇಷನ್ ಎಲ್ಲ ಅವಾಗ ಅಂದ್ರೆ ತುಂಬಾ ಬ್ರೇಕ್ಗಳು ಆಗ್ತಾ ಇತ್ತು. ಅವಾಗ ಮಾಡ್ತಾ ಮಾಡ್ತಾ ಬರ್ತಾ ಇದ್ದೆ. ಆಮೇಲೆ ಅದರಿಂದಾನೇ ಅನ್ಸುತ್ತೆ ನನ್ಗೆ ಈ ಮೆಡಿಟೇಷನ್ ಅಂತ ಬಂದಾಗ ತುಂಬಾ ಬೇಗ ಕನೆಕ್ಟ್ ಆಗಿದ್ದು ಅಂತ ಅನ್ಸುತ್ತೆ. ಇದು ನಿಜವಾಗ್ಲೂ ಎಷ್ಟು ಸರಿ ಅಂತ ಅನಿಸ್ತಾ ಇತ್ತು ಅಂದ್ರೆ ಚಿಕ್ಕದ್ರಿಂದಾನೇ ನನ್ಗೆ ಆ ಭಕ್ತಿ ಮಾರ್ಗ ಅನ್ನೋದು ಸುಮ್ನೆ ಅದು ಆ ಜನಗಳು ಮಾಡ್ಕೊಂಡಿರೋ ಆ, ವ್ಯವಸ್ಥೆಗಳು ಅನ್ನೋ ಮನಸ್ಥಿತಿಲೇ ನಾನಿದ್ದೆ. ಯಾಕಂದ್ರೆ ಒಬ್ಬೊಬ್ರು ಒಂದೊಂದು ರೀತಿಗಳು ಹೇಳೋರು, ಒಬ್ಬೊಬ್ರು ಒಂದೊಂದು ಪ್ರೊಸೀಜರ್ಸ್ಗಳು ಹೇಳೋರು. ನನ್ಗೆ ಅರ್ಥ ಆಗ್ತಿರ್ಲಿಲ್ಲ. ಇವ್ರು ಈ ಪ್ರೊಸೀಜರ್ ಹೇಳ್ತಿದ್ದಾರೆ, ಅವ್ರು ಇನ್ನೊಬ್ರು ಇನ್ನೊಂದು ಪ್ರೊಸೀಜರ್ ಹೇಳ್ತಿದ್ದಾರೆ. ಏನಕ್ಕೆ ಇವ್ರು ಹೇಳ್ತಿದ್ದಾರೆ, ಇದು ನಿಜವಾಗ್ಲೂ ಕರೆಕ್ಟಾ ಇಲ್ವಾ ಅಂತ ಯಾವ್ದನ್ನು ಫಾಲೋ ಮಾಡಕ್ ಹೋಗ್ತಾ ಇರ್ಲಿಲ್ಲ. ಎಲ್ಲಾರು ಕೂತ್ಕೊಂಡು ಪೂಜೆ ಮಾಡ್ತಾ ಇದ್ರು ಕೂಡ ನಾನ್ ಮಾತ್ರ ಪೂಜೆ ಮಾಡಕ್ ಹೋಗ್ತಾ ಇರ್ಲಿಲ್ಲ. ನನಗೆ ಆಶ್ಚರ್ಯ ಆಗೋದು, ಎಲ್ಲಾರು ಈ ತರ ಮಾಡ್ತಾರೆ, ನನಗೊಬ್ಬಳಿಗೆ ಯಾಕೆ ಈ ತರ ಆಗ್ತಾ ಇಲ್ಲ, ನಾನೊಬ್ಳು ಯಾಕೆ ಈ ತರ ಮಾಡ್ತಿಲ್ಲ ಅನ್ನೋದು ನನಗೆ ಅವಾಗ ಏನು ಅರ್ಥನೇ ಆಗ್ತಾ ಇರ್ಲಿಲ್ಲ. ಆದ್ರೂ ಆ ಕಡೆ ಧ್ಯಾನನೇ ಹೋಗ್ತಾ ಇರ್ಲಿಲ್ಲ. ಈಗ್ಲೂ ಅಷ್ಟೇನೆ. ನಮ್ದು ಸಲೂನ್ ಅನ್ನೋದಿತ್ತು. ಎಲ್ಲಾ ದೇವ್ರ ಮನೆಯಿಂದ ಎಲ್ಲಾ ಕ್ಲೀನ್ ಮಾಡ್ಕೊಡ್ತಾ ಇದ್ದೆ. ದೀಪ ಹಚ್ಚಕ್ ಹೋಗ್ತಾ ಇರ್ಲಿಲ್ಲ, ಪೂಜೆ ಮಾಡಕ್ ಹೋಗ್ತಾ ಇರ್ಲಿಲ್ಲ. ಎಲ್ಲ ನಮ್ಮ ಹುಡುಗಿರ್ ಕೈಲಿ ಯಾರ್ ಕೈಲಾದ್ರು ಮಾಡಿಸ್ತಾ ಇದ್ದೆ. ನಮ್ ಮನೇಲೂ ಅಷ್ಟೇನೆ ಎಲ್ಲಾ ಕ್ಲೀನ್ ಮಾಡಿ ಎಲ್ಲಾ ಸ್ವಚ್ಛ ಮಾಡ್ಕೊಡ್ತೀನಿ. ಮಾಡಿದ್ರೆ ನಮ್ ಮನೆಯವ್ರು ಮಾಡ್ಬೇಕು, ಇಲ್ಲ ನನ್ ಮಗಳ ಕೈಲಿ ಮಾಡಿಸ್ತಾ ಇದ್ದೆ. ಅದ್ ಯಾಕೋ ಎಷ್ಟೋ ಸತಿ ಅನ್ಕೋತಾ ಇದ್ದೆ, ಇಷ್ಟೆಲ್ಲ ಮಾಡ್ತೀನಿ, ನಾನ್ ಯಾಕೆ ಆ ಕಡೆ ಆ ಒಂದ್ ಕೆಲ್ಸವನ್ನ ಮಾಡ್ತಾ ಇಲ್ಲ ನಾನು. ನಾನೇ ಏನೋ ಒಂಥರ ಡಿಫ್ರೆಂಟ್, ನಾನೇ ಏನೋ ಒಂಥರ ತಪ್ಪು ಅನ್ನೋ ತರ ನನ್ಗ್ ಫೀಲ್ ಆಗ್ತಾ ಇತ್ತು. ಬಟ್ ಈ ಮೆಡಿಟೇಷನ್ ಅಂತ ಬಂದಾಗ ಇದು ತುಂಬಾ ಕ್ಲಾರಿಟಿ ಸಿಕ್ತು ನನ್ಗೆ. ಇದು ತುಂಬಾ ಅದೆಲ್ಲ ಏನು ಅವಶ್ಯಕತೆ ಇಲ್ಲ, ಧ್ಯಾನ ಒಂದು ಮಾಡಿದ್ರೆ ಸಾಕು. ನಮ್ಮಲ್ಲೇ ಎಲ್ಲ ಇದೆ, ನಮ್ಮಲ್ಲೇ ಆ ಜ್ಯೋತಿ ಇದೆ, ನಮ್ಮಲ್ಲೇ ಆ ದೇವ್ರಿದ್ದಾನೆ ಅನ್ನೋ ಒಂದು ಇದು ಗೊತ್ತಾಗಿತ್ತು ನನ್ಗೆ. ಹಾಗಾಗಿ ಇದಕ್ಕೆ ತುಂಬಾ ಬೇಗ ಕನೆಕ್ಟ್ ಆಗಿ ಬಂದೆ ನಾನು. ನಮ್ ತಂದೆ ಹೇಳ್ತಾ ಇತ್ತು ಚಿಕ್ಕದ್ರಿಂದ ಅದೇನೆ, ಕಾಯಕವೇ ಕೈಲಾಸ. ನಮ್ ತಂದೆನೂ ಅಷ್ಟೇ, ಒಂದಿನ ದೀಪ ಹಚ್ದವ್ರಲ್ಲ, ಒಂದಿನ ಹ್ಮ್ ಕಡ್ಡಿ ಹಚ್ದವ್ರಲ್ಲ. ಭಕ್ತಿ ಮಾರ್ಗ ಬಿಡ್ಲಿಕ್ಕೆ ಆಗೋಲ್ಲ. ಯಾವ್ದು ಇದು ಅಂತಂದ್ರೆ ಅದೇ ಜಾಸ್ತಿ ಅಂದ್ರೆ ಲಲಿತಾ ಸಹಸ್ರನಾಮ ಇಲ್ಲ ವಿಷ್ಣು ಸಹಸ್ರನಾಮ ಯಾವ್ದಾದ್ರು ಒಂದು ಡೈಲಿ 1 ಟೈಮ್ ಹೇಳ್ಕೊಂಡ್ರೆ ಸಾಕು. ಅದು ಬೇಕಾಗ್ತದೆ, ಸಾಕಾಗ್ತದೆ. ಅದು ಬಿಟ್ಟು ಬೇರೆ ಯಾವುದು ಅದೆಲ್ಲ ಅನಾವಶ್ಯಕ. ಬಟ್ ಆಮೇಲೆ ಇವತ್ತು ನೀವು ಹೇಳಿದ್ದು ತುಂಬಾ ಚೆನ್ನಾಗಿ ಕ್ಲಿಯರ್ ಆಯ್ತು ಸರ್. ಎಷ್ಟು ನೀಟಾಗಿ ನೀವು ಎಕ್ಸ್ಪ್ಲೈನ್ ಇದು ಮಾಡಿದ್ರಿ ಅಂದ್ರೆ. ಇದೇನು ಹೊಸ ವಿಚಾರ ಅಲ್ಲ. ಯಾಕೆಂದ್ರೆ ಉದಾಹರಣೆಗೆ ಈಗ ಜಡಭರತನ ಕಥೆ ಬರ್ತದೆ ಭಾಗವತದಲ್ಲಿ. ಅವನಿಗೆ ಒಟ್ಟು 10 ಜನ ಅಣ್ಣಂದಿರು. ಅವನು 2ನೇ ಹೆಂಡತಿ ಮಗ. ಯಾರು ಜಡಭರತ. ಅವನು ಎಲ್ಲರೂ ವೇದ ಶಾಸ್ತ್ರ ಉಪನಿಷತ್ತು ಎಲ್ಲವನ್ನ ಓದಿ ಮಹಾಪಂಡಿತರಾಗ್ಬಿಟ್ಟು, ಏನು ಪೂಜೆ ಪುನಸ್ಕಾರ ವ್ರತ ಜಪ ತಪ ಎಲ್ಲ. ಆದ್ರೆ ಜಡಭರತ ಮಾತ್ರ ಯಾವುದನ್ನು ಮಾಡ್ತಾ ಇರ್ಲಿಲ್ಲ. ಇವನ್ ಅವನು ಸಂಧ್ಯಾ ವಂದನೆ ಕೂಡ ಮಾಡ್ತಾ ಇರ್ಲಿಲ್ಲ. ಆಮೇಲೆ ದಿನನಿತ್ಯ ಸ್ನಾನ ಕೂಡ ಮಾಡ್ತಾ ಇರ್ಲಿಲ್ಲ. ಬರೀ ಯಾವಾಗ್ಲೂ ಸುಮ್ಮನೆ ಕೂತ್ಕೊಳ್ಳೋದು, ಮೌನವಾಗಿರೋದು, ಧ್ಯಾನ ಮಾಡೋದು, ಸುಮ್ಮನೆ ಕೂತ್ಕೊಳ್ಳೋದು, ಧ್ಯಾನ ಮಾಡೋದು. ಅದಕ್ಕೆ ಅವನಿಗೆ ಯಾವಾಗ್ಲೂ ಜಡದ ಹಾಗೆ ಇರ್ತಾ ಇದ್ನಲ್ಲ, ಅದಕ್ಕೆ ಅವನಿಗೆ ಜಡ ಭರತ ಅಂತಾನೆ ಹೆಸರಿಟ್ರು. ಅವರಪ್ಪ ಅವನಿಗೆ ಭರತ ಅಂತ ಹೆಸರಿಟ್ರೆ, ಅವನಿಗೆ ಅಂದ್ರೆ ಈ ಭರತ ದೇಶವನ್ನು ಆಳಿದಂತಹ ಭರತ ಚಕ್ರವರ್ತಿಯೇ ಮುಂದೆ ಅವನ ಕತೆ ಹೇಳಿದೇವಲ್ಲ ನಾವು, ಭರತ ಚಕ್ರವರ್ತಿ ಆಗಿದ್ದ. ಕೊನೆಗೆ ಒಂದು ಜಿಂಕೆಯನ್ನು ಅಂಟಿಸಿಕೊಂಡು ಪುನಃ ಜಿಂಕೆಯಾಗಿ ಹುಟ್ಟಿದ. ಆಮೇಲೆ ಮತ್ತೆ ಮನುಷ್ಯನಾಗಿ ಬಂದ. ಆವಾಗೂ ಕೂಡ ಅವನಿಗೆ ಭರತ ಅಂತ ಹಿಂದಿನ ಜನ್ಮದ ಸಾಧನೆ ಇದ್ದಿದ್ರಿಂದ ಅವನಿಗೆ ಇದೆಲ್ಲ ನಿರುಪಯುಕ್ತ, ಇದೆಲ್ಲ ಏನು ಅರ್ಥ ಇಲ್ಲ ಅಂತ ಅವನಿಗೆ ಮೊದಲೇ ಗೊತ್ತಿತ್ತು. ಹಾಗಾಗಿ ಯಾವಾಗ್ಲೂ ಬರೀ ಧ್ಯಾನ ಮಾಡ್ತಾ ಇದ್ದ. ಧ್ಯಾನ ಮಾಡೋದು. ಅವನು ಸುಮ್ಮನೆ ಯಾವಾಗ್ಲೂ ಮೌನವಾಗಿರ್ತಿದ್ದ, ಧ್ಯಾನ ಮಾಡ್ತಾ ಸುಮ್ಮನೆ ಕುಂತಲ್ಲೇ ಕೂತ್ಕೊಂತಿದ್ದ. ಅದನ್ನ ನೋಡಿ ಅವನಿಗೆ ಜಡ ಭರತ ಅಂತ ಹೆಸರಿಟ್ರು. ಉಳಿದವರೆಲ್ಲ ಮಹಾಪಂಡಿತರಾದ್ರು, ಆದ್ರೆ ಏನೂ ಇಲ್ಲ, ಸಾಧನೆ ಏನೂ ಇಲ್ಲ.
ಆದರೆ ಇವನು ಕೊನೆಗೆ ಅದೇ ಜನ್ಮ ಕೊನೆಯಾಗಿ ಅವನಿಗೆ ಯಾವ ಪೂಜೆ ಮಾಡಲಿಲ್ಲ, ಪುನಸ್ಕಾರ ಮಾಡಲಿಲ್ಲ, ವ್ರತ ಜಪ ತಪ ಏನೂ ಮಾಡಲಿಲ್ಲ. ಕೊನೆಗೆ ಆ ಅವನು ಅದೇ ಜನ್ಮ ಕೊನೆಯಾಗಿ ಅವನು ಮೋಕ್ಷಕ್ಕೆ ಹೋದ. ಯಾರು? ಜಡಭರತ. ಹಂಗೆ ಅದು ನೀವು ಆಲ್ರೆಡಿ ಹಿಂದೆ ಸಾಧನೆ ಮಾಡಿದ್ರೆ ನಿಮಗೆ ಅದು ಬೇಕಾಗಲ್ಲ, ಬೇಕು ಅಂತ ಅನ್ಸಲ್ಲ, ಅದನ್ನ ಮಾಡುವ ಮನಸ್ಸು ಬರೋಲ್ಲ. ಈಗ ಧ್ಯಾನ ಮಾರ್ಗಕ್ಕೆ ಬಂದವರೇ ಕೂಡ ಧ್ಯಾನ ಮಾಡೋರಿಗೆ ಮತ್ತೆ ಪೂಜೆ ಕಡೆಗೆ ಗಮನ ಹೋಗಲ್ಲ, ಮನಸ್ಸು ಬರಲ್ಲ. ಅಥವಾ 1 ಗಂಟೆ ಪೂಜೆ ಮಾಡೋರಿಗೆ 1 ಗಂಟೆ ಗಟ್ಟಲೆ ಪೂಜೆ ಮಾಡಕ್ ಮನಸ್ಸು ಬರಲ್ಲ. ಏನೊಂದು 10-15 ನಿಮಿಷದಲ್ಲೇ ಮುಗಿಸ್ಬಿಡ್ತಾರೆ. ಹ್ಮ್. ಹಂಗೆ ಅದು ನಿಮ್ದು ಹಿಂದಿನ ಜನ್ಮದ ಸಾಧನೆ ಈಗಾಗಲೇ ಆಗಿರ್ತದೆ. ಹಂಗಾಗಿ ಅದಕ್ಕೆ ನಿಮಗೆ ಅದು ಅವಶ್ಯಕತೆ ಇದೆ ಅಂತ ಅನ್ಸೋಲ್ಲ. ಬಟ್ ಅದು ತಪ್ಪಲ್ಲ. ಅದೇ ನಾವು ಹೇಳಿದ್ನಲ್ಲ, ಅದು ನಮ್ಮಲ್ಲಿರೋ ಭಯ. ನಾವು ಪೂಜೆ ಮಾಡ್ಲಿಲ್ಲ ಅಂದ್ರೆ ದೇವ್ರ ಏನಾದ್ರು ಸಿಟ್ಟು ಮಾಡ್ಕೊಂಡ್ ಬಿಡ್ತಾನೋ ಏನೋ, ಏನಾದ್ರು ನಮ್ಮ ಮನೆಗ್ ಬಿಟ್ಟು ಹೋಗ್ಬಿಡ್ತಾನೋ ಏನೋ, ಶಾಪ ಕೊಟ್ಬಿಡ್ತಾನೋ ಏನೋ. ಕೆಲವೊಂದ್ಸರಿ ಹೇಳೋರು ಸರ್, ಈ ರೀತಿ ನೀನ್ ಪೂಜೆ ಎಲ್ಲ ಮಾಡೋದಿಲ್ಲ, ಇದೆಲ್ಲ ಮಾಡೋದಿಲ್ಲ, ಅದಕ್ಕೆ ನಿನ್ಗೆ ಈ ತರ ಎಲ್ಲ ಕಷ್ಟ ಆಗ್ತಿರೋದು, ಅದಕ್ಕೆ ನಿನ್ಗೆ ಈ ತರ ಎಲ್ಲ ಪ್ರಾಬ್ಲಮ್ ಆಗ್ತಿರೋದು ಅಂತೆಲ್ಲ ಹೇಳೋರು. ಹ್ಮ್ ಅವಾಗ ನನ್ಗೆ ಭಯ ಆಗೋದು, ಹೌದೇನೋ ಅವರೆಲ್ಲ ಅಷ್ಟು ಮಾಡ್ತಿದ್ದಾರೆ, ನಾನು ಏನು ಮಾಡ್ತಿಲ್ಲ, ಅದ್ರಿಂದಾನೇ ಈ ತರ ಆಗ್ತಿದೇನೋ ಅಂತ 1-2 ದಿನ ಮಾಡ್ತಾ ಇದ್ದೆ. ಆಮೇಲೆ ಅದಾಗದೆ ನಿಂತೋಗ್ಬಿಡೋದು. ಯಾಕಂದ್ರೆ ನನ್ನ ಮನ್ಸಿಂದ ನನ್ಗೆ ಅದ್ ಬರ್ತಾ ಇರ್ಲಿಲ್ಲ, ಅದನ್ನ ಮಾಡ್ಬೇಕು, ಅದನ್ನ ಆ ತರ ಆಚರಣೆಗಳು ಮಾಡ್ಬೇಕು ಅನ್ನೋದು ನನ್ಗದು ಇರ್ತಾ ಇರ್ಲಿಲ್ಲ. ಈಗ ನೋಡಿ, ಉದಾಹರಣೆಗೆ ಈಗ ನಾವು ಕಿಂಡಲ್ ಮಾಡೋದು ಬೇಡ. ಈಗ ನಮ್ಮ ಎಲ್ಲರೂ ಮನೆಯಲ್ಲಿ ಪ್ರತಿಯೊಬ್ಬರು ದಿನನಿತ್ಯ ಲಕ್ಷ್ಮೀ ಪೂಜೆ ಮಾಡ್ತಾರೆ ಅಲ್ವಾ? ಆಮೇಲೆ ವರಮಹಾಲಕ್ಷ್ಮಿ ಹಬ್ಬ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ಅಮೆರಿಕದಲ್ಲಿದ್ದಾರೆ ಯಾರೇನ್ ಮಾಡ್ತಾರೆ, ಯುರೋಪಿಯನ್ ದೇಶದಲ್ಲಿ ಯಾರೇನ್ ಮಾಡ್ತಾರೆ. ಆದ್ರೂ ಅವರಷ್ಟು ಶ್ರೀಮಂತಿಕೆಯಲ್ಲಿ ಇದ್ದವ್ರು ಯಾರು ಇಲ್ಲಲ್ಲ. ಹೌದು. ಪ್ರತಿ ಇದ್ದಾರೆ. ಟೆಕ್ನಾಲಜಿಯಲ್ಲಿದ್ದಾರೆ, ಜ್ಞಾನದಲ್ಲಿದ್ದಾರೆ, ಹಣದಲ್ಲಿದ್ದಾರೆ, ಎಲ್ಲದರಲ್ಲೂ ಇದ್ದಾರೆ. ಹಂಗೆ ಮಾಡೋದು ತಪ್ಪು ಅಂತಲ್ಲ. ಹ್ಮ್ ಅದು ಮಾರ್ಗ ಅಲ್ಲ. ಅದು ಜಸ್ಟ್ ನಮ್ಮ ಬಟ್ ಹಿಂದೆ. ನನ್ಗದು ತುಂಬಾ ಕನ್ಫ್ಯೂಸ್ ಸ್ಟೇಟ್ ಅಲ್ಲಿ ಇದೆ ಸರ್. ಹೌದು, ಅವರೆಲ್ಲ ಅದನ್ನೆಲ್ಲ ಮಾಡ್ತಿದ್ದಾರೆ, ನಾನು ಮಾಡ್ಬೇಕೇನೋ, ನಾನು ಮಾಡಿದ್ರೇನೋ ನನ್ಗೇನೋ ಚೇಂಜ್ ಆಗುತ್ತೇನೋ ಅನ್ನೋ ಒಂದು ಕನ್ಫ್ಯೂಸ್ ಸ್ಟೇಟ್ ಅಲ್ಲೇ ಇರ್ತಾ ಇದ್ದೆ ಯಾವಾಗ್ಲೂ. ಬಟ್ ಇವಾಗ ತುಂಬಾ ಕ್ಲಾರಿಟಿ ಅನ್ನೋದು ಒಂದು ಸಿಕ್ಕಿದೆ ನನಗೆ. ಹ್ಮ್ ಇದು ಜ್ಞಾನ ಮಾರ್ಗನೇ ಅಲ್ಟಿಮೇಟ್ ಅನ್ನೋದೊಂದು ಕ್ಲಾರಿಟಿ ಸಿಕ್ಕಿದೆ ನನ್ಗೀಗ. ಕರೆಕ್ಟ್ ಇದೆ ಮೇಡಮ್. ಅದರಲ್ಲೇ ಮುಂದುವರೆದ ಆಯ್ತು. ಹ್ಮ್. ಹೌದು ಸರ್. ಥ್ಯಾಂಕ್ ಯು ಸರ್. ಓಕೆ ಓಕೆ ಮಾಸ್ಟರ್ಸ್, ಎಲ್ಲರೂ ನೀವು ನೀರು ವಾಟರ್ ತಗೊಳ್ಳಿ. ನಾವು ಸಂಕಲ್ಪ ಮಾಡಿ ಧ್ಯಾನ ಶುರು ಮಾಡಿ.